SIR ಅನ್ನು ಮಾಡುತ್ತಿರುವುದೇ ದಲಿತ ದಮನಿತ ಮತದಾರರನ್ನು, ವಯಸ್ಕರನ್ನು, ಎರಡನೇ ದರ್ಜೆ ಪ್ರಜೆಗಳನ್ನು ಮಾಡುವುದಕ್ಕೆ ಅಸಂವಿಧಾನಿಕವಾಗಿ. ಇದಕ್ಕೆ ಪ್ರಧಾನವಾದ ಕಾರಣ ಆಯೋಗನ ಸೂತ್ರಧಾರಿಯಾಗಿ ನಿಜವಾದ ಸೂತ್ರಧಾರಿ BJP ಹಾಗೂ ಕಾಂಗ್ರೆಸ್ಸಿನ ಒಂದು ಪಾಲುದಾರಿಕೆ ಮತ್ತು ಬೇಜವಾಬ್ದಾರಿ ಹಾಗೂ ಉಡಾಫೆ. ಇದರಲ್ಲಿ ಪಾಲುದಾರಿಕೆ ಏನಿದೆ, SIRನ ಸಂವಿಧಾನ ವಿರೋಧಿ ಅಂತೇಳಿ ಸಾರಾಸಗಟಾಗಿ ನಿರಾಕರಿಸುವ ಜವಾಬ್ದಾರಿಯನ್ನು ಬರೀ ಕಾಂಗ್ರೆಸ್ ಅಲ್ಲ, ಯಾವುದೇ ವಿರೋಧ ಪಕ್ಷಗಳು ಕೂಡ ಈ ದೇಶದಲ್ಲಿ ನಿರ್ವಹಿಸಲಿಲ್ಲ. SIR ರದ್ದಾಗದೆ ಯಾರು ಕೋಟಿ ಜನ ಹೊರಗುಳಿತಾರೆ ಅವ್ರಿಗೆ ಯಾವುದೇ ರೀತಿ ವಾಪಸ್ ಬರುವ ಅವಕಾಶ ಇಲ್ಲ. ಯಾಕಂದರೆ ಇನ್ನು ವಾಪಸ್ ಬರುವುದಕ್ಕೆ ಇರುವ ಏಕೈಕ ಅವಕಾಶ ಫಾರಂ ನಂಬರ್ 6 ಮತ್ತು 11 ದಾಖಲೆಗಳಲ್ಲಿ ಒಂದು ಕೊಡುವುದು. ಆ 11 ದಾಖಲೆಗಳು ನಾವು ಈಗಾಗಲೇ ಸಾಕಷ್ಟು ಸತಿ ಮಾತಾಡಿರುವ ಹಾಗೆ ದಲಿತ ದಮನಿತ ಅತ್ಯಂತ ಮಾರ್ಜಿನಲೈಸ್ಡ್ ಅಂತ ವರ್ಗಗಳಲ್ಲಿ ಇರೋದಕ್ಕೆ ಸಾಧ್ಯವಿದೆ. ಅಕ್ರಮ ವಿದೇಶಿಯರನ್ನು ಪತ್ತೆ ಹಚ್ಚುವುದಕ್ಕಾಗಿ SIR ಅನ್ನುವುದೇ ದೊಡ್ಡ ಸುಳ್ಳು. SIRನ ಹೆಂಗೆ ಮತ್ತು SIRನ ಅದರ ಒಳಗಡೆಯಿಂದಲೇ ಪ್ರಜಾತಾಂತ್ರಿಕಗೊಳಿಸಬಹುದು ಅನ್ನೋದು ಅತಿ ದೊಡ್ಡ ಭ್ರಾಂತಿ. ಯಾಕಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಒಪ್ಪದೆ ಯಾವುದೇ ಬಗೆಯ ಪ್ರಜಾತಾಂತ್ರೀಕರಣ ಸಾಧ್ಯ ಇಲ್ಲ. ಚೀಫ್ ಎಲೆಕ್ಷನ್ ಕಮಿಷನರ್ ಮೋದಿ ಸರ್ಕಾರದ ಕೈಗೊಂಬೆ. 6 ಜನಕ್ಕಿಂತ ಹೆಚ್ಚು ಮಕ್ಕಳು ಒಬ್ಬನೇ ತಂದೆಯ ಹೆಸರನ್ನು 2002ರಲ್ಲಿ ನಮ್ಮ ಅಪ್ಪ ಅಂತ ಕೊಟ್ಟಿದ್ದರೆ ಅವರು ಅನುಮಾನಾಸ್ಪದರು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದರೆ ಅಪ್ಪನ ಹೆಸರಲ್ಲಿ ಅಮ್ಮನ ಹೆಸರಲ್ಲಿ ಅನುಮಾನಾಸ್ಪದರು. ತಂದೆ ತಾಯಿಗೂ ಮತ್ತು ನಿಮಗೂ ಅಂತರ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅನುಮಾನಾಸ್ಪದರು, 40 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅನುಮಾನಾಸ್ಪದರು, ಬರೀ ಆಧಾರನ್ನು ಮಾತ್ರ ನೀವು ಕೊಟ್ಟಿದ್ರೆ ಅನುಮಾನಾಸ್ಪದರು. SIR ಮುಕ್ತಾಯ ಅಲ್ಲ. SIR ಮೋದಿ ಸರ್ಕಾರ ಈ ದೇಶದ ಗಣರಾಜ್ಯದ ಎಲ್ಲ ಬಗೆಯ ಪ್ರಜಾತಂತ್ರದ ಮೇಲೆ, ಜನರ ಮೇಲೆ ನಡೆಸಲು ಹೊರಟಿರುವ ಪ್ರಹಾರಗಳಲ್ಲಿ ಮೊದಲನೇ ದೊಡ್ಡ ಪ್ರಹಾರ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 590ನೇ ಕಂತಿಗೆ ನಿಮಗೆ ಸ್ವಾಗತ. ನಿನ್ನೆ ಕರ್ನಾಟಕದಲ್ಲಿ SIRನ ಮೊದಲ ಹಂತ ಮುಗಿದಿದೆ. SIRನ ಕರಡು ಪಟ್ಟಿ ಬಿಡುಗಡೆಯಾಗಿದೆ. ಈ SIR ಪ್ರಕ್ರಿಯೆ ಪ್ರಾರಂಭ ಆಗೋಕ್ಕೆ ಮುಂಚೆ ಒಟ್ಟು 5,54,00,000 ಮತದಾರರು ಕರ್ನಾಟಕದಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ಎಣಿಸಲಾಗಿತ್ತು. ಈಗ SIR ಮುಗಿದ ನಂತರ ಅದರಲ್ಲಿ ಕೇವಲ 4,44,00,000 ಜನರು ಮಾತ್ರ ಮತದಾರರು ಅಂತಂದ್ಬಿಟ್ಟು ನಿರ್ಧರಿಸಲಾಗಿದೆ. ಅಂದರೆ ಅಂದಾಜು 1,07,00,000 ಜನರನ್ನು ಮತಪಟ್ಟಿಯಿಂದ ಹೊರ ದಬ್ಬಲಾಗಿದೆ. ಇದಲ್ಲದೇ ಕರಡು ಪಟ್ಟಿಯ 2 ದಿನಗಳ ಮುಂಚೆ ಏನು ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಅದರ ಪ್ರಕಾರ ಸುಮಾರು 23 ಲಕ್ಷ ಜನರು ಮ್ಯಾಪಿಂಗ್ ಮಾಡಿಲ್ಲ ಮತ್ತು ಮ್ಯಾಪಿಂಗ್ ಆದ 20 ಲಕ್ಷ ಜನರಿಗೆ ವಿವಿಧ ಬಗೆಯ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ, ಯಾವುದರ ವಿರುದ್ಧ ಕರ್ನಾಟಕದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡಲಾಗಿತ್ತು, ಕರ್ನಾಟಕದಲ್ಲಿ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡಬಾರದು ಅಂತೇಳಿ 9 ವಿವಿಧ ಬಗೆಯ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯನ್ನು ಉಲ್ಲೇಖಿಸಿ 20 ಲಕ್ಷ ಜನರಿಗೆ ನೋಟಿಸ್ ಕೂಡ ಕಳಿಸಲಾಗುತ್ತೆ. ಅಂದರೆ ಈಗ 20 ಲಕ್ಷ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ, ಅಂದಾಜು 24 ಲಕ್ಷದಷ್ಟು ನೋ ಮ್ಯಾಪಿಂಗ್, 1,07,00,000 ಜನರಷ್ಟು ASDDO ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅವ್ರಿಗೆ ನೋಟಿಸ್ ಕೂಡ ಹೋಗೋದಿಲ್ಲ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 1,51,00,000 ಜನರು SIR ಸಂತ್ರಸ್ತರಾಗಿದ್ದಾರೆ. ಇದು ಯಾಕೆ ಹೀಗಾಯಿತು? ಕರ್ನಾಟಕದಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸುವ ಪ್ರಯತ್ನಗಳು ಹಲವಾರು ಜನಪರ ಸಂಘಟನೆಗಳು ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡಿದ್ದಾವೆ. ಹಾಗಿದ್ದರೂ ಕೂಡ ಕರ್ನಾಟಕದಲ್ಲಿ 1,51,00,000 ಸಂತ್ರಸ್ತರು ಹೇಗಾದರು ಮತ್ತು ASDDOದಲ್ಲಿ ಏನು 1,07,00,000 ಜನರಷ್ಟನ್ನು ಹೊರದಬ್ಬಲಾಗಿದೆ, ಇದರಲ್ಲಿ ನೈಜವಾಗಿ ಎಷ್ಟು ಜನರು ಒಳಬರಬಹುದು, ಉಳಿದದ್ದು ಈ ಸಂಖ್ಯೆ ನೈಜವಾ ಅಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೆಲವರು ಹುಟ್ಟಾಕ್ತಿದ್ದಾರೆ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಪ್ರಧಾನವಾಗಿ ಬಿಹಾರ್ನಲ್ಲಿ ಮೊದಲು SIR ನಡೆದು ಅದಾದ ನಂತರ 13 ರಾಜ್ಯಗಳಲ್ಲಿ, ಪಶ್ಚಿಮ ಬಂಗಾಳವನ್ನು ಒಳಗೊಂಡಂತೆ 13 ರಾಜ್ಯಗಳಲ್ಲಿ 2ನೇ ಹಂತದ SIR ನಡೀತು. ಈಗ 3ನೇ ಹಂತದಲ್ಲಿ 16 ರಾಜ್ಯಗಳಲ್ಲಿ SIR ನಡೀತಿದೆ. 13 ರಾಜ್ಯಗಳ SIR ಮತ್ತು ಬಿಹಾರ್ ಎಲ್ಲವನ್ನು ಒಳಗೊಂಡ ನಂತರದಲ್ಲಿ ಕಂಡು ಬಂದಂಥ ಒಂದು ಪ್ಯಾಟ್ರನ್ ಏನಪ್ಪ ಅಂತಂದರೆ, ಈ SIR ಪ್ರಕ್ರಿಯೆ ವ್ಯವಸ್ಥಿತವಾಗಿ, ಅಂದರೆ SIR ಪ್ರಕ್ರಿಯೆಯನ್ನು ರೂಪಿಸಿರುವುದು, ಸಮಯಾವಧಿಯನ್ನು ಮಿತಿಗೊಳಿಸಿರುವಂಥದ್ದು, ಇವೆಲ್ಲವೂ ಅಂದರೆ ವ್ಯವಸ್ಥಿತವಾಗಿ ಸ್ಟ್ರಕ್ಚರಲಿನೇ ಕೆಲವರನ್ನು ನಿರ್ದಿಷ್ಟವಾಗಿ ಹೊರದಬ್ಬುತ್ತೆ. ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ ಅನ್ನುವಂಥದ್ದು ಈ SIR ಪ್ರಕ್ರಿಯೆಯ ಅಂತರ್ಗತ ಭಾಗ. ಇದಲ್ಲದಿರ ಇಂಟೆನ್ಷನಲ್ ಎಕ್ಸ್ಕ್ಲೂಷನ್ ಕೂಡ ಮಾಡಲಾಗ್ತಾ ಇದೆ. ಅಂದರೆ ಉದ್ದೇಶಪೂರ್ವಕವಾಗಿ
ಸ್ಟ್ರಕ್ಚರ್ನ ಮೀರಿಯೂ ಕೂಡ ಕೆಲವರನ್ನು ಹೊರಹಾಕುವ ಪ್ರಯತ್ನಗಳನ್ನು ಮಾಡಲಾಗ್ತಿದೆ. ಇದು ನಿರ್ದಿಷ್ಟವಾಗಿ ನಿಚ್ಚಳವಾಗಿ ನಮ್ಮ ಕಣ್ಣು ಮುಂದೆ ಬಂದದ್ದು ಪಶ್ಚಿಮ ಬಂಗಾಳದಲ್ಲಿ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಈ SIR ಪ್ರಕ್ರಿಯೆ ಪ್ರಾರಂಭ ಆಗುವ ತನಕ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ನಾವೆಲ್ಲೂ ಕೇಳಿರಲಿಲ್ಲ. ಇನ್ಫ್ಯಾಕ್ಟ್ ಎರಡನೇ ಹಂತದಲ್ಲಿ 13 ರಾಜ್ಯಗಳಲ್ಲಿ SIR ನಡೆದಾಗಲೂ ಕೂಡ ಪಶ್ಚಿಮ ಬಂಗಾಳ ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯನ್ನು ಮೆಥಡಾಲಜಿಯನ್ನು ಅನ್ವಯಿಸಿರಲಿಲ್ಲ. ಬರೀ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಅನ್ವಯಿಸಿದ್ರು. ಹಾಗೂ ಆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ASDDO ಲೆಕ್ಕದಲ್ಲಿ ಅಲ್ಲಿ 59 ಲಕ್ಷ ಜನ ಪಟ್ಟಿಯಿಂದ ಹೊರಬಿದ್ದರು. ಆದರೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಹೆಸರಿನಲ್ಲಿ 1,35,00,000 ಜನರಿಗೆ ನೋಟಿಸ್ಗಳನ್ನು ಕಳಿಸಲಾಯಿತು. ಹೀಗಾಗಿ ಒಟ್ಟು 91 ಲಕ್ಷ ಜನ ಪಶ್ಚಿಮ ಬಂಗಾಳದಲ್ಲಿ ಹೊರದೂಡಲ್ಪಟ್ಟರು. ಇನ್ನೂ 27 ಲಕ್ಷ ಜನರದ್ದು ಟ್ರಿಬ್ಯುನಲ್ಗಳಲ್ಲಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೆಸ್ತಿರುವಂಥ ನ್ಯಾಯಾಧೀಶರುಗಳೇ ಹೇಳೋ ಹಾಗೆ ಆ ವಿಚಾರಣೆಗಳು ಒಟ್ಟು ಮುಗಿಯುವಷ್ಟರಲ್ಲಿ 20-23 ವರ್ಷಗಳಷ್ಟು ಕಾಲ ಬೇಕಾಗುತ್ತೆ. ಇಲ್ಲಿ ದುರುದ್ದೇಶಪೂರ್ವದಿಂದ ವಿಶೇಷವಾಗಿ ASDDO ಇಂದ ಬಚಾವಾದಂಥ ಮುಸ್ಲಿಮರನ್ನು ಹಣೆಯುವ ಉದ್ದೇಶದಿಂದಲೇ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. 59 ಲಕ್ಷ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ನ ಭಾಗವಾಗಿ, ಉಳಿದ 1,25,00,000 ಇಂಟೆನ್ಷನಲ್ ಎಕ್ಸ್ಕ್ಲೂಷನ್ನ ಭಾಗವಾಗಿ. ಇದೇ ಒಂದು ವ್ಯವಸ್ಥಿತವಾದಂಥ ಯೋಜನೆಗಳನ್ನ ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡಿದ್ದೀವಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕರಡು ಪಟ್ಟಿ ಘೋಷಣೆಯಾಗಿರುವ ಈ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ಈ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ ಯಾವ ಮಟ್ಟಿಗೆ ನಡೆದಿದೆ, ಇಂಟೆನ್ಷನಲ್ ಎಕ್ಸ್ಕ್ಲೂಷನ್ ಏನಾದರೂ ನಡೆದಿರುವ ಸಾಧ್ಯತೆ ಇದೆಯಾ, ಹಾಗೂ ಈ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ ಆಗಿರುವಂಥದ್ದು, ಈಗ ಉದಾಹರಣೆಗೆ ಈ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ ಅಂದರೆ ಸುಮಾರು 1,07,00,000 ಜನ ಹೊರದಬ್ಬಲ್ಪಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಅದರಲ್ಲಿ ಅಂದಾಜು ಅಂತಂದರೆ ಇದು ಉದಾಹರಣೆಗೆ ಬೆಂಗಳೂರಿನಲ್ಲಿ BBMP ನಾರ್ತು, ಸೌತು, ಸೆಂಟ್ರಲ್ ಅಂತಂದ್ಬಿಟ್ಟು ವಿಭಾಗಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಪ್ರಧಾನವಾದಂಥ ಕ್ಷೇತ್ರಗಳಲ್ಲಿ ಮೊದಲು 1,03,00,000 ಜನ ಮತದಾರರಿದ್ದರೆ ಇವತ್ತು ಕೇವಲ 56 ಲಕ್ಷ ಜನರ ಮಾತ್ರ ಆಗಿದ್ದಾರೆ. ಹಾಗಾದರೆ ಅಷ್ಟು ಜನ ಅಂದರೆ ಪ್ರತಿ ಇಬ್ಬರಲ್ಲಿ ಒಬ್ಬರು ಭೂತಗಳಾಗಾದರೆ ಅವ್ರ ಅಸ್ತಿತ್ವದಲ್ಲೇ ಇರಲಿಲ್ವಾ? ಹಾಗಾದರೆ ಬೆಂಗಳೂರಿನ ಮತದಾರರ ಸಂಖ್ಯೆ 50% ಕಡಿಮೆ ಆಗುತ್ತಾ? ಇದರಲ್ಲಿ ಏನೋ ಹೇರಾಫೇರಿ ಇರಬೇಕಲ್ವಾ? ಈ ಬಗೆಯ ಅನುಮಾನಗಳು ಬರದಂತೆ BJPಯ ಸುರೇಶ್ ಕುಮಾರ್, MLA ಸುರೇಶ್ ಕುಮಾರ್ ಅಂತೂ ಘೋಷಣೆ ಮಾಡಿಬಿಟ್ರು. ನಾವು ಮೊದಲಿಂದಲೂ ಹೇಳ್ತಿದ್ವಿ ಬೆಂಗಳೂರಿನಲ್ಲಿ 80% ಮತದಾರರು ಇಲ್ಲವೇ ಇಲ್ಲ, ಅದೆಲ್ಲ ಸುಳ್ಳು ಅಂತೇಳಿ. ಇವತ್ತು ಅದು ಸಾಬೀತಾಗಿದೆ ಅಂತ ಅವರು ಸ್ವಾಗತಿಸಿದ್ರು, ಅದನ್ನು ಪ್ರಶ್ನಿಸಲೂ ಇಲ್ಲ. BJP ಅದೇ ಮಾಡುತ್ತೆ ಬಿಟ್ಟಾಕಿ. ಆದರೆ ಕಾಂಗ್ರೆಸ್ಸಿನ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಈ ASDDO ಪಟ್ಟಿ ಹೊರಗಡೆ ಬಂದ ತಕ್ಷಣ ನಾನು ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಬೆಂಗಳೂರಿನಲ್ಲಿ 1 ಕೋಟಿ ಮತದಾರರು ಇಲ್ಲವೇ ಇಲ್ಲ, 1 ಕೋಟಿ ಮತದಾರರು ಇದ್ದಾರೆ ಅಂದುಕೊಂಡು ನಾವು 5 ಕಾರ್ಪೊರೇಷನ್ ಮಾಡೋದಕ್ಕೆ ಹೊರಟ್ವಿ. ಈಗ ಬರೀ 56 ಲಕ್ಷ ಜನ ಇರೋದ್ರಿಂದ 5 ಕಾರ್ಪೊರೇಷನ್ ಬೇಕಾಗಲ್ಲ, 2 ಕಾರ್ಪೊರೇಷನ್ ಸಾಕಾಗುತ್ತೆ ಅಂತ ಹೇಳಿದ್ ಮಾತ್ರ ಅಲ್ದಿರ, ಈಗಾಗಲೇ GBA ಕಾಯ್ದೆಗೆ ತಿದ್ದುಪಡಿ ತಂದು 2 ಕಾರ್ಪೊರೇಷನ್ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಮುಂದುವರೆದಿದ್ದು. ಅಂದರೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಮತ್ತು BJP ಅದನ್ನು ಸ್ವಾಗತಿಸ್ಬಿಟ್ಟು ಮತ್ತು ಅದನ್ನು ಪ್ರಶ್ನಿಸದೆ ಒಪ್ಕೊಂಡ್ಬಿಟ್ಟು. BJP ಶುರು ಮಾಡ್ತು, ಕಾಂಗ್ರೆಸ್ ಅದನ್ನು ಹೆಚ್ಚು ಕಡಿಮೆ ಅನುಮೋದಿಸ್ತು. ಹೀಗಾಗಿ ಇವ್ರು ಹೇಳ್ತಿರೋ ವಾದಗಳು ಸರಿ ಇದೆಯಾ? ಈ ASDDO ಪಟ್ಟಿ ವೈಜ್ಞಾನಿಕವಾಗಿದೆಯಾ? ಈ ಪ್ರಶ್ನೆಯನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿದೆ. ಮತ್ತು ಇದಕ್ಕೆ ಕಾರಣಗಳೇನು, ಇದಕ್ಕೆ ಯಾರು ಪಾತ್ರಧಾರಿಗಳು, ಯಾರು ಸೂತ್ರಧಾರಿಗಳು, ಇದರಲ್ಲಿ ಆಯೋಗದ ಪಾತ್ರವೆಷ್ಟು, ಚುನಾವಣಾ ಆಯೋಗದ ಪಾತ್ರವೆಷ್ಟು, ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಯ ಪಾತ್ರವೆಷ್ಟು, BJPಯ ಪಾತ್ರವೆಷ್ಟು, ಹಾಗೂ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಸಿನ ಬೇಜವಾಬ್ದಾರಿಯುತ ಪಾತ್ರವೆಷ್ಟು. ಉಳಿದಂತೆ ಇದನ್ನು ತಡೆಯಬೇಕು ಅಂತ ಜನಪರ ಸಂಘಟನೆಗಳು ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದಾವೆ. ಆದರೆ ಸಹಜವಾಗಿಯೇ ಜನಪರ ಸಂಘಟನೆಗಳು ನಿತ್ರಾಣ ಪರಿಸ್ಥಿತಿಯಲ್ಲೂ ಇರುವುದು ಮತ್ತು ಅದರದೇ ಆದಂಥ ಮಿತಿಯೂ ಕೂಡ ಇರುವುದರಿಂದ ಪ್ರಭಾವ ಬೀರುವ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮೀರಿ ಆಯೋಗ, BJP ಮತ್ತು ಕಾಂಗ್ರೆಸ್ ಈ 3 ಪ್ರಧಾನ ಕಾರಣಗಳಿಂದಾಗಿ ಇವತ್ತು ಕರ್ನಾಟಕದಲ್ಲಿ 1.51 ಕೋಟಿ ಅಂದರೆ 5,55,00,000 ಜನರಷ್ಟು ಮತದಾರರಿದ್ದರೆ ಹೆಚ್ಚು ಕಡಿಮೆ 27% ಜನ ಇವತ್ತು SIR ಸಂತ್ರಸ್ತರಾಗಿದ್ದಾರೆ. ಹೀಗಾಗಿ ಕರ್ನಾಟಕ ಪ್ರಾಯಶಃ ಅತ್ಯಂತ ಹೆಚ್ಚು SIR ಬಾಧಿತವಾದಂಥ ರಾಜ್ಯಗಳಲ್ಲಿ ಒಂದಾಗಿದೆ. ಈಗ ಮೊದಲಿಗೆ SIRನ ಈ ASDDO ಮ್ಯಾಪಿಂಗ್, ನೋ ಮ್ಯಾಪಿಂಗ್ ಇವುಗಳ ವರ್ಗೀಕರಣದಲ್ಲಿ ಇದು ಸರಿಯೋ ತಪ್ಪೋ ಅನ್ನೋ ವಾದವಿವಾದವನ್ನೇ BJP ಮತ್ತು ಕಾಂಗ್ರೆಸ್ ಎಬ್ಬಿಸಿರುವುದರಿಂದ ಅದನ್ನು ಒಂದಷ್ಟು ಕೂಲಂಕುಷವಾಗಿ ನೋಡೋಣ. ಏನು ಹೇಳುತ್ತೆ? ಆಗಸ್ಟ್ 19ನೇ ತಾರೀಕು
ಚುನಾವಣಾ ಆಯೋಗ, ಮುಖ್ಯ ಚುನಾವಣಾಧಿಕಾರಿಗಳು ಪ್ರಕಟಣೆ ಮಾಡಿರುವ ಪತ್ರಿಕಾಗೋಷ್ಠಿಯ ವರದಿ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರ ಪ್ರಕಾರ ಒಟ್ಟು 5,54,00,000 ಜನ ಮತದಾರರಲ್ಲಿ ಸುಮಾರು 1,07,00,000 ಜನ, 1,07,96,415, ಅದಕ್ಕೇನೆ ಹೆಚ್ಚು ಕಡಿಮೆ ಅದನ್ನು ರೌಂಡ್ ಆಫ್ ಮಾಡಿ ಕೆಲವರು 1,08,00,000 ಜನ ಅಂತ ಹೇಳ್ತಿದ್ದಾರೆ, ಕೆಲವರು 1,07,00,000 ಜನ ಅಂತಿದ್ದಾರೆ. ಅಂದರೆ ಒಟ್ಟು 19.48%, ಅಂದರೆ ಅಂದಾಜು 20% ಅಷ್ಟು ಮತದಾರರು ಪ್ರತಿ 5ರಲ್ಲಿ. ಈ ಹಿಂದೆ 2025ರಲ್ಲಿ 5 ಮತದಾರರಲ್ಲಿದ್ದರೆ 5ರಲ್ಲಿ 1 ಇವತ್ತು ಮತಪಟ್ಟಿಯಿಂದ ಹೊರದೂಡಲ್ಪಟ್ಟಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ 5 ಕ್ಯಾಟಗರಿಗಳಿದ್ದಾವೆ. ಎ, ಎಸ್, ಡಿ, ಡಿ, ಒ. ಎ ಅಂದರೆ ಆಬ್ಸೆಂಟ್, ಎಸ್ ಅಂದರೆ ಪರ್ಮನೆಂಟ್ಲಿ ಶಿಫ್ಟೆಡ್, ಡಿ ಅಂದರೆ ಡೆಡ್, ಇನ್ನೊಂದು ಡಿ ಅಂದರೆ ಡೂಪ್ಲಿಕೇಟ್, ಮತ್ತು 5ನೇದು ಅದರ್ಸ್. ಇದರಲ್ಲಿ ಇವರು ಕೊಟ್ಟಿರುವ ಪಟ್ಟಿ ಸರಿ ಇದೆಯಾ? ಒಂದೊಂದಾಗಿ ನೋಡೋಣ. ಅನ್ಟ್ರೇಸ್ಡ್ ಆರ್ ಆಬ್ಸೆಂಟ್ ಎಲೆಕ್ಟರ್ಸ್ ತಮ್ಮ ಪರದೆಯ ಮೇಲೆ ಬರುತ್ತೆ, ನೋಡ್ಬೋದು. ಅದು 15,17,056, ಒಟ್ಟು ASDDOನ 2.74%. ಈ ಆಬ್ಸೆಂಟ್ನ ಹೆಂಗೆ ಮಾರ್ಕ್ ಮಾಡ್ತಾರೆ? BLOಗಳು ಮನೆ ಮನೆಗೆ ಹೋಗಬೇಕು, ಮನೆ ಬೀಗ ಹಾಕಿದರೆ 3 ಸತಿ ವಿಸಿಟ್ ಮಾಡಬೇಕು, ಮತ್ತು ಅಕಸ್ಮಾತ್ ಅವರು ಶಿಫ್ಟ್ ಆಗಿದ್ದರೆ ಅಥವಾ ಅಲ್ಲಿಲ್ಲ ಅನ್ನೋದಾದರೆ ಅದರ ಬಗ್ಗೆ ಮಹಜರನ್ನು ಮಾಡಿ ವಿಡಿಯೋ ಮಾಡಿ ಆ ನಂತರ ಅವ್ರನ್ನ ಆಬ್ಸೆಂಟ್ ಇತ್ಯಾದಿಗಳಿಗೆ ಹಾಕಬೇಕು. ಅಂದರೆ ಫಸ್ಟು BLOಗಳು ಅವರನ್ನು ಹುಡುಕುವ ಪ್ರಯತ್ನ ಮಾಡಬೇಕು, ಅವರು ಕೊಟ್ಟಿರುವ ವಿಳಾಸಕ್ಕೆ ಹೋಗಬೇಕು. ಯಾವ ವಿಳಾಸದ ಆಧಾರದಲ್ಲಿ ಹೋಗ್ತಾರೆ? 5,54,00,000 ಜನ ಈಗಾಗಲೇ ನೋಂದಾಯಿತ ಮತದಾರರು ಇದ್ದಾರೆ ಅನ್ನುವ ತಿಳುವಳಿಕೆಯಿಂದ ಶುರುವಾಗುತ್ತೆ SIR ಪ್ರಕ್ರಿಯೆ. ಈ 5,54,00,000 ಜನರದ್ದು ಕೂಡ ಒಂದು ಹೆಸರಿರುತ್ತದೆ, ಆ ಹೆಸರನ್ನ ಹುಡುಕೊಂಡು ಹೋಗ್ತಾರೆ. ಅಂದರೆ ಅವರು ಇದ್ದವರನ್ನ ಹುಡುಕೊಂಡು ಹೋದ್ವಿ, ಈಗ ಅವರು ಇಲ್ಲ ಅನ್ನುವುದಕ್ಕೆ ಈ ಆಬ್ಸೆಂಟ್ ಅನ್ನುವಂಥದ್ದನ್ನು ಮಾಡ್ತಾರೆ. ಈ ಆಬ್ಸೆಂಟ್ ಅಂತ ತೀರ್ಮಾನಕ್ಕೆ ಬರುವುದಕ್ಕೆ ಮುಂಚೆ ಅವರು ಕೆಲವು ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಬಂದಿರುವ ಹಲವಾರು ವರದಿಗಳ ಪ್ರಕಾರ BLOಗಳು ಪ್ರತಿ ಮನೆಗಳಿಗೆ ಹೋಗಿಯೂ ಇಲ್ಲ. ಹಲವಾರು ಕಾರಣಕ್ಕೆ ಇದು BLOಗಳ ಮೇಲೆ ಹಾಕುವ ಹೊರೆ ಮಾತ್ರ ಅಲ್ಲ, ಅವರ ಮೇಲೆ ಇದ್ದಂಥ ಅಗಾಧವಾದಂಥ ಹೊರೆ, ಅವರಿಗೆ ಕೊಟ್ಟಂಥ ಕನಿಷ್ಠ ಮಟ್ಟದ ತರಬೇತಿ, ಅವ್ರ ಮೇಲೆ ಹಾಕಿದಂಥ ಅಗಾಧ ಕಾರ್ಯಬಾಹುಳ್ಯ, ಮಾಡಲಿಲ್ಲ ಅಂದರೆ ಮಾಡದಂಥ ಒತ್ತಡ, FIR ಹಾಕ್ಬಿಡ್ತೀವಿ ಅಂತ ಹಾಕಿದಂಥ ಬೆದರಿಕೆ, ಅದರಿಂದಾಗಿ 6 ಜನ ಈಗಾಗಲೇ ಬೇರೆ ಬೇರೆ ಕಾರಣಗಳಿಗೆ ಸತ್ತು ಹೋಗಿದ್ದು, ಇವೆಲ್ಲವೂ ಕೂಡ BLOಗಳನ್ನ ದೂಷಿಸುವುದಕ್ಕಿಂತ ಅವರ ಬಗ್ಗೆ ನಾವು ಅನುಕಂಪದಿಂದಲೇ ಕಾಣಬೇಕಾದಂಥ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಬಟ್ ಪರಿಣಾಮದಲ್ಲಿ ಕಾರ್ಯಬಾಹುಳ್ಯ ಜಾಸ್ತಿ ಇರುವುದರಿಂದಲೂ ಕೂಡ ಅವರು ವಿಚಾರಣೆಯನ್ನು ಮಾಡದೆ ಬಹಳಷ್ಟು ಜನರನ್ನು ಆಬ್ಸೆಂಟ್ ಅಂತನ್ಬಿಟ್ಟು ಸೂಚಿಸಿರುವ ಸಾಧ್ಯತೆಯೂ ಇರುತ್ತೆ. ಆದರೂ ಈ ಆಬ್ಸೆಂಟನ್ನು ನಿಜ ಅಂತಲೇ ಇಟ್ಕೊಂಡ್ರೂ ಕೂಡ ಒಂದು ಈ ಹಂತದಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಆಬ್ಸೆಂಟ್ ಅಂತಂದರೆ ಈಗಾಗಲೇ ಅವರು ಇಲ್ಲ ಅಂತಾಗುತ್ತೆ ಅಥವಾ ಆ ಜಾಗ ಬಿಟ್ಟಿದ್ದಾರೆ ಅಂತ ಆಗುತ್ತೆ. ಎರಡನೇದು ಪರ್ಮನೆಂಟ್ಲಿ ಶಿಫ್ಟೆಡ್. ಈ ವಿಷಯ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು, ಇದಕ್ಕೆ ಆಮೇಲೆ ಬರೋಣ. ಡೆಡ್ ಎಲೆಕ್ಟರ್ಸ್, ಸತ್ತವರ ಪಟ್ಟಿ 16,39,871, ಹೆಚ್ಚು ಕಡಿಮೆ 3%. 16 ಲಕ್ಷ ಮತದಾರರು 2025ರ ಎಲೆಕ್ಟ್ರಲ್ ಪಟ್ಟಿನಲ್ಲಿ ಇದ್ದರು. 5,54,00,000 ಅಂತ ಅಂದ್ಬಿಟ್ಟು ಫಾರಮ್ನ ಪ್ರಿಂಟ್ ಮಾಡಬೇಕಾದ್ರೆ 2024, 2023 ಮತಪಟ್ಟಿಗಳನ್ನು ಆಧರಿಸೇನೆ 2025 ಕೂಡ ದಾಖಲೆ ಮಾಡಿರೋದ್ರಿಂದ ಅವರು 2023ರಲ್ಲಿ ಓಟ್ ಹಾಕಿರ್ತಾರೆ, 2019ರಲ್ಲಿ ಓಟ್ ಹಾಕಿರ್ತಾರೆ, ಬದುಕಿದ್ದಾರೆ ಅನ್ನುವ ಪೂರ್ವಾಗ್ರಹದೊಂದಿಗೆ ಇದನ್ನ ಪ್ರಿಂಟ್ ಮಾಡಿರ್ತಾರೆ. 16 ಲಕ್ಷ ಮತದಾರರು ಈಗ ಇಲ್ಲ, ಅವರು ಸತ್ತಿದ್ದಾರೆ. ಹಾಗಾದರೆ ಪ್ರತಿ ವರ್ಷ ಕರ್ನಾಟಕದಲ್ಲಿ ಎಷ್ಟು ಜನ ಸಾಯ್ತಾರೆ? ಯಾಕಂದ್ರೆ ಪ್ರತಿ ವರ್ಷ ಜನ ಸಾಯ್ತಾರೆ. ಅದರಲ್ಲಿ ಒಟ್ಟು ಸಾವಿನಲ್ಲಿ, ಒಟ್ಟು ಜನಸಂಖ್ಯೆಯಲ್ಲಿ 75% ವಯಸ್ಕ ಮತದಾರರು ಅಂತ ಇಟ್ಕೊಂಡ್ರೆ, ಅಂದರೆ 18 ವರ್ಷಕ್ಕೆ ಮೇಲ್ಪಟ್ಟವರು ಒಟ್ಟಾರೆ ಜನಸಂಖ್ಯೆಯಲ್ಲಿ 75 ಅಂತಂದರೆ, ಉದಾಹರಣೆಗೆ ಕರ್ನಾಟಕದಲ್ಲಿ 6.76 ಕೋಟಿ ಜನಸಂಖ್ಯೆ ಅಂತ ಹೇಳಲಾಗುತ್ತೆ. ಅದರ 75% ಅಂತಂದರೆ ಆ್ಯಕ್ಚುಲಿ 5.16 ಕೋಟಿ ವಯಸ್ಕ ಮತದಾರರು ಬರಬೇಕು. ಅದನ್ನೇ ಇಟ್ಕೊಂಡು ಇವತ್ತು ASDDO ತಪ್ಪು ಅನ್ನುವುದು ಇದೆ, ಅದನ್ನೇ ಇರಲಿ ಬದಲಿಗೆ. ಸೊ 5,54,00,000 ಅಂತ ಇಟ್ಕೊಂಡಾಗ ಫಾರಂ ಕೊಟ್ಟವರ ಸಂಖ್ಯೆ, ಕರ್ನಾಟಕದಲ್ಲಿ ಪ್ರತಿ ವರ್ಷ ಸರಾಸರಿ ಸಾಯುತ್ತಿರುವವರ ಸಂಖ್ಯೆ 4.5 ಲಕ್ಷದಿಂದ 5 ಲಕ್ಷ. 2024ರಲ್ಲಿ ಬದುಕಿದ್ದವರು ಮತ್ತು ಅವರು ಓಟ್ ಹಾಕಿದ್ದಾರೆ ಅಂತಂದರೆ ಅದರ ಅರ್ಥ ಈ ವರ್ಷ ಅಬ್ಬಬ್ಬ ಅಂದರೆ ಸತ್ತವರ ಸಂಖ್ಯೆ 6-8 ಲಕ್ಷವನ್ನು ಮೀರಬಾರದು. ಹಾಗಿದ್ದಲ್ಲಿ 16 ಲಕ್ಷ ಹೇಗಾಯಿತು?
16 ಲಕ್ಷ ಆಗಬೇಕು ಅಂತಂದರೆ, ಉದಾಹರಣೆಗೆ ಇವ್ರು ಹೇಳ್ತಿರೋದು ಹಳೆ SIR ನಡೆದದ್ದು 2002ರಲ್ಲಿ. 2002ರಿಂದ 2024 ತನಕ ಕರ್ನಾಟಕದಲ್ಲಿ 1,08,00,000 ಜನ ಸತ್ತಿದ್ದಾರೆ ಒಟ್ಟಾರೆ ಸಾವುಗಳು. ಆದರೆ 75% ಅಷ್ಟು ವಯಸ್ಕರು ಅಂತಂದರೆ 95 ಲಕ್ಷ ಜನ ಮತದಾರರು ಸತ್ತೋಗಿದ್ದಾರೆ 2002ರಿಂದ. 2002ರಿಂದಲೂ ಪ್ರತಿ ವರ್ಷ ಸ್ಪೆಷಲ್ ಸಮ್ಮರಿ ರಿವಿಷನ್ ಆಗುತ್ತೆ. ಚುನಾವಣೆಗಳಿಗೆ ಮುಂಚೆ ಇನ್ನೊಂದು ಸ್ವಲ್ಪ ಇಂಟೆನ್ಸಿವ್ ಆಗಿ ಸ್ಪೆಷಲ್ ಸಮ್ಮರಿ ರಿವಿಷನ್ನೇ ಮಾಡ್ತಾರೆ. ಅದರಲ್ಲಿ ಸರಾಸರಿಯಾಗಿ ಸತ್ತವರು ಹೊರಗಡೆ ಬರ್ತಾರೆ. ಸತ್ತವರು ಯಾರನ್ನೂ ಇವರು ತೆಗೆದೇ ಇಲ್ಲ ಅಂತ ಆಗ್ಬಿಟ್ರೆ ಒಟ್ಟಾರೆ 5,54,00,000 ಅಲ್ಲ, 6,54,00,000 ಜನ ಮತದಾರರು ಅಂತ ಆಗಬೇಕಾಗಿತ್ತು. ಸೊ ಸತ್ತವರನ್ನು ತೆಗೆದಿದ್ದಾರೆ ಕಾಲಕ್ಕೆ. ವಿಶೇಷವಾಗಿ 2024ರಲ್ಲಿ ವಿಶೇಷವಾದಂಥ ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್ ಮಾಡಿ ಅಂದಾಜು 7.5 ಲಕ್ಷ ಸತ್ತವರನ್ನು ತೆಗೆದಿದ್ದಾರೆ. ಹಾಗಿದ್ದ ಮೇಲೆ 2002ರಿಂದ ಸತ್ತವರು ಅಲ್ಲ, 2024ರಿಂದ ಸತ್ತವರು ಅಲ್ಲ, ಸತ್ತವರು ಕೇವಲ 2025ರಿಂದ ಸತ್ತವರು ಮಾತ್ರವೇ ಆಗಿರಬೇಕು. ಅದು 4.5ರಿಂದ 5 ಲಕ್ಷ, ಹೆಚ್ಚುವರಿಯಾಗಿ 1 ಲಕ್ಷ ಅಂದ್ಕೊಂಡ್ರು 6 ಲಕ್ಷಕ್ಕಿಂತ ಜಾಸ್ತಿ ಆಗಬಾರ್ದು. ಹಾಗಾದರೆ 16 ಲಕ್ಷ ಸತ್ತವರು. ಇದಕ್ಕೆ ಇನ್ನೊಂದು ಉತ್ತರವನ್ನು ಕೊಡಬಹುದು ಸರ್ಕಾರ, ಚುನಾವಣಾ ಆಯೋಗ ಕೊಡ್ಬೋದು. ಇಲ್ಲ, 16 ಲಕ್ಷ ಸತ್ತವರೇ ಇದ್ದರು, ಇದುವರ ತನಕ ಅವರು ಅದನ್ನು ಬಹಿರಂಗಪಡಿಸಿರಲಿಲ್ಲ, ಆದ್ದರಿಂದ ಈಗ ಅದು ಬಹಿರಂಗಗೊಂಡಿದೆ, ಆದ್ದರಿಂದ ಕೌಂಟ್ ಮಾಡ್ತಿದ್ದೀವಿ ಅಂತೇಳಿ. ಅದರ ಅರ್ಥ ಎಷ್ಟು ಚುನಾವಣೆಗಳಿಂದ ಸತ್ತವರು ಓಟ್ ಹಾಕ್ತಿದ್ದಾರೆ ಅಂತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಬಿಹಾರದಲ್ಲಿ ಹಾಗೂ ಈಗಾಗಲೇ ಕರ್ನಾಟಕದ ಹಲವಾರು ಕಡೆ, ಪಶ್ಚಿಮ ಬಂಗಾಳದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಸತ್ತವರು ಅಂತ ವರ್ಗೀಕೃತವಾದಂಥ ಜನರು ಬದುಕಿರುವ ಉದಾಹರಣೆಗಳಿದೆ. ಇನ್ಫ್ಯಾಕ್ಟ್ ಬಿಹಾರದ ಸಂದರ್ಭದಲ್ಲಿ ಯೋಗೇಂದ್ರ ಯಾದವ್ ಅಂತ ಜನಪರ ಚಿಂತಕರು ಯಾರನ್ನ ಸತ್ತಿದ್ದಾರೆ ಅಂತ ಘೋಷಿಸಲಾಗಿದೆ ಅವರನ್ನ ಕರ್ಕೊಂಡೋಗಿ ಸುಪ್ರೀಂ ಕೋರ್ಟಲ್ಲಿ ಜೀವಂತ ನಿಲ್ಲಿಸಿದ್ರು. ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯದಿಂದಲೂ ಕೂಡ ಇದೇ ಬಗ್ಗೆ ಬದುಕಿದ್ದವ್ರನ್ನ ಸತ್ತವರು ಅಂತ ವರ್ಗೀಕರಣ ಮಾಡಿರೋದು ಕೂಡ ಎದುರಿಗೆ ಬಂದಿತ್ತು. ಸೊ ಹೀಗಾಗಿ ಈ ಒಟ್ಟಾರೆ ಸತ್ತವರ ಪಟ್ಟಿನಲ್ಲಿ 16 ಲಕ್ಷ ಜನ ಇದ್ದರೂ ಕೂಡ ಇದರಲ್ಲಿ ಸಹಜವಾಗಿಯೇ 5-6 ಲಕ್ಷ ಜನ ಸಹಜವಾಗಿ ಸತ್ತವರು ಇರ್ತಾರೆ. ಅದನ್ನು ತೆಗೆದಾಕ್ಲೂ ಕೂಡ ಬೇಕು ಅವ್ರನ್ನ. ಆದರೆ ಒಟ್ಟಾರೆ 16 ಲಕ್ಷ ಅಂತ ಹೇಳುವಂಥದ್ದು ಅದು ಕರ್ನಾಟಕದ ಸರಾಸರಿ ಸಾವಿನ ದರ ಕೇವಲ 4.5ರಿಂದ 5 ಲಕ್ಷ ಇರಬೇಕಾದ್ರೆ ವರ್ಷಕ್ಕೆ. ಇದು ಕೂಡ ಅಧ್ಯಯನ ಮಾಡಬೇಕಾಗಿದ್ದು ಮತ್ತು ಅವರು ಹೇಳಿದ್ದನ್ನು ಯಥಾವತ್ ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಡೂಪ್ಲಿಕೇಟ್ ಅಂತೂ ಮತದಾರರು ತೆಗಿಲೇಬೇಕು. ಈ ಡೂಪ್ಲಿಕೇಟ್ ಮತದಾರರ ಪ್ರಶ್ನೆಗೆ ಬಂದಾಗ ಇದು ಹೇಗೆ ಸಂಭವಿಸಿರುತ್ತೆ? ಗುಲ್ಬರ್ಗದಿಂದ ಯಾರೋ ಒಂದು ವಲಸೆ ಬರ್ತಾರೆ. ವಲಸೆ ಬರೋದಕ್ಕೆ ಮುಂಚೆ ಅವರು ವಯಸ್ಕರಾಗಿದ್ದರೆ ಗುಲ್ಬರ್ಗದಲ್ಲೂ ಕೂಡ ಮತದಾರರಾಗಿರ್ತಾರೆ, ಬೆಂಗಳೂರಿನಲ್ಲೂ ಕೂಡ ಮತದಾರರಾಗಿರ್ತಾರೆ. ಇದು ಡೂಪ್ಲಿಕೇಟ್ ಆಗುತ್ತೆ. ಈ ಡೂಪ್ಲಿಕೇಟ್ ಎಷ್ಟು ಜನ ಇದ್ದಾರೆ? ಆಲ್ರೆಡಿ ಎನ್ರೋಲ್ಡ್ ಅನ್ನೋರು ಕೇವಲ 7,09,000, 1.28% ಮಾತ್ರ. ಅಂದರೆ 2 ಕಡೆ ಮತಪಟ್ಟಿಯನ್ನು ಹೊಂದಿದ್ದವರು ಬಹುಮಾಡಿ, ಒಂದೋ ತಾಯಿ ಮನೆಯಿಂದ ಗಂಡನ ಮನೆಗೆ ಬಂದಾಗ ಅದನ್ನು ವಿಳಾಸವನ್ನು ವರ್ಗಾವಣೆ ಮಾಡದೇ ಇರುವಂಥ ಮಹಿಳೆಯರಿರ್ತಾರೆ, ಹಲವಾರು ಸಂದರ್ಭದಲ್ಲಿ ಬಹುಮಾಡಿ ವಲಸೆ ಕಾರ್ಮಿಕರು ಇರ್ತಾರೆ. ಆದರೆ ವಲಸೆ ಕಾರ್ಮಿಕರು 2 ಕಡೆ ಮತವನ್ನು ಹೊಂದಿದರೆ ಅವರ ವಿಳಾಸ ಈಗಾಗಲೇ ಈ ಡೂಪ್ಲಿಕೇಟಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಇದು ಬಹಳ ಮುಖ್ಯವಾದಂಥ ವಿಷಯ. ಇದನ್ನು ಗಮನ ಕೊಟ್ಟು ಕೇಳಬೇಕು. ಯಾಕಂತಂದರೆ ಆ ನಂತರದಲ್ಲಿ ನಾವು ಬಹುಮುಖ್ಯವಾದ ಮತ್ತೊಂದು ಹಾಗೂ ಅತಿ ಹೆಚ್ಚು ಮತದಾರರು ಡಿಲೀಟ್ ಆಗಿರುವ ವಿಷಯಕ್ಕೆ ಬರ್ತೀವಿ. ಅದು ಪರ್ಮನೆಂಟ್ಲಿ ಶಿಫ್ಟೆಡ್ ಎಷ್ಟು? 65 ಲಕ್ಷ ಜನ ಪರ್ಮನೆಂಟ್ಲಿ ಶಿಫ್ಟೆಡ್. ಇದು ಎಷ್ಟು ಅಂದಾಜು? 11.81%. ಅಂದರೆ ಒಟ್ಟಾರೆ ಕರ್ನಾಟಕದ ಡಿಲೀಷನ್ ಆಗಿರೋರಲ್ಲಿ 5 ಜನರಲ್ಲಿ 3 ಶಿಫ್ಟೆಡ್ ಅನ್ನೋ ಕಾರಣಕ್ಕೆ, ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನೋ ಕಾರಣಕ್ಕೆ ಈ ರೀತಿ ಪರಿಗಣಿಸಲ್ಪಟ್ಟು ಹೊರದಬ್ಬಲ್ಪಟ್ಟಿರ್ತಾರೆ. ಈ ಪರ್ಮನೆಂಟ್ಲಿ ಶಿಫ್ಟೆಡ್ ಫಿಗರ್ 65 ಲಕ್ಷ ಸರಿಯಾ ತಪ್ಪ? ಅತಿ ಹೆಚ್ಚು ಎಲ್ಲಾಗಿದೆ ಪರ್ಮನೆಂಟ್ಲಿ ಶಿಫ್ಟೆಡ್ಡು? ಅತಿ ಹೆಚ್ಚು ASDDO ಕರ್ನಾಟಕದಲ್ಲಿ ಪರ್ಸೆಂಟೇಜ್ ವೈಸ್ ನೀವು ನೋಡೋದಾದರೆ ಅದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅತಿ ಹೆಚ್ಚು ಆಗಿರುವಂಥದ್ದು ಬೆಂಗಳೂರಿನ 4 ವಿಭಾಗಗಳಲ್ಲಿ. ಅದು ಬೆಂಗಳೂರು ನಾರ್ತ್, ಬೆಂಗಳೂರು BBMP ನಾರ್ತ್, BBMP ಸೆಂಟ್ರಲ್, BBMP ಸೌತ್, ಬೆಂಗಳೂರು ಅರ್ಬನ್ನು. ಸರಾಸರಿ ಎಷ್ಟಿದೆ? ಇದು ಸರಾಸರಿ 42%, 45%, 45%, 49%, ಆವರೇಜ್ 46% ಅಂತ ಇಟ್ಕೊಳ್ಳಿ. ಇದನ್ನು ಬಿಟ್ಟರೆ ಅಂದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ASDDO ಆಗಿದೆ. ಅತಿ ಹೆಚ್ಚು ASDDO ಆಗಿರುವುದರಲ್ಲಿ
ಅದರಲ್ಲಿ ಅತಿ ಹೆಚ್ಚು ಅಂದರೆ ಅಂದಾಜು 70% ಬೆಂಗಳೂರಿನಲ್ಲಿ ಆಗಿರುವುದು ಪರ್ಮನೆಂಟ್ಲಿ ಶಿಫ್ಟೆಡ್. ಈ ಪರ್ಮನೆಂಟ್ಲಿ ಶಿಫ್ಟೆಡ್ ಯಾವ ಕಾರಣಕ್ಕಾಗಿ ಆಗಿರುತ್ತೆ? ಇದಕ್ಕೆ ಕಾಂಗ್ರೆಸ್ಸು BJPಗಳು ಎಲ್ಲವೂ ಸರಿಯಾಗಿದೆ ಅನ್ನೋದಕ್ಕೆ ಕೊಡ್ತಿರೋ ಕಾರಣಗಳೇನಪ್ಪ ಅಂತಂದರೆ, ಈಗಾಗಲೇ ಅವರು ಗುಲ್ಬರ್ಗಾದಲ್ಲೋ ಮತ್ತೊಂದು ಕಡೆಯಿಂದಲೋ ವಲಸೆ ಬಂದಿದ್ದರೆ ಅಲ್ಲೂ ಅವ್ರ ಹೆಸರಿರುತ್ತೆ, ಇಲ್ಲೂ ಇವ್ರ ಹೆಸರಿರುತ್ತೆ. ಹೀಗಾಗಿ ಅದು ಶಿಫ್ಟೆಡ್ ಲೆಕ್ಕದಲ್ಲಿ ಹೋಗ್ಬಿಡುತ್ತೆ. ಅಥವಾ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಿರ್ತಾರೆ, ಆದ್ದರಿಂದಾಗಿ ಕೂಡ ಅದು ಶಿಫ್ಟ್ ಆಗಿರುತ್ತೆ. ಇದು ಸಹಜವಾದದ್ದು. ಸುಮಾರಷ್ಟು ಪರ್ಮನೆಂಟ್ಲಿ ಶಿಫ್ಟೆಡ್ ಆದವ್ರಿಗೆ 2ರಲ್ಲಿ 1 ಕಡೆ ಅವ್ರ ಹೆಸರಿರುತ್ತೆ, ಆದ್ದರಿಂದ ಎಲ್ಲವೂ ಸರಿ ಇದೆ. ಈ ವಾದದಲ್ಲಿ ಒಂದು ಬಹುದೊಡ್ಡ ದೋಷ ಏನಪ್ಪ ಅಂತಂದರೆ, 2 ಕಡೆ ಮತಗಳಿದ್ದರೆ ಅದು ಡೂಪ್ಲಿಕೇಟಲ್ಲಿ ಹೋಗ್ಬಿಟ್ಟಿರುತ್ತೆ. ಮತ್ತು ಅವರು ಈಗಾಗಲೇ ಮೂಲ ಅವರ ಗ್ರಾಮ ವಾಸಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ದರೆ ಅಲ್ಲಿ ಆಬ್ಸೆಂಟ್ ಅಂತಲೂ ಕ್ಯಾಪ್ಚರ್ ಆಗಿರುತ್ತೆ. ಅಂದರೆ ಆಬ್ಸೆಂಟು ಒಂದು ಈಗಾಗಲೇ ನಾವು ಚರ್ಚೆ ಮಾಡಿದಾಗೆ ಆಬ್ಸೆಂಟು 15 ಲಕ್ಷ ಹಾಗೂ ಆಲ್ರೆಡಿ ಎನ್ರೋಲ್ಡ್ ಡೂಪ್ಲಿಕೇಟು 7 ಲಕ್ಷ, 15, 7, 22 ಲಕ್ಷ. ಈಗಾಗಲೇ ಆಬ್ಸೆಂಟಲ್ಲಿ ಸುಮಾರಷ್ಟು ಸಮಸ್ಯೆಗಳಿರೋದು ಇವುಗಳನ್ನ ಹೇಳಿದ್ದೀವಿ. 22 ಲಕ್ಷದಲ್ಲಿ ಈಗಾಗಲೇ ಇದು ಕ್ಯಾಪ್ಚರ್ ಆಗಿಬಿಟ್ಟಿರುತ್ತೆ. ಇನ್ನು ಈ ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನೋದು ತಪ್ಪು ಅನ್ನೋದು ಎಲ್ಲಿಂದ ಬರುತ್ತೆ? ಅದಕ್ಕೆ ಇನ್ನೊಂದು ವಾದವನ್ನು ಏನು ಮುಂದಿಡಲಾಗ್ತಾ ಇದೆ, ಭಾರತದ ಹಾಗೂ ಕರ್ನಾಟಕದ ಸರಾಸರಿ ಜನಸಂಖ್ಯೆಯ ಏರಿಕೆ ಮತ್ತು ಅದಕ್ಕೆ ತಕ್ಕನಾಗೆ ವಯಸ್ಕರ ಜನಸಂಖ್ಯೆಯ ಏರಿಕೆ. ಉದಾಹರಣೆಗೆ ಕರ್ನಾಟಕದಲ್ಲಿ 6.7 ಕೋಟಿ ಜನಸಂಖ್ಯೆ ಇದೆ. ಈ 6.7 ಕೋಟಿ ಜನಸಂಖ್ಯೆಯಲ್ಲಿ 75% ಜನ 18 ವಯಸ್ಸಿಗಿಂತ ಮೇಲ್ಪಟ್ಟವರಾಗಿರ್ತಾರೆ. ಸೊ ಹೀಗಾಗಿ 5,54,00,000 ಅಂತ ನಾವೇನು ಹೇಳ್ತಿದ್ದೀವಿ ಅದು ತಪ್ಪು. ಯಾಕಂದರೆ 6,07,00,000ದಲ್ಲಿ 75% ಅಂದರೆ ಕೇವಲ 5,13,00,000 ಆಗುತ್ತೆ. ಆದ್ದರಿಂದ ಉಳಿದ ಒಂದು 45 ಲಕ್ಷ ಏನಿತ್ತು ಅದು ಆ 45 ಲಕ್ಷ ಕೃತಕ ಏರಿಕೆ. ಆದ್ದರಿಂದ ಈ ಒಂದು ASDDOನ ಪಟ್ಟಿ ಬಹುಮಾಡಿ ಸರಿ ಇದೆ ಎನ್ನುವ ವಾದವನ್ನು ಮುಂದಿಡಲಾಗ್ತಿದೆ. ಇದರಲ್ಲಿ ಮೆಥಡಾಲಜಿನಲ್ಲೇ ಇರುವ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಕರ್ನಾಟಕದ ವಯಸ್ಕರ ಮತದಾನದ ಏರಿಕೆ ಒಟ್ಟಾರೆ ಜನಸಂಖ್ಯೆಯ 75% ಅಂತ ಹೇಳುವುದಕ್ಕೆ ಬೆಂಗಳೂರನ್ನ ಗಮನದಲ್ಲಿ ಇಟ್ಟುಕೊಂಡು ಮಾತಾಡಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಬೆಂಗಳೂರಿಂದ ಹೊರಪಟ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ವಯಸ್ಕರು ದೊಡ್ಡ ಸಂಖ್ಯೆಯಲ್ಲಿ ವಲಸೆ ಬರ್ತಾರೆ. ವಲಸೆ ಬಂದು 10-20 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದಾರೆ. ಅವರು ಕರ್ನಾಟಕದ ಒಳಗಿನವರು ಆಗಿರ್ಬೋದು, ಕರ್ನಾಟಕದ ಹೊರಗಿನವರು ಕೂಡ ಆಗಿರ್ಬೋದು. ಸೊ ಹೀಗಾಗಿ ಈ ವಯಸ್ಕರು ಅಡಿಷನಲ್ ಆಗಿ, ಉದಾಹರಣೆಗೆ ಬೆಂಗಳೂರು ನಾರ್ತ್ ಏನಿದೆ ಕಾನ್ಸ್ಟಿಟ್ಯೂಯೆನ್ಸಿ, ಅದು ಇಡೀ ಭಾರತದಲ್ಲಿ ಅತಿ ಹೆಚ್ಚು ವಲಸೆಯನ್ನ ಮೈಗ್ರೇಷನ್ ಅಂತಾರೆ ಪಡಿತಿರುವಂತಹ ಒಂದು ಕಾನ್ಸ್ಟಿಟ್ಯೂಯೆನ್ಸಿ. 2014 ನಂತರ ಅಂದಾಜು 19 ಲಕ್ಷ ಜನ ಬೆಂಗಳೂರಿಗೆ ವಲಸೆ ಬಂದಿದ್ದಾರೆ. ಕರ್ನಾಟಕದ ಒಳಗಿಂದ, ಕರ್ನಾಟಕದ ಹೊರಗಿಂದ, ಅಂದರೆ ಹೆಚ್ಚು ಕಡಿಮೆ 10 ವರ್ಷದಿಂದ ಕರ್ನಾಟಕದಲ್ಲೇ ವಾಸ ಮಾಡ್ತಿದ್ದಾರೆ, ಬೆಂಗಳೂರಿನಲ್ಲೇ ವಾಸ ಮಾಡ್ತಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ 2014 ನಂತರ ಏನು ಜನಸಂಖ್ಯೆಯ ಸಹಜ ಏರಿಕೆ ಆಗುತ್ತೆ, ಆ ಸಹಜ ಏರಿಕೆ ಬೆಂಗಳೂರಿಗೆ ಹೆಚ್ಚಾಗಿರುವ ಈ ವಯಸ್ಕರ ವಲಸೆಯನ್ನ ಗ್ರಹಿಸುವುದಿಲ್ಲ. ಯಾಕಂದರೆ ಅದೊಂದು ಮ್ಯಾಥಮೆಟಿಕ್ಸ್ ಅಷ್ಟೇ ಅದು. ಆದರೆ ವಾಸ್ತವ ಏನು, ವಯಸ್ಕರ ಸಹಜ ಏರಿಕೆ ಅಂದರೆ ಒಟ್ಟಾರೆ ಜನಸಂಖ್ಯೆ ಏರಿಕೆಯ ಭಾಗವಾಗಿ ಅದೇ ಪ್ರಮಾಣದಲ್ಲಿ ವಯಸ್ಕರ ಜನಸಂಖ್ಯೆ ಏರುವುದು, ಆದರೆ ಅದರ ಜೊತೆಗೆ ವಲಸೆ ಬರುವುದು. ವಲಸೆನಲ್ಲಿ ಬಹುಪಾಲು ಜನ ವಯಸ್ಕರೇ ಆಗಿರ್ತಾರೆ. ಯಾಕಂದರೆ ಕೆಲಸ ಮಾಡಕ್ಕೆ ಬರ್ತಾರೆ. ಕೆಲಸ ಮಾಡುವಂತಹ ವಯೋಗುಂಪಿನವರು ಮತದಾರರು ಆಗಿರ್ತಾರೆ, ವಯಸ್ಕರು ಆಗಿರ್ತಾರೆ. ಹೀಗಾಗಿ ಅಡಿಷನಲ್ ಆಗಿ ವಯಸ್ಕರ ಮತದಾನ ಏನು ಹೆಚ್ಚಿದೆ, ಮತದಾರರ ಪ್ರಮಾಣ ಏನು ಹೆಚ್ಚಿದೆ, ಆ ಪ್ರಮಾಣವನ್ನು ಸಹಜ ಜನಸಂಖ್ಯೆ ಏರಿಕೆ ಕ್ಯಾಪ್ಚರ್ ಮಾಡುವುದಿಲ್ಲ. ಹೀಗಾಗಿ ಅಡಲ್ಟ್ ಪಾಪ್ಯುಲೇಷನ್ ಗ್ರೋತ್ ಮತ್ತು ಎಲೆಕ್ಟರ್ ಗ್ರೋತ್ ಇವೆರಡರಲ್ಲೂ ಕೂಡ, ಅಂದರೆ ವಯಸ್ಕ ಮತದಾರರ ಸಂಖ್ಯೆಯ ಏರಿಕೆ ಹಾಗೂ ಮತದಾರರ ಏರಿಕೆ, ವಯಸ್ಕರ ಏರಿಕೆ ಮತ್ತು ಮತದಾರರ ಏರಿಕೆ ಇವೆರಡು 100 ಸರಿಸಮ ಇರಬೇಕು ಅಂತೇಳಿ ವಲಸೆ ಜಾಸ್ತಿ ಇರುವಂತಹ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಇದು ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಷಯ. ಹೀಗಾಗಿ
65 ಲಕ್ಷ ಜನ ಏನು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತಿದ್ದಾರೆ. ಅದರಲ್ಲಿ ಸುಮಾರು 60-70% ಅಷ್ಟು ಜನ ಬೆಂಗಳೂರಿನಲ್ಲಿರ್ತಾರೆ. ಅವರೆಲ್ಲರೂ ಕೂಡ ಅನರ್ಹ ಮತದಾರರು ಅಂತೇಳಿ ಕಾಂಗ್ರೆಸ್ಸು BJP ಥರ ನಾವು ಮಾತಾಡುವಂಥದ್ದು ಮತ್ತು ವೈಜ್ಞಾನಿಕ ಅಧ್ಯಯನವೂ ಕೂಡ ಹೇಳೋದು ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಎರಡೆರಡು ಕಡೆ ಮತದಾರರ ಪಟ್ಟಿ ಇತ್ತು ಅಂತಂದರೆ ಇಲ್ಲ ಅಲ್ಲಿ ಹೋಗಿರುತ್ತೆ, ಇಲ್ಲ ಈ ಕಡೆ ಹೋಗಿರುತ್ತೆ, ಅಥವಾ ಆಬ್ಸೆಂಟಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಮತ್ತೊಮ್ಮೆ ಪರ್ಮನೆಂಟ್ಲಿ ಶಿಫ್ಟೆಡಲ್ಲಿ ಕ್ಯಾಪ್ಚರ್ ಮತ್ತೊಮ್ಮೆ ಹೋಗ್ಬೇಕನ್ನುವಂಥದ್ದು ಕ್ರೌರ್ಯವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಪ್ರಮುಖವಾದಂಥ ವಿಷಯ, ಕರ್ನಾಟಕ ಒಳಗೊಂಡಂತೆ ದಕ್ಷಿಣ ರಾಜ್ಯಗಳಲ್ಲಿ ಒಟ್ಟಾರೆ ಜನಸಂಖ್ಯೆಯ ಏರಿಕೆ ಪ್ರಮಾಣ ಕಡಿಮೆ ಆಗ್ತಿದೆ. ಅಂದರೆ ಜನನ ದರ ಕಡಿಮೆ ಆಗ್ತಾ ಇದೆ. ಕಳೆದ 18 ವರ್ಷಗಳಲ್ಲಿ 2.2, 2.3 ಇದ್ದಿದ್ದು ಕರ್ನಾಟಕದ ಒಟ್ಟಾರೆ ಫರ್ಟಿಲಿಟಿ ರೇಟು ಅದು ಹೆಚ್ಚು ಕಡಿಮೆ 1.8, 1.9ಕ್ಕೆ ಬಂದಿದೆ. ಅಂದರೆ ಜನನದ ಪ್ರಮಾಣ ಕರ್ನಾಟಕದಲ್ಲಿ ಕಡಿಮೆ ಆಗ್ತಿದೆ. ಆದರೆ ಇದೇ ಅವಧಿನಲ್ಲಿ 18 ವರ್ಷಕ್ಕೆ ಮುಂಚೆ ಹುಟ್ಟಿದವರು 18 ವರ್ಷ ತಲುಪುವುದು ತನ್ನಂತೆ ತಾನೇ ನಡೆಯುತ್ತೆ. ಅದು ಕಡಿಮೆ ಆಗಿಲ್ಲ, ಅದು ಪ್ರಮಾಣಾತ್ಮಕವಾಗಿ ಜಾಸ್ತಿನೇ ಆಗ್ತಿದೆ. ಹೀಗಾಗಿ ಜನಸಂಖ್ಯಾ ಏರಿಕೆ ಕಡಿಮೆಯಾಗಿ ವಯಸ್ಕರ ಸಂಖ್ಯೆ ಅದೇ ಇದ್ರೂ ಕೂಡ 75% ಮಾತ್ರ ಅಂತ ಹೇಳಕ್ಕೆ ಬರುವುದಿಲ್ಲ. ಅಂದರೆ ಒಟ್ಟಾರೆ ಜನಸಂಖ್ಯೆಯಲ್ಲಿ 75% ಮಾತ್ರ ಅಡಲ್ಟ್ಸ್ಗಳಿರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ, ಅದು 80ರ ಆಸುಪಾಸಿರುತ್ತೆ. ಮೂರನೇದು, ಕಳೆದ 20 ವರ್ಷಗಳಲ್ಲಿ ಸತತವಾಗಿ ವೋಟರ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ತೀವ್ರವಾಗಿ ನಡೀತಿರುವುದರಿಂದ ಹೆಚ್ಚುವರಿಯಾಗಿ ಮೊದಲಿಗಿಂತ ಹೆಚ್ಚು ವಯಸ್ಕರು ಮತದಾರರಾಗಿ ನೋಂದಾವಣೆ ಮಾಡಿಕೊಂಡಿರೋ ಸಾಧ್ಯತೆಯೂ ಇರುತ್ತೆ. ಹೀಗಾಗಿ ವಯಸ್ಕರ ಏರಿಕೆಗೂ ಮತದಾರರ ಏರಿಕೆಗೂ ಸಮರೂಪತೆ ಇರಬೇಕು ಅನ್ನುವಂಥದ್ದು ತಪ್ಪು ಗಣಿತವಾಗುತ್ತೆ, ತಪ್ಪು ಮೆಥಡಾಲಜಿ ಆಗುತ್ತೆ. ವಲಸೆ ಹಾಗೂ ಈಗಾಗಲೇ ಹೇಳಿದಂಥ ಇನ್ನಿತರ 2 ಕಾರಣಗಳಿಗಾಗಿ ಮತದಾರರ ಸಂಖ್ಯೆ ಜಾಸ್ತಿ ಇರುವುದು ಸಹಜ ಮತ್ತು ಅವರನ್ನು ಕಿತ್ತಾಕುವುದು ಅಸಹಜ. ಎರಡನೇದಾಗಿ ಅತಿ ಮುಖ್ಯವಾಗಿ ನಿಮ್ಮ ಪರದೆಯ ಮೇಲೆ ASDDO ಸಂಖ್ಯೆಗಳಲ್ಲಿ ಬೆಂಗಳೂರು ಬಿಡಿ, ಬೆಂಗಳೂರು ನಾರ್ತು, ಅರ್ಬನ್ನು, ರೂರಲ್ಲು ಮತ್ತು ನಾರ್ತು, ಸೆಂಟ್ರಲ್ಲು, ಸೌತು ಇವುಗಳಲ್ಲಿ 45% ಇದೆ, 40% ಇದೆ. ಅವರೆಲ್ಲರನ್ನೂ ಕೂಡ ASDD1 ಮಾಡಿದ್ದಾರೆ, ಅದರಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್ ಇದೆ. ಆದರೆ ಅದೇ ಲೆಕ್ಕದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿ ASDDO ಸಂಖ್ಯೆ ಅತಿ ಹೆಚ್ಚು ಇರುವ ಜಿಲ್ಲೆಗಳಾವುದು. ಈಗ ಬೆಂಗಳೂರನ್ನು ಒಳಗೊಂಡರೆ ಒಟ್ಟಾರೆ ಕರ್ನಾಟಕದ ಪರ್ಸೆಂಟೇಜ್ ಆಫ್ ASDDO 19.48% ಆಗುತ್ತೆ. 19.48% ಅಂತ ಇಟ್ಕೊಂಡಾಗಲೂ ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಕರ್ನಾಟಕದ ಪ್ರಧಾನವಾಗಿ ಈ ಬೆಂಗಳೂರು ಜಿಲ್ಲೆಗಳನ್ನು ಬಿಟ್ಟರೆ 19%ಗಿಂತ ಜಾಸ್ತಿ ಇರುವಂಥದ್ದು ನಿಮಗೆ ಗುಲ್ಬರ್ಗ ಕಾಣುತ್ತೆ, ಮೈಸೂರು ಕಾಣುತ್ತೆ, ಹಾಗೂ ಹತ್ತತ್ರ ರಾಯಚೂರು ಕಾಣುತ್ತೆ. ಜಿಲ್ಲೆಯನ್ನು ಲೆಕ್ಕ ಹಾಕಿದ್ರೆ, ಕರ್ನಾಟಕವನ್ನು ಸರಾಸರಿಯಾಗಿ ಇಟ್ಕೊಂಡ್ರೆ. ಆದರೆ ಬೆಂಗಳೂರನ್ನು ವಿಶೇಷ ಕಾರಣ ಅನ್ನೋ ಕಾರಣಕ್ಕಾಗಿ ಅದನ್ನು ಬಿಟ್ಟು ನಾನ್ ಬೆಂಗಳೂರು ಕರ್ನಾಟಕ, ಬೆಂಗಳೂರು ರಹಿತವಾದಂಥ ಕರ್ನಾಟಕದಲ್ಲಿ ಸರಾಸರಿ ASDO ಎಷ್ಟು ಅಂತ ನೀವು ನೋಡಿದ್ರೆ, ಬೆಂಗಳೂರನ್ನ ಬಿಟ್ಟರೆ ಕರ್ನಾಟಕದ ಸರಾಸರಿ ಹೊರದಬ್ಬುವ ಸಂಖ್ಯೆ 13.58% ಆಗುತ್ತೆ. ತಮ್ಮ ಪರದೆಯ ಮೇಲೆ ಬೆಂಗಳೂರನ್ನು ಹೊರತುಪಡಿಸಿದ ಜಿಲ್ಲೆಗಳ ಒಟ್ಟಾರೆಯಾಗಿ ಎಷ್ಟು ಪರ್ಸೆಂಟೇಜಷ್ಟು ASDDO ಆಗಿದೆ ಅನ್ನೋ ಲೆಕ್ಕ ಬರುತ್ತೆ, ತಾವು ಗಮನಿಸ್ಬೋದು. ಕಲಬುರಗಿ 22.12%, ಮೈಸೂರು 19, ಅಂದರೆ 13.58% ರಾಜ್ಯದ ಸರಾಸರಿ ಬೆಂಗಳೂರನ್ನು ಬಿಟ್ಟು. ಸೊ ರಾಜ್ಯದ ಸರಾಸರಿಗಿಂತ ಹೆಚ್ಚು ASDD ಇರುವ ಜಿಲ್ಲೆಗಳು ಯಾವ್ಯಾವುದು ಅಂತ ಇಟ್ಕೊಂಡ್ರೆ ಕಲಬುರಗಿ 22%, ಮೈಸೂರು 19.96%, ರಾಯಚೂರು 18.75%, ಬಳ್ಳಾರಿ 18.19%, ಯಾದಗಿರಿ 17.92%, ಧಾರವಾಡ 16.67%, ಬೀದರ್ 16.5%, ವಿಜಯಪುರ 15.04%, ಬಾಗಲಕೋಟೆ 14.62%. ಅದರ ಕೆಳಗಡೆನೆ ನಿಮಗೆ ಕೊಡಗು ಕೂಡ ಬರುತ್ತೆ, ಅದು 13.44%, ರಾಜ್ಯದ ಸರಾಸರಿಗಿಂತ ಒಂಚೂರು ಕಡಿಮೆ. ಆದರೆ ಈ 1ರಿಂದ 9 ತನಕ ಇರುವ ಜಿಲ್ಲೆಗಳು ಯಾವ ಜಿಲ್ಲೆಗಳು? ಕಲಬುರಗಿ, ರಾಯಚೂರು, ಬಳ್ಳಾರಿ, ಯಾದಗಿರಿ, ಧಾರವಾಡ, ಬೀದರ್, ವಿಜಯಪುರ, ಬಾಗಲಕೋಟೆ ಈ ಜಿಲ್ಲೆಗಳೆಲ್ಲ ವಲಸೆಕೋರ ಜಿಲ್ಲೆಗಳು. ಅಲ್ಲಿ ಹೊಟ್ಟೆಪಾಡಿಗೆ ಅವಕಾಶ ಇಲ್ಲ ಅಂಥೇಳಿ ಲಕ್ಷ ಜನ ಹೊಟ್ಟೆಪಾಡನ್ನು ಅರಸಿಕೊಂಡು ಬೆಂಗಳೂರಿಗೆ ಬರ್ತಿದ್ದಾರೆ. ಆದರೆ ವಿಚಿತ್ರ ಏನಪ್ಪ ಅಂತ ನೀವು ನೋಡಿದ್ರೆ, ಇವರಲ್ಲಿ ಬಹುಪಾಲು ಜನ ಅವರ ಜಿಲ್ಲೆಗಳಲ್ಲೂ ಪರ್ಮನೆಂಟ್ಲಿ ಶಿಫ್ಟೆಡ್ಡು, ಬೆಂಗಳೂರಲ್ಲೂ ಪರ್ಮನೆಂಟ್ಲಿ ಶಿಫ್ಟೆಡ್. ಅವರ ಜಿಲ್ಲೆಗಳಲ್ಲಿ ಅವರು ಅಲ್ಲಿ ಇಲ್ಲಿ ಎರಡೂ ಕಡೆ
ಅವರು ಮತಪಟ್ಟಿಯನ್ನು ಉಳಿಸ್ಕೊಂಡಿದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಒಂದೋ ಆಬ್ಸೆಂಟಲ್ಲಿ ಬಂದು ಹೋಗ್ಬಿಟ್ಟಿರುತ್ತೆ, ಅಥವಾ ಅವ್ರದ್ದು ಡೂಪ್ಲಿಕೇಟಲ್ಲಿ ಬಂದ್ಬಿಟ್ಟಿರುತ್ತೆ, ಕವರ್ ಆಗೋಗಿರುತ್ತೆ. ಅದು ಎರಡೆರಡು ಇಟ್ಕೊಂಡಿದ್ರೆ. ಇನ್ನು ಅದಾದ ನಂತರವೂ ಕೂಡ ಸುಮಾರು ಅವರು ನಾನು ಹೇಳ್ದಂಗೆ ಕರ್ನಾಟಕದ ಸರಾಸರಿಗಿಂತ ಜಾಸ್ತಿ, ಅದರಲ್ಲೂ ವಿಶೇಷವಾಗಿ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಜಿಲ್ಲೆಗಳನ್ನು ನೀವು ಇಟ್ಕೊಂಡ್ರೆ ಎಲ್ಲಿಂದ ಅತಿ ಹೆಚ್ಚು ವಲಸೆ ಹೋಗ್ತಾರೋ ಅವರು ಅಲ್ಲೂ ಪರ್ಮನೆಂಟ್ಲಿ ಶಿಫ್ಟೆಡ್, ಬೆಂಗಳೂರಲ್ಲೂ ಪರ್ಮನೆಂಟ್ಲಿ ಶಿಫ್ಟೆಡ್, ನರಕಕ್ಕೆ ಶಿಫ್ಟ್ ಆದ್ರೆ ಇವರೆಲ್ಲ. ಅಂದರೆ ಈ ಬಗೆಯ ವರ್ಗೀಕರಣವೇ ಅತ್ಯಂತ ಅವೈಜ್ಞಾನಿಕವಾಗಿದೆ. ಇನ್ನೂ ಕೂಡ ನೀವು ಇದರಲ್ಲಿರುವ ಇನ್ನೊಂದು ವಿಶೇಷತೆಯನ್ನು ಗಮನಿಸಬೇಕು. ತಮ್ಮ ಪರದೆಯ ಮೇಲೆ ಈಗ ಇದುವರ ತನಕ ಜಿಲ್ಲೆಗಳನ್ನು ನೋಡಿದ್ವಿ. ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅನುಸಾರವಾಗಿ ಎಷ್ಟೆಷ್ಟು ASDOಗಳಾಗಿದ್ದಾವೆ ಅನ್ನುವಂತಹ ಒಂದು ವರದಿ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರಲ್ಲಿ ಯಥಾ ಪ್ರಕಾರ ನೀವು ಬೆಂಗಳೂರನ್ನು ಬಿಟ್ಟುಬಿಡಿ, ಬೆಂಗಳೂರಿನ 28 ಜಿಲ್ಲೆಗಳನ್ನು ಕೂಡ ಬಿಟ್ಟುಬಿಡಿ, ಉಳಿದಂತೆ ನಿಮಗೆ ಸಿಗೋದು ಯಾವುದು? ಗುಲ್ಬರ್ಗ ದಕ್ಷಿಣ್ 34%. ಅಂದರೆ ರಾಜ್ಯದ ಸರಾಸರಿಗಿಂತ 10% ಜಾಸ್ತಿ, 14% ಜಾಸ್ತಿ ಗುಲ್ಬರ್ಗ ದಕ್ಷಿಣ್ ಕಾನ್ಸ್ಟಿಟ್ಯೂಯೆನ್ಸಿ. ಕೃಷ್ಣರಾಜ ಕಾನ್ಸ್ಟಿಟ್ಯೂಯೆನ್ಸಿ 34%, ಚಾಮರಾಜ ಕಾನ್ಸ್ಟಿಟ್ಯೂಯೆನ್ಸಿ 32.5%, ನರಸಿಂಹರಾಜ ಕಾನ್ಸ್ಟಿಟ್ಯೂಯೆನ್ಸಿ 31.4%, ರಾಯಚೂರು 30.3%, ಬಿಜಾಪುರ ಸಿಟಿ 29.49%, ತುಮಕೂರು ಸಿಟಿ. ಅಂದರೆ ಒಂದು ಸಾಮ್ಯತೆಯನ್ನು ನೀವಿಲ್ಲಿ ಗಮನಿಸಬೇಕು. ಅಂದರೆ 20%ಗಿಂತ ಜಾಸ್ತಿ ಇರುವಂತಹ ಕೆಲವು ಜಿಲ್ಲೆಗಳು ಗಮನದಲ್ಲಿ ಬರುತ್ತೆ, ನೀವು ನೋಡ್ಕೊಳ್ಳಿ. 177ನೇ ಇದರಿಂದ ಬಳ್ಳಾರಿ, ಹುಬ್ಳಿ ಧಾರವಾಡ ಈಸ್ಟ್, ಚಾಮುಂಡೇಶ್ವರಿ, ಚಿತ್ತಾಪುರ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ. ಹುಬ್ಳಿ ಧಾರವಾಡ ವೆಸ್ಟ್, ದಾವಣಗೆರೆ ನಾರ್ತ್, ಬೆಳಗಾಂ ದಕ್ಷಿಣ್, ದಾವಣಗೆರೆ ಸೌತ್, ಹುಬ್ಳಿ ಧಾರವಾಡ ಸೆಂಟ್ರಲ್, ಬೆಳಗಾಂ ಉತ್ತರ, ಬೀದರ್, ತುಮಕೂರು ಸಿಟಿ, ಬಳ್ಳಾರಿ ಸಿಟಿ, ಬಿಜಾಪುರ ಸಿಟಿ, ರಾಯಚೂರು, ನರಸಿಂಹರಾಜ, ಗುಲ್ಬರ್ಗ ಉತ್ತರ, ಚಾಮರಾಜ, ಕೃಷ್ಣರಾಜ, ಗುಲ್ಬರ್ಗ ದಕ್ಷಿಣ. ಇವೆಲ್ಲವೂ ಕೂಡ 20ರಿಂದ 35% ASDOವನ್ನು ದಾಖಲೆ ಮಾಡಿದ್ದಾವೆ. ಇವುಗಳಿಗಿರುವ ಎರಡು ಸಾಮ್ಯತೆಯನ್ನು ನೀವು ಗಮನಿಸಬೇಕು. ಇವೆಲ್ಲವೂ ಕೂಡ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳು, ಅತ್ಯಂತ ಹಿಂದುಳಿದ ಕಾನ್ಸ್ಟಿಟ್ಯೂಯೆನ್ಸಿಗಳು, ಹಾಗೂ ಅದೇ ಕಾಲದಲ್ಲಿ ಮುಸ್ಲಿಮರ ಜನಸಂಖ್ಯೆ ಸಾಪೇಕ್ಷವಾಗಿ ಹೆಚ್ಚಿರುವ ಜಿಲ್ಲೆಗಳು. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇರುವಂತಹ ಜಿಲ್ಲೆಗಳಲ್ಲಿ, ಅತ್ಯಂತ ಹಿಂದುಳಿಯುವ ಜಿಲ್ಲೆಗಳಲ್ಲಿ, ದಲಿತರ ಜನಸಂಖ್ಯೆ ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಶಿಫ್ಟೆಡ್, ಅತಿ ಹೆಚ್ಚು ASDO ದಾಖಲಾಗಿದೆ. ಅಂದರೆ ಸ್ಟ್ರಕ್ಚರಲ್ಲಿ ಇವೆಲ್ಲವೂ ಇಂಟೆನ್ಷನಲ್ಲಿ ಆಗಿದೆಯಾ? ಅದು ನಮಗೆ ಮ್ಯಾಪಿಂಗ್ನಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡಿದಾಗ ಇನ್ನೂ ಸ್ಪಷ್ಟವಾಗಿ ಕಾಣುತ್ತೆ. ಇದರಲ್ಲಿ BLOಗಳು ವಿಶೇಷವಾಗಿ ಯಾವುದೇ ದುರುದ್ದೇಶವಿಲ್ಲದೆ ಅವರೇನಾದರೂ ಕೆಲಸ ಮಾಡಿಲ್ಲ ಅಂದರೆ ಸೆಕ್ಯುಲರ್ ಆಗೇನೆ ಕೆಲಸ ಮಾಡಿದ ಸೆಕ್ಯುಲರ್ ಬೇಜವಾಬ್ದಾರಿಯನ್ನೇ ತೋರಿರ್ತಾರೆ, ಅಥವಾ ಕೆಲಸದಲ್ಲಿ ಲೋಪದೋಷ ಮಾಡಿದರೂ ಕೂಡ ಸೆಕ್ಯುಲರ್ ಲೋಪದೋಷವನ್ನೇ ತೋರಿದ್ದಾರೆ ಅಂತಲೇ ನಾವು ಈ ಸದ್ಯಕ್ಕೆ ಗಮನದಲ್ಲಿ ಇಟ್ಕೊಂಡ್ರೂ ಕೂಡ SIR ಪ್ರಕ್ರಿಯೆಯಲ್ಲೇ ಇರುವಂತಹ ವ್ಯವಸ್ಥಿತವಾದಂತಹ ಹೊರದಬ್ಬುವ ಮಾನದಂಡಗಳೇನಿದ್ದಾವೆ, ಎನ್ಯುಮರೇಷನ್ ಫಾರಮ್ ಕೊಡಬೇಕು, ಅದನ್ನು ಫಿಲಪ್ ಮಾಡಿಕೊಡ್ಬೇಕು, ನೀವು ಅಲ್ಲಿ ಇರಬೇಕು, 3 ಸತಿ ಅವ್ರು ಬಂದಾಗಲೂ ಕೂಡ ಕೆಲಸಕ್ಕೆ ಹೋಗೋದು ಬಿಟ್ಟು ಅವ್ರಿಗೆ ಕಾಯಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಅಂದರೆ ಇದುವರ ತನಕ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಏನು ಇದುವರ ತನಕ SIR ಈ ದೇಶದಲ್ಲಿ ಮಾಡೇ ಇಲ್ಲ. ಅದನ್ನು ತುಂಬ ಸ್ಪಷ್ಟವಾಗಿ ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ. SIR ಅನ್ನುವಂಥದ್ದು ಪ್ರಪ್ರಥಮವಾಗಿ ಈ ದೇಶದಲ್ಲಿ ನಡೀತಿದೆ. ಆದರೆ ಮತಪಟ್ಟಿ ಶುದ್ಧೀಕರಣ ಏನಿದೆ ಅದು ಕಾಲಕ್ಕೆ, ಅದು ಇಂಟೆನ್ಸಿವ್ ರಿವಿಷನ್, ಅದು ಮತದಾರ ಸಿಗುವ ತನಕ ಹುಡುಕೊಂಡೋಗಿ ಅವ್ರ ಮನೆಗೆ ಹೋಗಿ ಅವರನ್ನು ಕಂಡು ಮಾತಾಡಿಸಿ ತಿದ್ದುಪಡಿಗಳನ್ನು ಮಾಡ್ಕೊಂಡು ಬಂದಿರೋವಂಥದ್ದು. ಸತ್ತಿರೋರನ್ನ ಕಿತ್ತಾಕಿ ಹೊಸದಾಗಿ ಮತದಾರರಾಗಿದ್ದರೆ ಅವ್ರನ್ನ ಸೇರಿಸಿ ಅಡ್ರೆಸ್ ವಿಳಾಸ ತಪ್ಪಿದ್ದನ್ನು ಬದಲಾಯಿಸಿ ಅದು ಒಂದು ರೀತಿ ಮಾಡಿದ್ದಾರೆ. ಪ್ರತಿ 10 ವರ್ಷಕ್ಕೊಂದ್ಸತಿ ಅದನ್ನು ಮಾಡಿದ್ದಾರೆ. ಅದಲ್ದಿರ ಪ್ರತಿ ವರ್ಷ ಸ್ಪೆಷಲ್ ಸಮ್ಮರಿ ರಿವಿಷನ್ ಫಾರಮ್ 6, 7, 8 ಅಂದರೆ ಹೊಸದಾಗಿ ಮತದಾರರಾಗೋದು ಅಥವಾ ತಪ್ಪು ಇವ್ರು ಮತದಾರರ ಅಲ್ಲ ಅನ್ನೋ ಆಕ್ಷೇಪಣೆಗಳಿರ್ಬೋದು, ಅಥವಾ ವಿಳಾಸ ಬದಲಾಯಿಸೋದಿರ್ಬೋದು. ಇವು 3 ಅಪ್ಲಿಕೇಶನ್ಗಳನ್ನ ಆಧರಿಸಿ ಪ್ರತಿ ವರ್ಷವೂ ಕೂಡ ಏನಿಲ್ಲಿ ಶುದ್ಧೀಕರಣ ಆಗ್ತಿತ್ತು ಅವೆರಡೂ ಕೂಡ ನಡ್ಕೊಂಡು ಬಂದಿದೆ, ಅದರಲ್ಲಿ ತಪ್ಪೂ ಇಲ್ಲ. ಆದರೆ ಇವೆರಡೂ ಪ್ರಕ್ರಿಯೆಯಲ್ಲಿ ಮತದಾರರ ಮೇಲೆ ಜವಾಬ್ದಾರಿ ಇರಲಿಲ್ಲ. ಮತದಾರರನ್ನ ಆಯೋಗವು ಹುಡುಕಿಕೊಂಡು ಹೋಗಿ ಅವರ ಅಹವಾಲನ್ನು ಕೇಳಿ ಅವರಿಗೆ ಅವ್ರಿಗೇನಾದರೂ ಅವ್ರ ಕೊಟ್ಟಿರೋ ಮಾಹಿತಿನಲ್ಲಿ ಏರುಪೇರಿತ್ತು ಅಂದರೆ, ಉದಾಹರಣೆಗೆ ಅವರು ಶಿಫ್ಟೆಡ್ ಆಗಿದ್ದಾರೆ ಅಂತಾದರೆ ಇದುವರ ತನಕ ಇದ್ದಂಥ ನಿಯಮ ಏನು? ಹೋಗ್ಬಿಟ್ಟು 4-5 ಜನಕ್ಕೆ ಕೇಳಿ ಮಹಾಜರ್ ಮಾಡ್ಕೊಂಡು ಬಂದ್ಬಿಡೋದಲ್ಲ. SIR ಪ್ರಕ್ರಿಯೆಯಲ್ಲಿ ಮಾಡಿರೋದು ಅದೇ. ಹೋಗಿರ್ತಾರೆ, 4-5 ಜನರನ್ನು ಕೇಳಿರ್ತಾರೆ, ಏನಪ್ಪ ಇವ್ರು ಇದ್ದಾರಾ ಇಲ್ವಾ ಅಂತೇಳಿ, ಇಲ್ಲ ಸ್ವಾಮಿ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದನ್ನು
ಯಾರು ಹೋಗಿದ್ದಾರೆ ಅಂತ ಹೇಳಲ್ಪಟ್ಟಿದ್ದಾರೆ ಅವ್ರ ಹತ್ರ ಸಮಜಾಯಿಷಿಯನ್ನು ಕೇಳದೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಬರ್ಕೊಂಡು ಬಂದಿರ್ತಾರೆ. ಈ ಪರ್ಮನೆಂಟ್ಲಿ ಶಿಫ್ಟೆಡ್ಗೆ ಈಗ ಉಳ್ಕೊಂಡಿರೋದು ಒಂದೇ ತಿಂಗಳು ಅವಕಾಶ. ಅವರು ಹೋಗಿ ಫಾರಂ ನಂಬರ್ 6 ಮೂಲಕ, ಈಗ ಫಾರಂ ನಂಬರ್ 6 ಅಂದರೆ ಬರೀ ನಿಮ್ಮ ರೇಷನ್ ಕಾರ್ಡೋ ಎಲೆಕ್ಟ್ರಿಸಿಟಿ ಬಿಲ್ಲೋ ಅಥವಾ ಬಾಡಿಗೆ ಕರಾರ್ ಪತ್ರವೋ ಆಗೋದಿಲ್ಲ. ಈಗ ಫಾರಂ ನಂಬರ್ 6 ಜೊತೆ ನೀವು ಹೊಸ ಮತದಾರರು ಅಂತಂದ್ಬಿಟ್ಟು ನೋಂದಾಯಿಸ್ಕೋಬೇಕು ಅಂತಂದರೆ ಒಂದು ಡಿಕ್ಲರೇಷನ್ ಫಾರಂ ಕೊಡಬೇಕು. ಡಿಕ್ಲರೇಷನ್ನಲ್ಲಿ ನೀವು ಅಥವಾ ನಿಮ್ಮ ಹಿರಿಯರು ಅಂದರೆ ನಿಮ್ಮ ಅಪ್ಪ ಅಮ್ಮನೋ ಅಜ್ಜ ಅಜ್ಜಿನೋ 2002ರಲ್ಲೂ ಮತದಾರರು ಅಂತ ನೀವು ಸಾಬೀತು ಮಾಡಲಿಲ್ಲ ಅಂತಂದರೆ ಹೊಸ ಮತದಾರರಿಗೆ ನಾಗರಿಕರು ಅಂತ ಸಾಬೀತು ಮಾಡ್ಕೊಳ್ಳೋಕ್ಕೆ ಏನು 11 ನಿರ್ದಿಷ್ಟವಾದಂಥ ದಾಖಲೆಗಳನ್ನು ಸೂಚಿಸಿದೆ ಚುನಾವಣಾ ಆಯೋಗ. ಅದನ್ನು ಪ್ರತಿಯೊಬ್ಬರೂ ಕೂಡ ಯಾರು ಈ ASDDO ಆಗಿರ್ತಾರೆ ಫಾರಂ ನಂಬರ್ 6 ಮೂಲಕ ಮತ್ತೆ ಒಳಗೆ ಬರಬೇಕು ಅಂತಂದರೆ ಅವರು ನಾಗರಿಕರು ಅಂತ ಸಾಬೀತು ಮಾಡ್ಕೊಂಡೇ ಬರಬೇಕು. ಇದೇನಕ್ಕೆ? ಮತದಾರರಿಗೆ ಗೊತ್ತೇ ಇಲ್ಲ ಈ ಪ್ರಕ್ರಿಯೆ ನಡೀತಿದೆ ಅಂತ. SIR ಪ್ರಕ್ರಿಯೆಯಲ್ಲಿ ಇದರಲ್ಲಿ ಮತದಾರರಿಗೆ ಎಷ್ಟು ಅರಿವಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಮಾಡಿದ್ದಾರೆ. 100ರಲ್ಲಿ ಹಳ್ಳಿಗಾಡಿನ ಗ್ರಾಮೀಣ ಪ್ರದೇಶದಲ್ಲಿ BLOಗಳು ಮನೆಗೆ ಬರೋ ತನಕ ಇದೇನು ಅಂತಲೇ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥರನ್ನ ಬಿಟ್ಬಿಡಿ, ಬೆಂಗಳೂರಿನ ಸುಶಿಕ್ಷಿತ ಮತದಾರರಲ್ಲಿ 90% ಜನರಿಗೆ ಇದ್ರ ಬಗ್ಗೆ ಅರಿವು ಇರಲಿಲ್ಲ. ಇದ್ದರೂ ತಾತ್ಸಾರ ಮತ್ತು ಉದಾಸೀನ ಇತ್ತು. ಆ ಥರ ಇದ್ದವರು ಸುಮಾರಷ್ಟಿಗೆ ಅನುಭವಿಸ್ತಾ ಇದ್ದಾರೆ. ಅಂದರೆ ಮತದಾರರಿಗೆ ಸಹಜವಾಗಿಯೇ ಇದರ ಬಗ್ಗೆ ಅರಿವಿಲ್ಲ ಅನ್ನೋ ವಿಷಯವನ್ನು ಗಮನದಲ್ಲಿಟ್ಕೊಂಡು, ಯಾಕಂತಂದರೆ ಚುನಾವಣಾ ಆಯೋಗಕ್ಕೆ ಇರುವ ಸಾಂವಿಧಾನಿಕ ಮಾರ್ಗದರ್ಶನ ಯಾವ ಒಬ್ಬ ಅರ್ಹ ಮತದಾರರನ್ನು ಹೊರಗುಳಿಬಾರದು, ಬರೀ ಅನರ್ಹ ಮತದಾರರನ್ನ ತೆಗೆಯೋದಲ್ಲ, ಅರ್ಹ ಮತದಾರರನ್ನ ಒಳಗೊಳ್ಳಬೇಕು ಅಂತಂದರೆ ಮನೆಗೆ ಹೋಗಿ ಜವಾಬ್ದಾರಿ ಇವ್ರದ್ದು, ಮತದಾರರದಲ್ಲ. SIR ಪ್ರಕ್ರಿಯೆಯಲ್ಲಿ ಏನು ಮಾಡಿದ್ರು, ಈ ಜವಾಬ್ದಾರಿಯನ್ನು ಮತದಾರರಿಗೆ ವರ್ಗಾಯಿಸಿದ್ರು. ಮತದಾರರಿಗೆ ಇದರ ಅರಿವಿಲ್ಲ ಅಂತಂದರೆ ಈಗ ಈ ಮತಪಟ್ಟಿನಲ್ಲಿ ಸೇರ್ಕೊಳ್ಳೋದು ಬಿಡೋದು ಅವರ ಜವಾಬ್ದಾರಿ ಆಗಿಬಿಡ್ತು. ಈಗ ಸರ್ಕಾರದ ಜವಾಬ್ದಾರಿ, ಆಯೋಗದ ಜವಾಬ್ದಾರಿ ಅಲ್ಲವೇ ಅಲ್ಲ. ಹೀಗಾಗಿ ಯಾತಕ್ಕಾಗಿ ಬಿಟ್ಟು ಬಂದಿದ್ದಾರೆ? ಈಗಾಗಲೇ ನಾನು ಹೇಳಿದಂಥ ಆ 9 ಜಿಲ್ಲೆಗಳಲ್ಲಿ ಈ 9 ಜಿಲ್ಲೆಗಳು ಕೂಡ 2-3 ಕಾರಣಗಳಿಗಾಗಿ ಪ್ರಸಿದ್ಧ ಅಥವಾ ಕುಖ್ಯಾತಿ. ಅತ್ಯಂತ ಅನಕ್ಷರಸ್ಥರಿರುವಂತಹ ಕರ್ನಾಟಕದಲ್ಲೇ ಅತ್ಯಂತ ಅವಿದ್ಯಾವಂತರು, ಅತ್ಯಂತ ಅನಕ್ಷರಸ್ಥರು ಹಾಗೂ ಹೊಟ್ಟೆಪಾಡಿಗಾಗಿ ವಲಸೆ ಹೋಗುವಂಥವರು, ಅತ್ಯಂತ ಆಡಳಿತಾತ್ಮಕ ವಿಷಯದ ಬಗ್ಗೆ ಪರಿಜ್ಞಾನ ಕಡಿಮೆ ಇರುವಂಥವರು, ಹಾಗೂ ಇವೆಲ್ಲವೂ ಕೂಡ ಫ್ಯೂಡಲ್ ಜಿಲ್ಲೆಗಳು ಕೂಡ ಆಗಿದ್ದಾವೆ. ಅಲ್ಲಿ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ದಕ್ಷಿಣ ಕರ್ನಾಟಕದಲ್ಲಿ ಒಬ್ಬ ಸರ್ಕಾರಿ ನೌಕರ ಥರನೇ ಉಳಿದವರು ಪಂಚಾಯತಿ ಇವರುಗಳೆಲ್ಲ ನೋಡಿದ್ರೆ ಅಲ್ಲಿ ಸರ್ಕಾರಿ ನೌಕರನ್ನೇ ಒಬ್ಬ ಫ್ಯೂಡಲ್ ಆಡ್ತಾರೆ ಇರೋದಕ್ಕೂ ಸಾಧ್ಯ. ಉಳಿದವರು ಅವ್ರಿಗೆ ತಗ್ಗಿ ಬಗ್ಗೆ ಅಂದರೆ ಅಕೌಂಟಬಿಲಿಟಿ, ಸರ್ಕಾರದ ಅಕೌಂಟಬಿಲಿಟಿ ಇಲ್ಲ, ಸಾಮಾನ್ಯ ಜನರಿಗೆ ಅರಿವಿಲ್ಲ, ಅರಿವನ್ನು ಮಾಡುವ ಪ್ರಯತ್ನವನ್ನು ಇವರು ಮಾಡಿಲ್ಲ. ಈ ಎಲ್ಲ ಕಾರಣಗಳು ಒಟ್ಟುಗೂಡಿ ಅರಿವೇ ಇಲ್ಲದಂತೆ ಬೆಂಗಳೂರು ಬಂದು ಸೇರ್ಕೊಂಡಿರ್ತಾರೆ. ಈ ಟೈಮಲ್ಲಿ ಅರಿವು ಕೂಡ ಅವ್ರಿಗೆ ಬರೋದಿಲ್ಲ, ಅವ್ರ ಹೆಸರನ್ನು ಕಿತ್ತಾಕ್ಬಿಡ್ತಾರೆ. ಈ ಪ್ರಕ್ರಿಯೆ ನಡೀತಿರ್ಬೇಕಾದ್ರೆ ಈ ಅಷ್ಟು ಜಿಲ್ಲೆಗಳಲ್ಲಿ ಇದರ ಜೊತೆಗೆ ಇದು ವ್ಯವಸ್ಥಿತವಾಗಿ ಇವರನ್ನು ಹೊರದಬ್ಬುವ ಪ್ರಯತ್ನ. ಅದರಲ್ಲೂ ವಲಸೆ ಹೋಗುವಂತಹ ಬಹುಪಾಲು ಕಾರ್ಮಿಕರು, ವಲಸೆ ಹೋಗುವಂಥವರು, ಹೊಟ್ಟೆಪಾಡಿಗಾಗಿ ಬೆಳಗ್ಗೆಯೇ ಮನೆ ಬಿಡೋರು, ಮನೆ ಮಕ್ಕಳು ದುಡಿಯುವಂಥವರು, ಇವರೆಲ್ಲರೂ ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ASDDOದಲ್ಲಿ 11% ಅಂದರೆ 65 ಲಕ್ಷ ಜನ ಯಾರಿದ್ದಾರೆ ಅವರಲ್ಲಿ 90% ಅರ್ಹ ಮತದಾರರಾಗಿದ್ದರೂ SIR ಪ್ರಕ್ರಿಯೆಯ ದುಷ್ಟತನದ ಕಾರಣದಿಂದ ಹೊರದಬ್ಬಲ್ಪಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು BJP ಹೇಳುವ ಥರ ಅವರು ಸರಿಯಾಗಿ ಹೊರದೂಡಲ್ಪಟ್ಟವರಲ್ಲ, ಅವರು ಅನರ್ಹ ಮತದಾರರಲ್ಲ. ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಬಂದು ವಲಸೆ ಮಾಡುವಂಥವರು ಸಂವಿಧಾನಬದ್ಧ ಹಕ್ಕುಗಳಿಂದ ವಂಚಿತರಾಗಬಾರದು. ಅವರು ಈಗಲೂ ಕೂಡ ಸಂವಿಧಾನಬದ್ಧ ಎಲ್ಲ ಹಕ್ಕುಗಳಿಗೆ ಬಾಧ್ಯಸ್ಥರು. ಅವರು ಫಾರಂ ತುಂಬಕ್ಕಾಗಲಿಲ್ಲ, ಅವ್ರಿಗೆ ಅರಿವಿರಲಿಲ್ಲ ಅನ್ನುವ ಏಕೈಕ ಕಾರಣಕ್ಕಾಗಿ ಅವರನ್ನು ಹೊರದೂಬಲಾಗ್ತಿದೆ. ಅದಕ್ಕೆ 2-3 ಕಾರಣಗಳಿದೆ. ಯಾಕಂದರೆ ಇವರು ಅವರ ಊರಿನಲ್ಲೂ ಪರ್ಮನೆಂಟ್ಲಿ ಶಿಫ್ಟೆಡ್. ಯಾಕಂದರೆ ನಾನು ಆ ಪಟ್ಟಿ ಹೇಳಿದೆ, ಈ ಪ್ರಧಾನವಾಗಿ ಯಾವುದು ವಲಸೆಕೋರರನ್ನು ಕಳಿಸುವಂಥ ವಲಸೆ ಮಾಡುವ ಜಿಲ್ಲೆಗಳಿದ್ದಾವೆ, ಅಲ್ಲಿ 20-35% ಪರ್ಮನೆಂಟ್ಲಿ ಶಿಫ್ಟೆಡ್. ಇಲ್ಲೂ ಕೂಡ 45% ಪರ್ಮನೆಂಟ್ಲಿ ಶಿಫ್ಟೆಡ್. ಇದು ಅತ್ಯಂತ ಕ್ರೂರ. ಕಾಂಗ್ರೆಸ್ ಮತ್ತು BJP ಇರುವುದೇ ಕ್ರೂರವಾದದ್ದು, ಆದರೆ ಅದನ್ನು ಅನುಮೋದಿಸುವ ರೀತಿ ಕಾಂಗ್ರೆಸ್ಸು ಕೂಡ ಇದು ಸಹಜ ಅಂತ ಹೇಳ್ತಿರೋದು ಅತ್ಯಂತ ಅನಾಹುತಕಾರಿಯಾದದ್ದು. ಸೊ ಹೀಗಾಗಿ ASDDO ಮತ್ತು ಇದಲ್ಲದಿರ ಈಗೇನಾಗಿದೆ, ಈಗಾಗಲೇ 20 ಲಕ್ಷ ಜನರಿಗೆ 9 ಬಗೆಯ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಗಳು, 6 ಜನಕ್ಕಿಂತ ಹೆಚ್ಚು ಮಕ್ಕಳು ಒಬ್ಬನೇ ತಂದೆಯ ಹೆಸರನ್ನು 2002ರಲ್ಲಿ ನಮ್ಮ ಅಪ್ಪ ಅಂತ ಕೊಟ್ಟಿದ್ದರೆ ಅವರು ಅನುಮಾನಾಸ್ಪದರು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದರೆ ಅಪ್ಪನ ಹೆಸರಲ್ಲಿ ಅಮ್ಮನ ಹೆಸರಲ್ಲಿ ಅನುಮಾನಾಸ್ಪದರು. ತಂದೆ ತಾಯಿಗೂ ಮತ್ತು ನಿಮಗೂ
ಅಂತರ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅನುಮಾನಾಸ್ಪದರು, 40 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅನುಮಾನಾಸ್ಪದರು, ಬರೀ ಆಧಾರನ್ನು ಮಾತ್ರ ನೀವು ಕೊಟ್ಟಿದ್ರೆ ಅನುಮಾನಾಸ್ಪದರು. ಹೀಗಾಗಿ 9 ವಿವಿಧ ಬಗೆಯ, ಅಂದರೆ ಸಾಮಾನ್ಯ ಜನರು ಪೂರೈಸಲಾಗದಂತಹ ವಿಷಯಗಳನ್ನಿಟ್ಟು ಅವರಿಗೆ ನೋಟಿಸನ್ನು ಕೊಡಲಾಗಿದೆ. ಈ ನೋಟಿಸ್ಗಳಿಗೆ 1 ವಾರದ ಒಳಗಡೆ ಉತ್ತರ ಕೊಡಬೇಕು. ಈಗ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇವತ್ತಿನಿಂದ ನೋಟಿಸ್ ಕೊಡುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದರಲ್ಲಿ ಯಾವ ಕಾರಣಕ್ಕಾಗಿ ನಿಮಗೆ ನೋಟಿಸ್ ಕೊಡಲಾಗಿದೆ, ನೀವು ಬಂದು ಸಮಜಾಯಿಷಿ ಕೊಡಬೇಕು ಅಂತ ಸುಮಾರು 9,000 EROಗಳನ್ನು ಇದಕ್ಕಾಗಿ ನೇಮಿಸಲಾಗಿದೆ. ಅವರುಗಳು ಇದನ್ನೆಲ್ಲ ನಿಭಾಯಿಸ್ತಾರೆ. 1 ವಾರದೊಳಗಡೆ ನೀವು ಹೋಗಿ, ಇಲ್ಲ ಲಾಜಿಕಲ್ ಡಿಸ್ಪ್ರಿನ್ ತಪ್ಪು ನೋಡಿ, 6 ಜನ ನನ್ನ ಒಡ ಹುಟ್ಟಿದವರೇ, ಇದು ನೀವು ಸಾಬೀತು ಮಾಡಲಿಲ್ಲ ಅಂತಂದರೆ ನಿಮ್ಮನ್ನು ಪಟ್ಟಿಯಿಂದ ಹೊರಗಾಕ್ತಾರೆ. ಪಟ್ಟಿಯಿಂದ ಹೊರಗಾಕಿದಾಗ ಮತ್ತೆ ಪಟ್ಟಿಗೆ ಬರುವಕ್ಕೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಒಳಪಟ್ಟವರು ಮತ್ತು ಮ್ಯಾಪಿಂಗ್ ಆಗದವರು, ಈ 45 ಲಕ್ಷ ಜನರಕ್ಕೂ ಕೂಡ ASDOದು ಇದರ ತನಕ ಮಾತಾಡಿದ್ವಿ. ASDDOದಲ್ಲಿ ಕನಿಷ್ಠ ಪಕ್ಷ ಈ 45 ಲಕ್ಷ ಜನರು ಯಾರಿದ್ದಾರೆ, 20 ಲಕ್ಷ ಜನ ಮ್ಯಾಪಿಂಗ್ ಆಗದವರು ಮತ್ತು 24 ಲಕ್ಷ ಜನ, 20 ಲಕ್ಷ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮತ್ತು 24 ಲಕ್ಷ ಜನ ಮ್ಯಾಪಿಂಗ್ ಆಗದವರು, ಇವರಿಗೆ ಕನಿಷ್ಠ ಪಕ್ಷ BLAಗಳು ಬಂದು ನೋಟಿಸ್ ಕೊಡ್ತಾರೆ, BLOಗಳು. ಆದರೆ ಉಳಿದ ಈ ASDDO 1,07,00,000 ಜನ ಯಾರಿದ್ದಾರೆ, ಇವ್ರಿಗೆ ನೋಟಿಸ್ ಕೂಡ ಕೊಡೋದಿಲ್ಲ. ಅವ್ರನ್ನ ತಲುಪಿಸಿ ಅವ್ರಿಗೆ ಹೇಳುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಹಬ್ಬಬ್ಬ ಅಂದರೆ ಏನು ಮಾಡ್ತಿದ್ದಾರೆ ಇವರು, ಗ್ರಾಮ ಸಭೆಗಳಲ್ಲಿ ಮತ್ತು ವಾರ್ಡ್ ಆಫೀಸುಗಳಲ್ಲಿ ಯಾರ್ಯಾರು ಇದನ್ನ ASDDO ಪಟ್ಟಿನ ಹೊರಬಿದ್ದಿದ್ದಾರೆ ಅನ್ನೋದು ಒಂದು ಪಟ್ಟಿಯನ್ನು ಮುಂದಿಡ್ತಾರೆ, ಅಥವಾ ತಮ್ಮ ವೆಬ್ಸೈಟ್ಗಳಲ್ಲಿ ಈಗಾಗಲೇ ಅದನ್ನು ಪ್ರಚಾರ ಮಾಡಿರ್ತಾರೆ. ಇನ್ನೂ ಕೂಡ ಅದು ಸಂಪೂರ್ಣವಾಗಿ ಬಂದಿಲ್ಲ. ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಮತ್ತು ನೋ ಮ್ಯಾಪಿಂಗ್ ಲಿಸ್ಟು ಇದುವರ ತನಕನೂ ಕೂಡ ಅದರ ಬಗ್ಗೆ ಯಾವುದೇ ಬಗೆಯ ವಿವರಗಳನ್ನು ಹೊರಗಡೆ ಬಿಟ್ಟಿಲ್ಲ. ಅಂದರೆ 1,07,00,000 ಜನರಲ್ಲಿ ಆಬ್ಸೆಂಟು ಮತ್ತು ಡೆಡ್ಡು, ಆಬ್ಸೆಂಟ್ನಲ್ಲಿ ಈಗಲೂ ಕೂಡ 8-9 ಲಕ್ಷ ಜನರೇ, ಮಿಕ್ಕಿದವರು ಸಸ್ಪೆಕ್ಟ್. ಡೆಡ್ಡಲ್ಲೂ ಕೂಡ ಸುಮಾರಷ್ಟು ಜನ ಸಸ್ಪೆಕ್ಟ್, ಯಾಕಂದರೆ ಆವರೇಜ್ 4.5 ಲಕ್ಷ. ಆಬ್ಸೆಂಟಲ್ಲೂ ಕೂಡ ಇವರು ಹೋಗಿ ಮಾಡಿರೋದೆಷ್ಟು, ಅವೆರಡೂ ಕೂಡ ಅನುಮಾನಾಸ್ಪದ. ಡೂಪ್ಲಿಕೇಟು ಅತ್ಯಂತ ಕಡಿಮೆ 7 ಲಕ್ಷ. ಒಟ್ಟಾರೆಯಾಗಿ 1,07,00,000 ಜನರಲ್ಲಿ ASDDO ಪಟ್ಟಿನಲ್ಲಿ ಸುಮಾರು 90 ಲಕ್ಷ ಜನ ಇದರ ಬಗ್ಗೆ ಅರಿವು ಬರಲಿಲ್ಲ ಅಂದರೆ ಶಾಶ್ವತವಾಗಿ ಅಂತಿಮ ಪಟ್ಟಿಯಲ್ಲಿ ಹೊರಗುಳಿತಾರೆ. ಅರಿವು ಬಂದರೂ ಕೂಡ ಅವರು ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ ಫೇಸ್ಗೆ ಹೋದರೆ ಅಲ್ಲಿ ಸೆಪ್ಟೆಂಬರ್ 24 ತನಕ ಅವಕಾಶ ಇದೆ. ಅಲ್ಲಿ ERO ಮುಂದೆ ಇಲ್ಲ ನಾನು ಮತದಾರ ಅಂತಂದರೆ, ಈ ಹಿಂದೆ ನೀವು ಮತದಾರ ಆಗಿದ್ದು ಪರಿಗಣನೆಗೆ ತಗೊಳ್ದಿರಾ, ನೀವು ಫಾರಂ ನಂಬರ್ 6 ತುಂಬಿ ಹಾಗೂ 11 ದಾಖಲೆಗಳಲ್ಲಿ ಒಂದನ್ನು ತೋರಿಸಿ ಸಾಬೀತು ಮಾಡಿಕೊಳ್ಬೇಕಾಗತ್ತೆ. ಈ 11 ದಾಖಲೆಗಳ ಪ್ರಶ್ನೆಗಳಲ್ಲಿ ನಾವೀಗಾಗಲೇ ಚರ್ಚೆ ಮಾಡಿದಂತೆ ಸರ್ಕಾರ ಈ ವಿಷಯದ ಬಗ್ಗೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮನೆ ಮನೆಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಜಾಗರೂಕತೆ ಹೆಚ್ಚಿದೆಯೋ ಅಲ್ಲಿ ಕೆಲವು ಕಡೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡುವ ಪ್ರಯತ್ನವನ್ನು ಮಾಡಲಾಗ್ತಿದೆ. ಆದರೆ ಕ್ಯಾಸ್ಟನ್ನು ನಿರ್ಧರಿಸುವ ಪ್ರಕ್ರಿಯೆಯಲ್ಲೇ ವಿಶೇಷವಾಗಿ ಈ ಒಳ ಮೀಸಲಾತಿ ಇತ್ಯಾದಿಗಳಿಂದ ಗೊಂದಲ ಹೆಚ್ಚಾಗಿರುವುದರಿಂದ ಅದರಲ್ಲಿ ಸುಮಾರು ಗೊಂದಲಗಳು, ಲಕ್ಷಾಂತರ ಕ್ಯಾಸ್ಟ್ ಸರ್ಟಿಫಿಕೇಟು ಜನರೇಟ್ ಆಗ್ತಿಲ್ಲ. ಇನ್ನು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ನ ಒಂದು ದಾಖಲೆಯಾಗಿ ಒಪ್ಪಿಕೊಳ್ಳಲಾಗುವುದು ಅಂತ 11 ದಾಖಲೆಗಳಲ್ಲಿ ಒಂದಾಗಿ ತೋರಿಸಿದ್ದರೂ ಇದುವರ ತನಕ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಇದನ್ನು ಸಾರಾಸಗಟು ನಾವು ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ಅವರು ಮೊನ್ನೆ ಬಿಡುಗಡೆ ಮಾಡಿರುವ SIRನ ಕರಡುಪಟ್ಟಿಯ ನಂತರದಲ್ಲಿ ಏನೇನು ಪ್ರಕ್ರಿಯೆಗಳು ನಡೆಯಲಾಗುತ್ತದೆ ಅಂತ ಏನು 60 ಪುಟದ PPTಯನ್ನು ಒಳಗೊಂಡಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರೋದೇನಪ್ಪ ಅಂತಂದರೆ, ನಿಮಗೆ ನೋಟಿಸ್ ಬರುತ್ತೆ ERO ಇಂದ, ಅದರಲ್ಲಿ ನಿಮಗೆ ಸ್ಕ್ಯಾನ್ ಕೋಡು ಇರುತ್ತೆ. ನೀವು ಅದನ್ನೆಲ್ಲ ಬಳಸೋದಕ್ಕೆ ಬಲ್ಲವರಾದರೆ ಯಾವುದಾದ್ರೂ ದಾಖಲೆಯನ್ನು ನೀವು ಅಲ್ಲಿ ತುಂಬಬೇಕು. ನಿಮಗೆ ನೋಟಿಸ್ ಬಂದರೆ ಅದಾಗಲಿಲ್ಲ ಅಂತಂದರೆ ನಿಮ್ಮ ಹೇರಿಂಗ್ನ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತೆ. ನೀವು ಅಲ್ಲಿ ಬಂದು ನಿಮ್ಮ ಅಹವಾಲನ್ನು ಹೇಳಬೇಕು. 1 ವಾರದೊಳಗಡೆ ನಿಮಗೆ ನೋಟಿಸ್ ಬರುತ್ತೆ. ನೋಟಿಸ್ ಸಿಕ್ಕಿದ 3 ದಿನಗಳ ಒಳಗಡೆ ನೀವು ಬಂದು ನಿಮ್ಮ ಅಹವಾಲನ್ನು ಕೊಡಬೇಕು. ಎಲ್ಲಿಂದ ದಾಖಲೆಗಳನ್ನು ತರ್ತಾರೆ ಇವರು? ಎಲ್ಲಿಂದ ಮಾಡಲಿಕ್ಕೆ ಸಾಧ್ಯ ಇದು? ಇನ್ನು ASDDOಗಳಿಗಂತೂ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸಲ್ಲಿ ಅವ್ರು ಹೋಗಿ ಕೇಳಬೇಕು, ಮಾಡಬೇಕು. ಇದೆಲ್ಲ ಆಗದಿರುವಂಥದ್ದು. PRCಯ ಬಗ್ಗೆ ಇನ್ನೊಂದೇನು ಹೇಳಿದ್ದಾರೆ ಅಂತಂದರೆ, ಮತದಾರರು ಈ ಪ್ರಕ್ರಿಯೆಯಲ್ಲಿ ಕೊಡುವ ಎಲ್ಲ ದಾಖಲೆಗಳನ್ನು ಕೂಡ DEOಗೆ ಕಳಿಸಲಾಗುವುದು, ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ಗೆ. ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರು ಅದನ್ನು ಮೇಲ್ ಮೂಲಕ ತನ್ನ ಯಾವ ಇಲಾಖೆಯಿಂದ ಆ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾರೆ ಅವರ ಹತ್ರ ಇದು ಸರಿಯೋ ತಪ್ಪು ಅಂತ ವಿಚಾರಣೆಯನ್ನು ಮಾಡಲಾಗುವುದು. ಹೀಗಾಗಿ PRC ಇದ್ದರೆ ಬಚಾವಲ್ಲ, PRC ಇದ್ದರೂ ಪ್ರತಿ PRCಯೂ ಕೂಡ ಕಾನೂನುಬದ್ಧವಾಗಿ ಪಡೆದುಕೊಳ್ಳಲಾಗಿದೆಯಾ ಅನ್ನುವ ವಿಚಾರಣೆಗೆ ಒಳಪಟ್ಟೆ, ಅಂದರೆ ಕೇಸ್ ಬೈ ಕೇಸ್ ಮಾತ್ರವೇ ಇದು ದಾಖಲೆಯಾಗಿ ಪರಿಗಣಿತವಾಗುತ್ತೆ.
ಯಾಕಂದರೆ ಇದೇ ಬಗೆಯಲ್ಲಿ ತೆಲಂಗಾಣದಲ್ಲಿ ಫ್ಯಾಮಿಲಿ ಸರ್ಟಿಫಿಕೇಟ್ ಏನಿರ್ತಿತ್ತು, ಕುಟುಂಬ ರಿಜಿಸ್ಟರ್ ಸರ್ಟಿಫಿಕೇಟು, ಅದನ್ನು ಒಪ್ಪಲ್ಲ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. PRC ಅಂತ ಸರ್ಟಿಫಿಕೇಟ್ ಬಂದಾಗ ನಾವು ಪ್ರತಿ ವ್ಯಕ್ತಿವಾರು ನೋಡ್ತೀವಿ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಂತೂ ಡೊಮಸೈಲ್ ಸರ್ಟಿಫಿಕೇಟ್ನ ನಾವು ಒಪ್ಕೊಳ್ಬೇಕು ಅಂತಂದರೆ ಅದು 1999 ಆದೇಶಕ್ಕೆ ತಕ್ಕನಾಗಿರಬೇಕು, ಸರಿಯಾದ ಪ್ರಕ್ರಿಯೆಯನ್ನು ಆಧರಿಸಬೇಕು, ಇತ್ಯಾದಿ 4-5 ಷರತ್ತುಗಳನ್ನು ಹಾಕಿದ್ದಾರೆ. ನಮ್ಮ ಕರ್ನಾಟಕದ CEO ಅನ್ಬುಕುಮಾರ್ ಅವರ ವಿಶೇಷ ಏನಪ್ಪ ಅಂತಂದರೆ ಏನೇನು ಷರತ್ತುಗಳು ಹಾಕಿದ್ದೀವಿ ಅಂತ ಅವರು ವಿವರಗಳು ಹೇಳಲ್ಲ. ಎಲ್ಲ DEO ನೋಡ್ಕೋತಾರೆ ಅಂತ ಹೇಳಿದ್ದಾರೆ. DEOಗೆ ಏನು ಸೂಚನೆಗಳನ್ನು ಕೊಡಲಾಗಿದೆ ಅನ್ನೋದನ್ನು ಬಹಿರಂಗಪಡಿಸ್ತಿಲ್ಲ. ಆದರೆ ಈ ಎಲ್ಲ CEOಗಳು ಕೂಡ ಮುಖ್ಯ ಚುನಾವಣಾಧಿಕಾರಿ ಕಮಿಷನರ್ ಆಗಿದ್ದಾರೆ, ಅವರ ಮಾರ್ಗದರ್ಶನದಲ್ಲೇ ನಡಿಬೇಕಾಗಿರೋದ್ರಿಂದ ಇಲ್ಲಿ ಪ್ರತಿ ಕೇಸ್ ಬೈ ಕೇಸ್ ವಿಚಾರಣೆ ಆಗುತ್ತೆ ಹೊರತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಟ್ಟ ಮಾತ್ರಕ್ಕೆ ಪಾಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ 1,51,00,000 1,07,00,000 ASDDO ಹಾಗೂ ಸುಮಾರು 20 ಲಕ್ಷ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ, 24 ಲಕ್ಷ ನೋ ಮ್ಯಾಪಿಂಗ್ ಯಾರಿದ್ದಾರೆ, 1,51,00,000 ಜನ SIR ಸಂತ್ರಸ್ತರಾಗ್ತಾರೆ. ಇದರಲ್ಲಿ ಸರಾಸರಿ ಅಬ್ಬಬ್ಬ ಅಂತಂದರೆ 1,50,00,000 ಜನರಲ್ಲಿ ತಮಿಳುನಾಡು, ಕೇರಳದಲ್ಲಿ ಹಲವಾರು ಕಾರಣಕ್ಕೆ ಸುಮಾರು 20% ಅಷ್ಟು ಜನ ವಾಪಸ್ಸು ಬಂದರು. ಅತಿ ಹೆಚ್ಚದು ಉಳಿದವ್ರಿಗೆ ಅರಿವಿಲ್ಲದ ಕಾರಣಕ್ಕೆ, ಸರ್ಕಾರ ಕೊಟ್ಟಂಥ ದಾಖಲೆಗಳನ್ನು ಪೂರೈಸಲಾಗದ ಕಾರಣಕ್ಕಾಗಿ ಅವರೆಲ್ಲರೂ ಹೊರದೂಡಲ್ಪಟ್ಟರು. ಕರ್ನಾಟಕದ ವಿಶೇಷ ಏನಪ್ಪ ಅಂತಂದರೆ ಹೊರದೂಡಲ್ಪಟ್ಟವರು ಅನ್ಯಾಯಯುತವಾಗಿ ಹೊರದೂಡಲ್ಪಟ್ಟಿದ್ದಾರೆ ಅಂತಾದರೂ ಕೂಡ ಬೇರೆ ರಾಜ್ಯಗಳಲ್ಲಿ ಚರ್ಚೆ ಇರ್ತಿತ್ತು. ಈಗ ಕಾಂಗ್ರೆಸ್ಸು ಮತ್ತು BJPಯವರು ಹೊರದೂಡಲ್ಪಟ್ಟಿದ್ದವರು ಸರಿ ಇದ್ದಾರೆ ಅಂತೇಳಿ ಸತ್ತವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎನ್ನುವ ರೀತಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ ನಡೀತಿರೋ ಅತಿ ದೊಡ್ಡ, ನಮ್ಮ ರಾಜ್ಯದಲ್ಲಿ ನಡೀತಿರೋ ಅತ್ಯಂತ ದುರಂತವಾದ ಪರಿಸ್ಥಿತಿ. ಇದಲ್ಲದೀರ ASDD ಅಲ್ಲದೀರ ಅದರ್ಸ್ ಅನ್ನುವಂತಹ ಒಂದು ವರ್ಗೀಕರಣ ಈ 3ನೇ ಸುತ್ತಿನ SIRನಲ್ಲಿ ಸೇರಿಸಲಾಗಿದೆ. ಈ ಅದರ್ಸ್ ಯಾರು? ಇದುವರ ತನಕ ಅದರ ಬಗ್ಗೆ ಸ್ಪಷ್ಟ ನಿರ್ವಚನವನ್ನು CEO ಕೊಟ್ಟಿಲ್ಲ. ಯಾರ್ಯಾರು ಸಹಿ ಹಾಕುವುದಕ್ಕೆ ಎನ್ಯೂಮರೇಷನ್ ಫಾರಮ್ನ ಭರ್ತಿ ಮಾಡಿ ಕೊಡುವುದಕ್ಕೆ ನಿರಾಕರಿಸಿದರೋ ಅವರೆಲ್ಲರೂ ಕೂಡ ಅದರ್ಸ್ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ಹತ್ರ ಅವ್ರ ಪಟ್ಟಿ ಹೆಂಗಿರುತ್ತೆ? ಅವ್ರ ಫಾರಮ್ ನಿಮ್ಮ ಹತ್ರ ಇರೋದಿಲ್ಲ, ಆದರೆ ಅವರು ಅದರ್ಸ್ ಅಂತಂದ್ಬಿಟ್ಟು ಹೆಸರಲ್ಲಿ ಮಾತ್ರ ಇರ್ತಾರೆ. ASDDಗಾದರೂ ಕೂಡ ಒಂದು ಅರ್ಥ ಇದೆ. ASDDದು ಅವ್ರಿಗೆ ನೀವು ಕೊಟ್ಟೇ ಇಲ್ಲ ಎನ್ಯೂಮರೇಷನ್ ಫಾರಮ್, ಯಾಕಂದರೆ ಅವ್ರು ಆಬ್ಸೆಂಟು ಅಥವಾ ಡೆಡ್ಡು ಅಥವಾ ಡೂಪ್ಲಿಕೇಟು ಅಥವಾ ಶಿಫ್ಟೆಡ್ಡು. ನೀವು ಕೊಟ್ಟಿರ್ತೀವಿ, ತೊಗೊಂಡು ಹೋಗಿರ್ತೀರಿ ಅಪ್ಲಿಕೇಶನ್ ಫಾರಮ್, ಅವ್ರು ಇಸ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಏನು ವಾಪಸ್ ಬಂದಿದೆ ಅವೆಲ್ಲವೂ ಕೂಡ ASDD ಅಂತ ಹೇಳ್ಬೋದು. ಅದರ್ಸ್ ಬಗ್ಗೆ ನೀವು ಅದನ್ನು ಹೇಳ್ತಿಲ್ಲ. ಅದರ್ಸ್ಗೆ ನೀವು ತೊಗೊಂಡೋಗಿ ಕೊಡೋಕ್ಕೆ ಪ್ರಯತ್ನ ಪಟ್ರಿ, ಆದರೆ ಅವರು ನಿರಾಕರಿಸಿದ್ರು. ಅವ್ರನ್ನ ಈ 4ರಲ್ಲಿ ಒಂದು ಪಟ್ಟಿನಲ್ಲಿ ಇಡೋದು ಬಿಟ್ಟು ಅದರ್ಸ್ ಅಂತ ಯಾಕೆ ಇಟ್ರಿ? ಅವ್ರನ್ನ ಹೆಂಗೆ ಪತ್ತೆ ಹಚ್ತೀರಿ? ಯಾಕಂದರೆ ಅವ್ರದ್ದು ಯಾವ ವಿಳಾಸವೂ ನಿಮ್ಮ ಹತ್ರ ಇರೋದಿಲ್ವಲ್ಲ. ಇಷ್ಟಾಗಿಯೂ ಕೂಡ ಅದರ್ಸ್ ಬಗ್ಗೆ ಎಷ್ಟು ಬೇಕಾಬಿಟ್ಟಿಯಾದಂತೆ, ಯಾಕಂದರೆ ಯಾಕೆ ಸೈನ್ ಮಾಡೋದಿಲ್ಲ? ಸೈನ್ ಮಾಡದೇ ಇರೋದಕ್ಕೆ ಹಲವಾರು ಕಾರಣ ಇರ್ಬೋದು. ಎನ್ಯೂಮರೇಷನ್ ಫಾರಮ್ ಇದ್ದಾಗ ತಾವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಆ ಎನ್ಯೂಮರೇಷನ್ ಫಾರಮ್ನ ಕೆಳಗಡೆ ಮತದಾರ 3 ಸೂಚನೆಗಳನ್ನು ಓದಿ ತಾನು ಇದಕ್ಕೆ ಬದ್ಧನಾಗಿದ್ದೇನೆ ಅಂತ ಸೈನ್ ಮಾಡಬೇಕು. ಅದರಲ್ಲಿ 3ನೇ ಸೂಚನೆ ಏನಿದೆ, ಇದರಲ್ಲಿ ನಾನು ಕೊಟ್ಟಿರುವ ವಿವರಗಳೆಲ್ಲವೂ ಕೂಡ ಸರಿಯಾಗಿದೆ, ಇದು ಸರಿಯಾಗಿಲ್ಲ ಅಂದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಮತ್ತು ಎಲೆಕ್ಟ್ರಲ್ ರಿಜಿಸ್ಟರ್ ರೂಲ್ಸ್ ಪ್ರಕಾರ ನಾನು 6 ತಿಂಗಳ ಜೈಲುವಾಸಕ್ಕೆ ಅಥವಾ ದಂಡಕ್ಕೆ ಅರ್ಹನಾಗಿರುತ್ತೇನೆ ಅಂತ ಬರೀಬೇಕು. ಈಗ ಸುಮಾರಷ್ಟು ಅನಕ್ಷರಸ್ಥ ಅವಿದ್ಯಾವಂತ ಜನರಿಗೆ ಸರ್ಕಾರ ಅಂದ್ರೇ ಭಯ, ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತಂದರೆ ಜೈಲ್ಗಾಗ್ತಾರೆ ಅನ್ನೋ ಭಯ. ಹೀಗಾಗಿ ಅವರ ಆತಂಕದ ದುರ್ಲಾಭ ಮಾಡಿಕೊಂಡು ಅವ್ರನ್ನ ಅದರ್ಸ್ ಮಾಡ್ಕೊಂಡಿರೋ ಸಾಧ್ಯತೆಗಳು ಇರ್ತವೆ. ಇಲ್ಲ ಅಂತಂದರೆ ಅದರ್ಸ್ ಅನ್ನೋದಕ್ಕೆ ಬೇರೆ ಯಾವ ನಿರ್ವಚನವನ್ನು ನೀವು ಕೊಟ್ಟಿಲ್ಲ. ಈಗೇನು ಮಾಡಿದರೆ ತಮ್ಮ ಪರದೆಯ ಮೇಲೆ ನೋಟಿಸ್ ಜನರೇಷನ್ ಬೈ ERO ಅಂದರೆ ಈ ಹಂತ ದಾಟದ ಮೇಲೆ, ಎನ್ಯೂಮರೇಷನ್ ಮೊದಲ ಕರಡುಪಟ್ಟಿ ತಯಾರಿಯ ಹಂತ ದಾಟದ ಮೇಲೆ ಯಾರ್ಯಾರಿಗೆ ನಾವು ನೋಟಿಸ್ನ ಕೊಡ್ತೀವಿ ಅಂತ ವಿವರಗಳಿವೆ. ಅದರಲ್ಲಿ ಮ್ಯಾಪಿಂಗ್ ಆದವ್ರಿಗೆ, ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಆದವ್ರಿಗೆ ನಂಬರ್ 1, ನಂಬರ್ 2 ಕೊಡ್ತೀವಿ ಅಂತ ಹೇಳಿದ್ದಾರೆ. ನಂಬರ್ 3 ತಮ್ಮ ಪರದೆಯ ಮೇಲೆ ಬರುತ್ತೆ, ನೋಡ್ಬೋದು. ಅದರಲ್ಲಿ ಅವ್ರು ಹೇಳ್ತಾರೆ, ಫಾರ್ ಎಲೆಕ್ಟರ್ಸ್ ಕ್ಲಾಸಿಫೈಡ್ ಆಸ್ ಅದರ್ಸ್ ದ ERO ಆರ್ ದಿ AERO ಈಸ್ ಪರ್ಮಿಟೆಡ್ ಟು ಮಾರ್ಕ್ ಎಲೆಕ್ಟರ್ ಆಸ್ ಫೌಂಡ್ ಓಕೆ ಆರ್ ಫೌಂಡ್ ನಾಟ್ ಎಲಿಜಿಬಲ್ ಡೈರೆಕ್ಟ್ಲಿ, ಆರ್ ERO ಆರ್ AERO ಕ್ಯಾನ್ ಶೆಡ್ಯೂಲ್ ದ ಹಿಯರಿಂಗ್ ಆಲ್ಸೋ. ಫಸ್ಟ್ ಆಫ್ ಆಲ್ ಅದರ್ಸು ನಿಮ್ಮ ಗಮನದಲ್ಲಿದ್ದಾರೆ. ಅವ್ರಿಗೆ ಇತರ ಎಲ್ಲರಂತೆ ವಿಚಾರಣೆಯ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವುದು ಸಂವಿಧಾನ ಕೊಟ್ಟಿರುವ ಹಕ್ಕು, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್.
ಹಾಗಿರಬೇಕಾದ್ರೆ ERO ಅವರ ಅಹವಾಲನ್ನು ಕೇಳದೆ ಫೌಂಡ್ ನಾಟ್ ಎಲಿಜಿಬಲ್ ಡೈರೆಕ್ಟ್ಲಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಯಾತಕ್ಕಾಗಿ ಇದರಲ್ಲಿ ಸೇರಿಸಿಕೊಳ್ಳಲಾಗಿದೆ? ಈ ಅದರ್ಸ್ ಏನಾಗಲಿದ್ದಾರೆ ಅಂದರೆ, ಬರಲಿರುವ ದಿನಗಳಲ್ಲಿ ಈ SIR ಪ್ರಕ್ರಿಯೆ ಇನ್ನಷ್ಟು ಬೇಕಾಬಿಟ್ಟಿಯಾಗಲಿದೆ. ಯಾಕಂದರೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯ ವಿಷಯದಲ್ಲಿ ERO ಯಾವುದನ್ನು ಒಪ್ಕೊಳ್ತಾರೆ ಎನ್ನುವುದಕ್ಕೆ ಸ್ಪಷ್ಟವಾದಂಥ ಲಿಖಿತವಾದಂಥ ಮಾರ್ಗದರ್ಶನ ಇಲ್ಲ. ERO ತನಗೆ ಅನಿಸಿದ ಪಕ್ಷದಲ್ಲಿ ಒಪ್ಪಿಕೊಳ್ಳಬಹುದು, ಸಬ್ಜೆಕ್ಟಿವ್ ಆಗಿ ತಿರಸ್ಕರಿಸಲಬಹುದು. ತಿರಸ್ಕರಿಸಿದಾಗ ಅವರಿಗೆ ಉಳುಕೊಳ್ಳುವುದು ಏಕೈಕ ಆ ರೀತಿ ಹೊರದಬ್ಬಲ್ಪಟ್ಟವರಿಗೆ ಒಂದು ಅಪಲೆಟ್ಗೆ ಹೋಗಬೇಕು. ಅಪಲೆಟ್ಟು DO ಆಗಿರ್ತಾರೆ, DC DC ಕೊಡಲಿಲ್ಲ, ಸರಿಯಾಗಿ ಕೊಡಲಿಲ್ಲ ಅಂತಂದರೆ CEO ಹತ್ರ ಹೋಗ್ಬೋದು. ಇದು ಸಾಮಾನ್ಯ ನಾಗರಿಕರಿಗೆ ಕೈಗೆಟುಕುವಂಥದ್ದು ಅಲ್ಲವೇ ಅಲ್ಲ. ಇದು ಕ್ಯೂನಲ್ಲಿ ನಿಲ್ಲಬೇಕು, ಲಕ್ಷಾಂತರ ಜನ ಕ್ಯೂನಲ್ಲಿರ್ತಾರೆ. ಅದರಲ್ಲಿ ಹೋಗಿ ERO ಒಬ್ಬೊಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಸಾವಿರ ಇರ್ತದೆ. ಅದನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿ, ಇವೆಲ್ಲ ಆಗದೇ ಇರೋ ವಿಷಯ ಇದು. ಅಂದರೆ ಎಂಥ ಅಗ್ನಿ ಪರೀಕ್ಷೆಗೆ ಗುರಿ ಮಾಡ್ತಾ ಇದ್ದೀರಿ ನೀವು? ಯಾರನ್ನ? ಅತ್ಯಂತ ದಮನಿತ, ದುರ್ಬಲ, ಮಧ್ಯಮ ವರ್ಗದ ಸುಶಿಕ್ಷಿತರು ಇದೆಲ್ಲವನ್ನು ಯಾವುದನ್ನು ಎದುರಿಸೋದಿಲ್ಲ. ಅವರಿಗೆ ಸ್ಕ್ಯಾನರ್ ಕೋಡ್ ಇದೆ. ಸುಮಾರು 11 ಡಾಕ್ಯುಮೆಂಟಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇರುತ್ತೆ, ಏನಿಲ್ಲ ಅಂದರೆ ಪಾಸ್ಪೋರ್ಟ್ ಇರುತ್ತೆ, ಇಲ್ಲ ಯಾವುದೋ ಒಂದು ಆಸ್ತಿ ಇರುತ್ತೆ, ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರ್ತಾರೆ. ಪ್ರಶ್ನೆ ನಗರದ ಸುಶಿಕ್ಷಿತ ಮಧ್ಯಮ ವರ್ಗದ್ದಲ್ಲ, ಹೊಟ್ಟೆಪಾಡಿಗಾಗಿ ವಲಸೆ ಬಂದವರದು, ಹಾಗೂ ಅಲ್ಲೇ ಇದ್ದರೂ ಅದರ ಬಗ್ಗೆ ಅರಿವೇ ಇಲ್ಲದವರದ್ದು. ಅವರೆಲ್ಲರೂ ಭಾರತದ ನಾಗರಿಕರು. ಆ ಅರ್ಹ ಭಾರತೀಯ ನಾಗರಿಕರನ್ನು ಒಳಗೊಳ್ಳುವ ಪ್ರಕ್ರಿಯೆ ನಿಮ್ಮ ಜವಾಬ್ದಾರಿ. ಯಾಕಂದರೆ ಭಾರತದ ಸಂವಿಧಾನದ ಆರ್ಟಿಕಲ್ 324 ಭಾರತದ ಚುನಾವಣಾ ಆಯೋಗಕ್ಕೆ ಸ್ವಾಯತ್ತವಾದಂಥ ಅಧಿಕಾರ ಕೊಡುತ್ತೆ. ಅದು ಯಾವುದೋ ಕಾನೂನು ಮೂಲಕ ಸ್ಥಾಪನೆ ಆದಂಥ ಚುನಾವಣಾ ಆಯೋಗ ಅಲ್ಲ, ಸಂವಿಧಾನವೇ ಅದನ್ನು ಸೃಷ್ಟಿಸಿದೆ. ಹೀಗಾಗಿ ಅದು ನೇರವಾಗಿ ಸಂವಿಧಾನಕ್ಕೆ ಬಾಧ್ಯಸ್ಥರು, ಯಾವ ಸರ್ಕಾರಕ್ಕೂ ಬಾಧ್ಯಸ್ಥರಲ್ಲ. ಆ ಹಕ್ಕುಗಳನ್ನು ಕೊಟ್ಟಾದ್ಮೇಲೆ ಅದಕ್ಕೆ ಕೆಲವು ಕರ್ತವ್ಯಗಳನ್ನು ಕೊಟ್ಟಿದೆ. ಏನು? ಅರ್ಹ ಮತದಾರರೆಲ್ಲರನ್ನೂ ಒಳಗೊಳ್ಳಬೇಕು ಹಾಗೂ ಅನರ್ಹರನ್ನು ತೆಗಿಬೇಕು. ಅನರ್ಹರು ಯಾರು? ಭಾರತದ ನಾಗರಿಕರಲ್ಲದವರು, 18 ವರ್ಷ ತುಂಬಿಲ್ಲದವರು, ಯಾವುದಾದರೂ ಅಪರಾಧದ ಕಾರಣಗಳಿಗಾಗಿ ಮತದಾರಿಕೆ ಹಕ್ಕನ್ನು ಕಳೆದುಕೊಂಡವರು, ಹಾಗೂ ಯಾವುದಾದರೂ ಕೋರ್ಟು ಇವರನ್ನು ಬುದ್ಧಿ ಸ್ಥಿಮಿತದಲ್ಲಿರುವ ವ್ಯಕ್ತಿ ಅಂತ ಡಿಕ್ಲೇರ್ ಮಾಡಿರಬೇಕು. 4 ಕಾರಣಗಳಿಗಾಗಿ ಮಾತ್ರ ಅನರ್ಹರು ಅಂತ ಡಿಕ್ಲೇರ್ ಆಗ್ತಾರೆ. ಆದರೆ ASDDO ಅಥವಾ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಥವಾ ಮ್ಯಾಪಿಂಗ್ ಆಗದೆ ಇರೋರು ಈ 4 ಪಟ್ಟಿಗಳಿಗೆ ಸೇರೋರಲ್ಲ. ಅವರು ಎನ್ಯೂಮರೇಷನ್ ಫಾರಂ ಕೊಟ್ಟಿಲ್ಲ, 100 ಕಾರಣಗಳಿಗಿರ್ಬೋದು. ಅವರೆಲ್ಲರನ್ನೂ ಕೂಡ ನೀವು ಹೇಗೆ ಸಂಭಾವ್ಯ ವಿದೇಶಿ ಮತದಾರರು ಅಥವಾ ಸಂಭಾವ್ಯ ಅನರ್ಹರು ಅಂತ ಹೆಂಗೆ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ? ನೀವೇನು ಮಾಡಬೇಕು? ಅವರನ್ನು ಹುಡುಕಿಕೊಂಡು ಹೋಗಬೇಕು, ಅವರನ್ನು ಹುಡುಕುವುದಕ್ಕೆ ಪ್ರಯತ್ನಗಳನ್ನು ಮಾಡಬೇಕು. ಅವರು ಪತ್ತೆ ಹಚ್ಚುವುದ ತನಕ ಅವರ ಬಗೆಯ ತೀರ್ಮಾನವನ್ನು ಪಕ್ಕಕ್ಕಿಡಬೇಕು. ಪರ್ಮನೆಂಟ್ಲಿ ಶಿಫ್ಟೆಡ್ ವಿಷಯವನ್ನು ಮಾಡುವುದಕ್ಕೆ, ಡಿಕ್ಲೇರ್ ಮಾಡುವುದಕ್ಕೆ SIR ಪೂರ್ವದ ಮಾರ್ಗದರ್ಶನ ಏನಿತ್ತು? ಸಂಬಂಧಪಟ್ಟ ವ್ಯಕ್ತಿಗೆ ನೀವು ನೋಟಿಸನ್ನು ಜಾರಿ ಮಾಡತಕ್ಕದ್ದು. ಆ ವ್ಯಕ್ತಿ ತನ್ನ ವಿವರಣೆಗಳನ್ನು ಕೊಟ್ಟಾದ ಮೇಲೆಯೇ ನಿಮ್ಮ ಆದೇಶವನ್ನು ಕೊಡತಕ್ಕದ್ದು. ಅಂದರೆ ವ್ಯಕ್ತಿಗೆ ನೋಟಿಸನ್ನು ಕೊಡುವುದು ನಿಮ್ಮ ಜವಾಬ್ದಾರಿ. ನೋಟಿಸನ್ನು ಕೊಡಬೇಕು ಅಂದ್ರೆ ಅದನ್ನು ಹುಡುಕಬೇಕು, ನೀವು ಎಲ್ಲಿರ್ತಾರೆ ಅಂತ, ಇರುವ ಕಡೆ ಹೋಗಿ ಕೊಡಬೇಕು. SIR ಪ್ರಕ್ರಿಯೆನಲ್ಲಿ ಅದಿಲ್ವೇ ಇಲ್ಲ. ತಗೊಳ್ಳಿಲ್ಲ ಅಂದ್ರೆ ಅವ್ರ ಜವಾಬ್ದಾರಿ. ಕನಿಷ್ಠ ಪಕ್ಷ ಎನ್ಯೂಮರೇಷನ್ ಕಾಲಘಟ್ಟದಲ್ಲಿ BLOಗಳು 3 ಸತಿ ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಅವ್ರು ಕೊಡಬೇಕು ಅಂತಿತ್ತು. ಬರ್ತಿರ್ಲಿಲ್ವಾ ಅದು ಎರಡನೇ ಪ್ರಶ್ನೆ. ಕಾನೂನು ಹಂಗಿತ್ತು, ಕಾನೂನು ಪಾಲಿಸ್ಲಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಈ ಕರಡು ಪಟ್ಟಿಯ ನಂತರ ಈ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ನೋ ಮ್ಯಾಪಿಂಗ್ ನೋಟಿಸ್ ಕೊಡುವುದಕ್ಕೆ BLOಗಳು 1 ಸತಿ ವಿಸಿಟ್ ಮಾಡಿದ್ರೆ ಸಾಕು, ಮತ್ತೆ ಅದನ್ನ ಅವ್ರ ಜವಾಬ್ದಾರಿ. 1 ಸತಿ ಅವ್ರು ವಿಸಿಟ್ ಮಾಡ್ತಾರೆ, ಅವ್ರು ಇರಲಿಲ್ಲ, ಬರ್ತಾರೆ, ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ, ಅದು ನಿನ್ನ ಜವಾಬ್ದಾರಿ ಅಲ್ಲ. ಅಂದ್ರೆ ಚುನಾವಣಾ ಆಯೋಗ ಕೈ ತೊಳ್ಕೊಳ್ತಿದೆ ತನ್ನ ಜವಾಬ್ದಾರಿಯನ್ನು. ಆದರೆ 1951ರಲ್ಲಿ ಈ ದೇಶದಲ್ಲಿ ಪ್ರಥಮ ಚುನಾವಣೆ ನಡೆದಾಗ ಆಗ ಮುಖ್ಯ ಚುನಾವಣೆಯ ಅಧಿಕಾರಿಯಾಗಿದ್ದಂಥ ಸುಕೋಮಲ್ ಸೇನ್ ಅವರು, ಆಗ ನೋಡಿ 51 ಅಂತಂದರೆ ನಾವು ಮಾತಾಡ್ತಿರೋದು 78 ವರ್ಷಗಳ ಹಿಂದೆ. 78 ವರ್ಷದ ಹಿಂದೆ ಈ ಥರ ಫೋನುಗಳು ಇರಲಿಲ್ಲ, ಮೊಬೈಲ್ ಫೋನ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಹಡಗಿರಲಿಲ್ಲ, ವಿಮಾನಗಳು ಕಮ್ಮಿ ಇದ್ವು. ಪ್ರತಿ ಮನೆಗೆ ಹೋಗಿ 1.5 ವರ್ಷಗಳ ಕಾಲ ಮತದಾರರನ್ನ ನೋಂದಾಯಿಸಿಕೊಂಡಿದ್ದಾರೆ. ಯಾಕಂದರೆ ಸುಕೋಮಲ್ ಸೇನ್ ಕೊಟ್ಟಂಥ ಸ್ಪಷ್ಟವಾದಂಥ ಆದೇಶ ಹಾಗೂ ಆಗ ಸ್ವಾತಂತ್ರ್ಯ ಪಡೆದ ಹೊಸ ಉತ್ಸಾಹದಲ್ಲಿ ಪ್ರತಿಯೊಬ್ಬ ಅರ್ಹ ಮತದಾರರನ್ನು ಒಳಗೊಳ್ಳಬೇಕು ಅನ್ನೋ ತುಡಿತಾ ಇತ್ತು. ಈ SIRನಲ್ಲಿ ಒಳಗೊಳ್ಳುವುದಕ್ಕಿಂತ ಜಾಸ್ತಿ ಹೇಗಾದರೂ ಮಾಡಿ ಹೊರದಬ್ಬಬೇಕು. ಇಲ್ಲಾಂದ್ರೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಎನ್ನುವಂತಹ ಅಸಂಬದ್ಧ ಅವೈಜ್ಞಾನಿಕವಾದಂಥ ಹೊಸ ಪದ್ಧತಿ ಯಾಕೆ ಬರಬೇಕು? 6 ಜನ ಮಕ್ಕಳಿರೋದೇನು ವಿಶೇಷವ ಈ ದೇಶದಲ್ಲಿ? ಇದ್ರ ಬಗ್ಗೆ ನಾವು ಹೆಂಗಿದ್ರು ಕೂಡ ವಿಸ್ತೃತವಾಗಿ ಮಾತಾಡಿದ್ದೀವಿ. ಸೊ ಹೀಗಾಗಿ ಇವರು SIR ಮಾಡ್ತಿರೋದೇ
ವ್ಯವಸ್ಥಿತವಾಗಿ ಈ ದೇಶದ ದುರ್ಬಲರನ್ನು ಹಾಗೂ ದಮನಿತರನ್ನು ಎರಡನೇ ದರ್ಜೆ ಪ್ರಜೆಗಳು ಮಾಡೋದಕ್ಕೆ ಅವರ ನಾಗರಿಕತ್ವ ನಿರಾಕರಿಸುವುದಕ್ಕೆ ಕರ್ನಾಟಕದಲ್ಲಿ ASDDಯ ಮೊದಲ ಕರಡು ಪಟ್ಟಿ ಏನು ಬಿಡುಗಡೆಯಾಗಿದೆ ಅದನ್ನೇ ಹೇಳುತ್ತೆ. ನಾನು ಆಗಲೇ ಹೇಳಿದಾಗೆ ಮೊದಲ ಕರಡು ಪಟ್ಟಿಯಿಂದ ಕ್ಲೈಮ್ಸು, ಅಬ್ಜೆಕ್ಷನ್ಸು, ನೋಟಿಸ್ಗಳು ಇವೆಲ್ಲ ಆಗಿ ಅಕ್ಟೋಬರ್ 24ಕ್ಕೆ ಅಂತಿಮ ಪಟ್ಟಿ ರಿಲೀಸ್ ಆಗುವ ವೇಳೆಯಲ್ಲಿ 1,51,00,000 ಇರುವಂಥದ್ದು 1,30,30,00,000ಕ್ಕೆ ಇಳಿಬಹುದು. ಆದರೆ ಅದರ ಅರ್ಥ 1,31,00,000 ಅನರ್ಹ ಮತದಾರರು ಅಂತ ನಾವೇನಾದರೂ ಪರಿಗಣಿಸಿದ್ರೆ ನಾವು ಕಾಂಗ್ರೆಸ್ BJPಯಷ್ಟೇ ಕ್ರೂರಿಗಳು, ಅಪರಾಧಿಗಳು ಆಗ್ತೀವಿ. ಯಾಕಂದರೆ ಈ 1,31,00,000 ಜನರಲ್ಲಿ 90% ಜನ ತಮ್ಮದಲ್ಲದ ತಪ್ಪಿಗೆ, ಇದರ ಬಗ್ಗೆ ಅರಿವಿಲ್ಲದಂತಹ ತಪ್ಪಿಗೆ, ಹೊಟ್ಟೆಪಾಡಿಗಾಗಿ ಇದೇ ಭಾರತದ ಮತದಾರರಾಗಿದ್ದರೂ ಹೊಟ್ಟೆಪಾಡಿಗೆ ವಲಸೆ ಬಂದ ತಪ್ಪಿಗೆ ತಮ್ಮ ಮತದಾರಿಕೆಯನ್ನು ಕಳ್ಕೊಳ್ತಾರೆ. ಇದು ಇವತ್ತಿನ ವಾಸ್ತವ. ಈಗ ಕರಡು ಪಟ್ಟಿಯ ನಂತರದ ಹಂತ ಪ್ರಾರಂಭ ಆಗಿದೆ. ನೋಟಿಸ್ಗಳು ಬರ್ತವೆ. ನೀವುಗಳು ಎಲ್ಲರೂ ಕೂಡ ಈಗ ASDD ಓನಲ್ಲಿರೋರು ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಪಾಸಾಗದವರು, ಮ್ಯಾಪಿಂಗ್ ಆಗದವರು, ಫಾರ್ಮ್ ನಂಬರ್ 6 ಹಾಗೂ 11 ದಾಖಲೆಗಳಲ್ಲಿ ಒಂದನ್ನು ಕೊಟ್ಟು ಹೊಸದಾಗಿ ನಾಗರಿಕರು ಅಂತ ಸಾಬೀತು ಮಾಡ್ಕೊಳ್ಬೇಕು. ಕೋಟಿ ಜನ ಈ ದೇಶದ ನಾಗರಿಕರನ್ನಾಗಿ ಸಾಬೀತು ಮಾಡ್ಕೊಳ್ಬೇಕು ಅಂದರೆ ಇದು ಸರ್ವಾಧಿಕಾರ ಅಲ್ಲದೆ ಮತ್ತೆ. ಹೀಗಾಗಿ SIR ಕರ್ನಾಟಕದಲ್ಲಿ ಇತರ ರಾಜ್ಯಗಳಲ್ಲಿ ಯಾವ ಬಗೆಯ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ನ ಮಾಡಿದೆಯೋ ಅದೇ ಬಗೆಯಲ್ಲಿ ಈ ರಾಜ್ಯದಲ್ಲೂ 1,51,00,000 ಸಂತ್ರಸ್ತರನ್ನಾಗಿ ಮಾಡಿ ಕೂಡಿಸಿದೆ. ಅಷ್ಟು ಜನ ಡಿಲೀಟ್ ಆಗ್ತಾರ? ನಾನು ಆಗಲೇ ಹೇಳಿದಾಗೆ ತಮಿಳುನಾಡು, ಕೇರಳದಲ್ಲಿ ಸುಮಾರು 20 ಲಕ್ಷ ಜನ ಒಳಗಡೆ ಬಂದಿದ್ದಾರೆ. ಉತ್ತರ ಪ್ರದೇಶ, ಛತ್ತೀಸ್ಗಢ, ಬಂಗಾಳದಲ್ಲಂತೂ ಕರಡು ಪಟ್ಟಿಯಿಂದ ಅಂತಿಮ ಪಟ್ಟಿಗೆ ಹೋಲಿಸಿದ್ರೆ ಕರಡು ಪಟ್ಟಿಗಿಂತ ಜಾಸ್ತಿ ಜನ ಹೊರದಬ್ಬಲ್ಪಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ನ ಜೊತೆಗೆ ಈ ದುರುದ್ದೇಶದ ಇಂಟೆನ್ಷನಲ್ ಎಕ್ಸ್ಕ್ಲೂಷನ್ ಕೂಡ ಆಯಿತು. ಇಲ್ಲಿ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ ಜೊತೆಗೆ ದುರುದ್ದೇಶಪೂರ್ವಕವಾಗಿ ದಾಖಲೆಗಳನ್ನು ಕೊಟ್ಟರು. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನರಿಗೆ ಏನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ನೋಟಿಸ್ ಕೊಡಲಾಯಿತು, ಅವರಲ್ಲಿ 92% ಜನ ಮುಸ್ಲಿಮರು. ಅವರು ಕೊಟ್ಟ ಯಾವ ದಾಖಲೆಗಳನ್ನು ಕೂಡ ಗುಜರಾತು ಇತ್ಯಾದಿಗಳಿಂದ ಹೋದಂಥ ವಿಶೇಷ EROಗಳು ಒಪ್ಪಲೇ ಇಲ್ಲ. ಹೀಗಾಗಿ ಟ್ರಿಬ್ಯುನಲ್ ರಚಿಸಬೇಕಾಗಿ ಬಂತು. ಹೀಗಾಗಿ ಅವೆಲ್ಲವೂ ಕೂಡ ಕೋರ್ಟಲ್ಲಿದೆ. ಅದು ಫೈಸಲಾಗಕ್ಕೆ 23 ವರ್ಷ ಇದೆ. ಪಾಸ್ಪೋರ್ಟ್ ಕೊಟ್ಟರು, ಅವರು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಕೊಟ್ಟರು, ಎಲ್ಲವನ್ನು ಕೊಟ್ಟರು, ಒಪ್ಪಲಿಲ್ಲ. ಇಂಟೆನ್ಷನಲ್, ದುರುದ್ದೇಶಪೂರಿತವಾದಂಥ ಹೊರದಬ್ಬುವಿಕೆ ಅಲ್ಲಾಯಿತು. ಇಲ್ಲಿ ಅದು ದುರುದ್ದೇಶದ್ದು. ಇದು ಸ್ಟ್ರಕ್ಚರೇ SIR ರೂಪುಗೊಂಡಿರುವುದೇ. ಹೀಗಾಗೇನೆ SIRನ ದುರ್ಬಳಕೆ ಅನ್ನೋ ಪದ ತಪ್ಪು. SIRೇ ಸಂವಿಧಾನದ ದುರ್ಬಳಕೆ. ಅದರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಆ ಥರ ಸ್ಟ್ರಕ್ಚರಲ್ ಆಗಿ ಎಕ್ಸ್ಕ್ಲೂಡ್ ಆಗಿದೆ. ಅದಲ್ಲದೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವ ಹಲವಾರು ಕ್ಷೇತ್ರಗಳಲ್ಲಿ ಎಕ್ಸ್ಕ್ಲೂಡ್ ಆಗಿರುವುದು ಕೂಡ ಏನನ್ನು ಸೂಚಿಸ್ತದೆ ಅಂತಂದರೆ ಇಂಟೆನ್ಷನಲ್ ಎಕ್ಸ್ಕ್ಲೂಷನ್ ಆಗಿರಬಹುದಾ ಅನ್ನುವ ಪ್ರಶ್ನೆಯನ್ನು ಕೂಡ ಸೂಚಿಸುತ್ತೆ. ಅದರ ಬಗ್ಗೆ ಅಂತಿಮ ತೀರ್ಮಾನ ಬರುವುದಕ್ಕೆ ನಮಗೆ ಇನ್ನೊಂದಷ್ಟು ಅಧ್ಯಯನ ಮಾಡುವ ಅಗತ್ಯ ಇದೆ. ಆದರೆ SIR ಪ್ರಕ್ರಿಯೆ ತನ್ನ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ನಲ್ಲಿ ವ್ಯವಸ್ಥಿತವಾಗಿ, ಸಾಂಸ್ಥಿಕವಾಗಿ ಎಕ್ಸ್ಕ್ಲೂಡ್ ಮಾಡೋದರಲ್ಲಿ ಕರ್ನಾಟಕದಲ್ಲೂ ಯಶಸ್ವಿಯಾಗಿದೆ. 1,07,00,000 ಜನರಲ್ಲಿ ಅಬ್ಬಬ್ಬ ಅಂದರೆ 20-30 ಲಕ್ಷ ಜನರು ಆಬ್ಸೆಂಟೋ, ಡೂಪ್ಲಿಕೇಟೋ ಆಗಿರೋ ಸಾಧ್ಯತೆ ಇರುತ್ತೆ. ಉಳಿದರಲ್ಲಿ ಶಿಫ್ಟೆಡ್ಡು ಇತ್ಯಾದಿಗಳು ಯಾರಿದ್ದಾರೆ ಅವರಲ್ಲಿ 90% ಜನ ತಮ್ಮದಲ್ಲದ ತಪ್ಪಿಗೆ ಅವರನ್ನು ಬಲಿ ಹಾಕಲಾಗಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹಾಗೂ ನೋ ಮ್ಯಾಪಿಂಗ್ ಅದು ಇದ್ದೇ ಇದೆ. ಈಗ ಈ ಪರಿಸ್ಥಿತಿ ಬರುವುದಕ್ಕೆ ಕಾರಣರು ಯಾರು? ಮೊದಲನೇದಾಗಿ ಆಯೋಗ, ಚುನಾವಣಾ ಆಯೋಗ SIRನ್ನು ರೂಪಿಸಿರುವುದೇ ಮೋದಿ ಸರ್ಕಾರದ ಸಂಘ ಪರಿವಾರದ ಮಾರ್ಗದರ್ಶನದ ಮೇರೆಗೆ ಹಿಂದುತ್ವಕ್ಕೆ ಒಲ್ಲದ, ಕಾರ್ಪೊರೇಟ್ ಆರ್ಥಿಕತೆಗೆ ಒಲ್ಲದ, ಹಿಂದುತ್ವಕ್ಕೆ ಬಗ್ಗದ, ಕಾರ್ಪೊರೇಟ್ ಆರ್ಥಿಕತೆಗೆ ಒಲ್ಲದ ದಲಿತ, ದಮನಿತ ಹಾಗೂ ಅಲ್ಪಸಂಖ್ಯಾತರನ್ನು ಬಹುಸಂಖ್ಯೆಯಲ್ಲಿ ಹೊರಗಿಡುವುದು ಇದರ ಉದ್ದೇಶ. ಹೀಗಾಗಿ ಚುನಾವಣಾ ಆಯೋಗದ ಈ RTI ಹಾಕಿ ಅಂಜಲಿ ಭರದ್ವಾಜ್ ಅನ್ನುವ RTI ಕಾರ್ಯಕರ್ತರು ದೇಶದ ಗಮನಕ್ಕೆ ತಂದಿರುವುದೇನಪ್ಪ ಅಂತಂದರೆ SIR ಮಾಡಬೇಕನ್ನುವುದು ಚುನಾವಣಾ ಆಯೋಗದ ತೀರ್ಮಾನ ಅಲ್ಲವೇ ಅಲ್ಲ. ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ. ಸುಪ್ರೀಂ ಕೋರ್ಟು ಅದೇ ಹೇಳುತ್ತೆ, ಸ್ವಾಯತ್ತ ಸಂಸ್ಥೆ. ಅದು ತೀರ್ಮಾನ ಮಾಡಬೇಕು SIR ಮಾಡಬೇಕಾ ಬಿಡಬೇಕಾ ಅಂತ. ಆದರೆ RTI ಕೊಟ್ಟಿರೋ ವರದಿ ಪ್ರಕಾರ SIR ತೀರ್ಮಾನ ಆದದ್ದು ಚುನಾವಣಾ ಆಯೋಗದಿಂದಲ್ಲ. ಹಾಗಾದರೆ ಯಾರು ತೀರ್ಮಾನ ಮಾಡಿದ್ರು ಅವ್ರ ಪರವಾಗಿ? ಉತ್ತರ ಬಹಳ ಸ್ಪಷ್ಟ. ಅವರ ಪರವಾಗಿ ತೀರ್ಮಾನ ಮಾಡಿರುವುದು ಗೃಹ ಇಲಾಖೆ, ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಪ್ರಧಾನಿ
ಮೋದಿಯವರು ಸಂಘ ಪರಿವಾರದ ಒತ್ತಾಸೆಯೊಂದಿಗೆ SIRನ ರೂಪಿಸುವ ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ, ಅದಕ್ಕೆ ಕೊಟ್ಟಿರುವ ಸಮಯಾವಧಿನಲ್ಲೂ ಪ್ರತಿಯೊಂದರಲ್ಲೂ ಕೂಡ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ ಇದೆ. ಇದನ್ನು ದಾಟಿ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ಹೇಗಾದರೂ ಮಾಡಿ ಇದನ್ನು ಜನಪರಗೊಳಿಸಬೇಕು ಅನ್ನೋ ಪ್ರಯತ್ನವನ್ನು ನಿರಂತರ ಮಾಡ್ತಿದ್ರು. ಆದರೆ ಕರ್ನಾಟಕದ CEO ಇದಕ್ಕೆ ಕಮಕ್ಕಿಮಕ್ಕನ್ನಲಿಲ್ಲ. ಕೊಟ್ಟ ಯಾವುದೇ ದೂರುಗಳಿಗೆ ಲಿಖಿತವಾಗಿ ಒಂದೇ ಒಂದು ಸಮಜಾಯಿಷಿಯನ್ನು ಕೊಟ್ಟಿಲ್ಲ. ಯಾವ ಪ್ರಶ್ನೆಗಳಿಗೂ ನೇರ ನಿಖರ ಉತ್ತರಗಳನ್ನು ಕೊಡಲಿಲ್ಲ. ಯಾವ ಪ್ರಶ್ನೆಯನ್ನು ಕೇಳಿದ್ರು ಅವ್ರ ಹತ್ರ ಇದ್ದಿದ್ದು ಒಂದೇ ಪರಿಹಾರ, ಫಾರಂ 6 ತುಂಬಿ 11 ದಾಖಲೆಗಳು, 1 ದಾಖಲೆ ಕೊಡಿ, ಪಾಸ್ ಆಗ್ತೀರಿ. 11 ದಾಖಲೆಗಳು ಇಲ್ಲ ಅಂತಂದರೆ ಪ್ರಜಾವಾಣಿಗೆ ಅವರು ಕೊಟ್ಟ ಸಂದರ್ಶನದಲ್ಲಿ ಎಂಥ ಉಡಾಫೆಯ ಹಾಗೂ ದುರಹಂಕಾರದ ಉತ್ತರ ಕೊಟ್ಟಿದ್ದಾರೆ ಅಂದರೆ, ಭಾರತದ ನಾಗರಿಕ ಅಂದರೆ 11 ದಾಖಲೆಗಳಲ್ಲಿ ಒಂದಾದರೂ ಇರಲೇಬೇಕಲ್ವೇನ್ರಿ ಅಂತ ಹೇಳೋದ್ರ ಮೂಲಕ 11 ದಾಖಲೆಗಳಲ್ಲಿ ಒಂದು ಇಲ್ಲ ಎಂದರೆ ಅವರು ಸಂಭಾವ್ಯವಾಗಿ ಭಾರತದ ನಾಗರಿಕರೇ ಅಲ್ಲ ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಇನ್ನು ಸಮಯದ ವಿಸ್ತರಣೆ, ಇನ್ಫ್ಯಾಕ್ಟ್ 3ನೇ ಹಂತದಲ್ಲಿ ಸುಮಾರು 16 ರಾಜ್ಯಗಳಿದ್ದರೆ 10 ರಾಜ್ಯಗಳಲ್ಲಿ ಅವರು ವಿಸ್ತರಣೆ ಮಾಡಿದ್ದಾರೆ ಸಮಯಾವಧಿಯನ್ನು. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಯಾಕಂದರೆ ಕರ್ನಾಟಕದ ನಿರ್ದಿಷ್ಟ ಪರಿಸ್ಥಿತಿನಲ್ಲೇ SIR ಪ್ರಕ್ರಿಯೆ ಎನ್ಯೂಮರೇಷನ್ ಹಂತಕ್ಕೆ ಬರುವುದಕ್ಕೆ ಮುಂಚೆಯೇ 93% ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ತಿದ್ರು. 93% ಮ್ಯಾಪಿಂಗ್ ಆಗಿದ್ದ ಪಕ್ಷದಲ್ಲಿ ನಿಮ್ಮ ಕೊಟ್ಟ ಎನ್ಯೂಮರೇಷನ್ ಫಾರಮು ಮ್ಯಾಪಿಂಗ್ ಫಾರಮೇ ಅದು. ನೀವು ನೋಡಿದ್ರೆ ಕೆಳಗಡೆ ಭಾಗದಲ್ಲಿ ನಮ್ಮ ಸದ್ಯದ ವರ್ತಮಾನದ ವಿವರಗಳನ್ನು ಕೊಡಬೇಕು ಬಿಟ್ಟರೆ, ಮೇಲ್ಗಡೆ 2ರಲ್ಲಿ ನೀವು 2002ರಲ್ಲೂ ಮತದಾರರಾಗಿದ್ದರು ಅಂತಂದರೆ ಆ ಮತದಾರರ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ಳಿ. ನೀವು 2002ರಲ್ಲಿ ಮತದಾರರಾಗಿಲ್ಲ ಅಂದರೆ ಪ್ರೋಜಿನಿ ಮ್ಯಾಪಿಂಗ್ ಮಾಡ್ಕೊಳ್ಳಿ. ನೀವು ಈಗಾಗಲೇ 90% ಮ್ಯಾಪಿಂಗ್ ಮಾಡಿರೋದಾಗಿದ್ದರೆ ಈ ಎಕ್ಸಸೈಸ್ ಯಾಕೆ ಕೊಟ್ರಿ? ಆಮೇಲೆ ಏನು ಮಾಡಿದ್ರು, ಇದರ ಗಂದರಗೊಳಗಾಯಿತು. ವಿಶೇಷವಾಗಿ ಪ್ರಜನಿ ಮ್ಯಾಪಿಂಗ್ ಮಾಡಬೇಕಾದ್ರೆ ಸಂಬಂಧದಲ್ಲಿ ಯಾವುದನ್ನು ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದಂಥ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ರು. ಚುನಾವಣಾ ಆಯೋಗದ ಕಾರ್ಯಾಲಯದಲ್ಲೇ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ರು. ಹೀಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಗಂದರಗೊಳಗೋಗಿ ಸಾಕಷ್ಟು ಜನ ಪ್ರಜನಿ ಮ್ಯಾಪಿಂಗ್ನಿಂದಲೇ ಹೊರಗುಳಿದಿರೋ ಸಂದರ್ಭ ಬಂದಾಗ ದಿಢೀರನ್ನೇ ಅದನ್ನೆಲ್ಲ ಬಿಟ್ಬಿಡಿ, ಬರೀ ವರ್ತಮಾನದ ವರದಿಯನ್ನು ನಿಮ್ಮ ಮಾಹಿತಿ ಕೊಟ್ಟರೆ ಸಾಕು ಅಂತ ಮಾಡಿದ್ರು. ಪ್ರಾಯಶಃ ಅದರಿಂದ ಆದಂಥ ಹಲವಾರು ಗೊಂದಲಗಳನ್ನು ನಿವಾರಿಸಿಕೊಂಡು ಅಗಾಧವಾದಂಥದ್ದೇನು ಬರ್ತಿತ್ತು ಅದನ್ನು ನಿವಾರಿಸಿಕೊಳ್ಳುವುದಕ್ಕೆ 10 ದಿವಸ ಟೈಮ್ ಕೊಟ್ಟು ಈಗ ನಮ್ಮಲ್ಲಿ ಬರೀ 20 ಲಕ್ಷ ಮಾತ್ರ ನೋ ಮ್ಯಾಪಿಂಗ್ ಆಗಿದೆ, ಬರೀ 24 ಲಕ್ಷ ಮಾತ್ರ ಪ್ರಜನಿ ಮ್ಯಾಪಿಂಗ್ ಆಗಿದೆ ಅನ್ನೋದಕ್ಕೆ ಕಾರಣ ಏನಿರ್ತದೆ ಅಂದರೆ 93% ಏನು ಮ್ಯಾಪಿಂಗ್ ಮಾಡಿದ್ರು ಅದರ ಭಾಗವಾಗಿ ಆಗಿರುತ್ತೆ. ಹಾಗೂ ಅದಲ್ಲದೆ ಹೊಸದಾಗಿ ಕೇಳಕ್ಕೆ ಹೋದಾಗ ಪ್ರಾಯಶಃ ಅರ್ಧಕ್ಕರ್ಧ ಜನ ಮ್ಯಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದಂಥ ಸಂದರ್ಭದಲ್ಲಿ ಆ ಥರ ಫಿಲ್ಲಿಂಗ್ ಅಪ್ ಇತ್ತು. ಆ ಕಾರಣಕ್ಕಾಗಿ ಅವರು ಅದನ್ನು ಮಾಡಿದ್ರು. ಅದನ್ನು ಬಿಟ್ಟರೆ ಸಮಯದ ಅವಧಿಯನ್ನು ವಿಸ್ತರಣೆ ಮಾಡಿ ಈಗಲೂ ಕೂಡ ಕ್ಲೈಮ್ಸ್ಗೆ ಇರುವುದು ಅಂದರೆ ಒಬ್ಬ ಮತದಾರನಿಗೆ ನೋಟಿಸು ಪಡೆದುಕೊಂಡ ಮೇಲೆ ಅದರ ಬಗ್ಗೆ ತನ್ನ ವಿವರಗಳನ್ನು ಕೊಡುವುದಕ್ಕೆ ಇರುವುದು 3 ದಿವಸ, ನೋ ಮ್ಯಾಪಿಂಗ್ ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿನವ್ರಿಗೆ. ಉಳಿದಂತೆ ASDDO ಇಂದ ಫಾರಂ ನಂಬರ್ 6, ಫಾರಂ ನಂಬರ್ 7, 8 ಏನಾದರೂ ತುಂಬಲಿಕ್ಕೆ ಇರುವುದು ಕೇವಲ 1 ತಿಂಗಳು. ಯಾಕೆ ಅಷ್ಟು ಅವಸರದಲ್ಲಿ ಮಾಡಬೇಕು? ಕರ್ನಾಟಕದಲ್ಲಿ ಯಾವ ಚುನಾವಣೆ ಇದೆ? ಯಾತಕ್ಕೆ ಇದನ್ನು ನಿಧಾನವಾಗಿ ಪ್ರತಿಯೊಬ್ಬರು ಕೂಡ ಹುಡುಕಿ SIR ಪೂರ್ವದಲ್ಲಿ ಹೆಂಗೆ ಪರ್ಮನೆಂಟ್ಲಿ ಶಿಫ್ಟೆಡ್ನ ಹುಡುಕಿ ಅವರಿಗೆ ನೋಟಿಸನ್ನು ಕೊಟ್ಟು ಅವರ ಅಹವಾಲನ್ನು ಕೇಳಿದ ಮೇಲೇ ತೀರ್ಮಾನ ಮಾಡ್ತಿದ್ರು, ಆ ಪ್ರಕ್ರಿಯೆ ಯಾಕೆ ಮಾಡೋದಿಲ್ಲ? ಈಗ ಅದಕ್ಕೊಂದು ಕಾರಣ ಬೇಕಲ್ಲ. ಹೀಗಾಗಿ ಅದನ್ನು ವಿಸ್ತರಿಸಿ ಅಂತೇಳಿ ಪದೇ ಪದೇ ಮನವಿಗಳನ್ನು ಕೊಡಲಾಯಿತು. ಯಾವ ವಿಸ್ತರಣೆಯನ್ನು 6 ತಿಂಗಳು ಮಾಡಲಿಲ್ಲ, ಈಗಲೂ ಮಾಡಲ್ಲ. ಹಾಗೂ ಕರ್ನಾಟಕ ಸರ್ಕಾರ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಮಾಡ್ತು, ಅವರು ಕೂಡ ವಿಚಾರಣೆಯನ್ನು ಒಟ್ಟಾರೆ ಅವಧಿ ವಿಸ್ತರಣೆ ಇತ್ಯಾದಿ ಹಲವಾರು ಅಹವಾಲುಗಳನ್ನು ಕೊಟ್ಟರು. ಅವು ಯಾವುದಕ್ಕೂ ಕೂಡ ಇದುವರೆಗೂ ಲಿಖಿತ ಉತ್ತರವನ್ನು ಕೊಟ್ಟಿಲ್ಲ. ಯಾಕಂದರೆ ಇರುವ ಗುಟ್ಟೇನಪ್ಪ ಅಂದರೆ ತಮ್ಮ ಪರದೆಯ ಮೇಲೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1950ಯ ಲೀಗಲ್ ಪ್ರಾವಿಷನ್ ಅನ್ನುವಂತೂ ವಿಷಯ ಪರದೆ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರಲ್ಲಿ ಸೆಕ್ಷನ್ 13CC ಇದೆ. ಅದರಲ್ಲಿ ಕೊನೆಯ ಅಂಶವನ್ನು ಕೂಡ ಮಾತ್ರ ನೀವು ನೋಡಿ, ಆಲ್ ಎಲೆಕ್ಷನ್ಸ್ ಶೆಲ್ ಬಿ ಡೀಮ್ಡ್ ಟು ಬಿ ಆನ್ ಡೆಪ್ಯುಟೇಷನ್. ಅಂದರೆ ಯಾರ್ಯಾರು ಚೀಫ್ ಎಲೆಕ್ಟ್ರಲ್ ಆಫೀಸರ್ಸು, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಡೀಮ್ಡ್ ಟು ಬಿ ಆನ್ ಡೆಪ್ಯುಟೇಷನ್ ಟು ಎಲೆಕ್ಷನ್ ಕಮಿಷನ್, ದ ಆಫೀಸರ್ಸ್ ರೆಫರ್ಡ್ ಟು ಇನ್ ದಿಸ್ ಪಾರ್ಟ್ ಅಂಡ್ ಎನಿ ಅದರ್ ಆಫೀಸರ್ ಆರ್ ಸ್ಟಾಫ್ ಎಂಪ್ಲಾಯ್ಡ್ ಇನ್ ಕನೆಕ್ಷನ್ ವಿತ್ ದ ಪ್ರಿಪರೇಷನ್, ರಿವಿಷನ್ ಅಂಡ್ ಕರೆಕ್ಷನ್ ಆಫ್ ದಿ ಎಲೆಕ್ಟ್ರಲ್ ರೋಲ್ಸ್ ಫಾರ್ ಅಂಡ್ ದಿ ಕಂಡಕ್ಟ್ ಆಫ್ ಆಲ್ ಎಲೆಕ್ಷನ್ಸ್ ಶೆಲ್ ಬಿ ಡೀಮ್ಡ್ ಟು ಬಿ ಆನ್ ಡೆಪ್ಯುಟೇಷನ್ ಆಫ್ ಎಲೆಕ್ಷನ್ ಕಮಿಷನ್ ಫಾರ್ ದ ಪೀರಿಯಡ್ ಡ್ಯೂರಿಂಗ್ ವಿಚ್ ದೇ ಆರ್ ಸೋ ಎಂಪ್ಲಾಯ್ಡ್ ಅಂಡ್ ಸಚ್ ಆಫೀಸರ್ಸ್ and staff shall during that period be subject to control, superintendence and discipline of election commission. ಅಂದರೆ
ಈ ಮತಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವ ಚೀಫ್ ಎಲೆಕ್ಷನ್ ಆಫೀಸರ್ ಆದಿಯಾಗಿ ಎಲ್ಲ ಸಿಬ್ಬಂದಿಗಳು ಈ ಅವಧಿನಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರ ನಿಯಂತ್ರಣ, ಮಾರ್ಗದರ್ಶನ ಮತ್ತು ಶಿಸ್ತಿಗೆ ಒಳಪಟ್ಟಿರುತ್ತಾರೆ. ಅದನ್ನು ಮೀರಿ, ಅಂದರೆ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗದರ್ಶನವನ್ನು ಮೀರಿ ಕರ್ನಾಟಕ ಸರ್ಕಾರ ಮಧ್ಯಪ್ರವೇಶ ಮಾಡುವುದಕ್ಕೂ ಅವಕಾಶವಿಲ್ಲ, ಅದನ್ನು ಇವರು ತೆಗೆದುಕೊಳ್ಳುವುದಕ್ಕೂ ಅವಕಾಶವಿಲ್ಲ. ಅಂಥ ಸರ್ವಾಧಿಕಾರಿಯಾದ ರೀತಿಯಲ್ಲಿ ಈ ಒಂದು ಆಯೋಗ ನಡೀತಾ ಇದೆ. ಹೀಗಾಗಿ ಕರ್ನಾಟಕದ ಇಂದಿನ ಪರಿಸ್ಥಿತಿಗೆ ನೇರ ಕಾರಣ ಚುನಾವಣಾ ಆಯೋಗ, SIR ಪ್ರಕ್ರಿಯೆ. ಎರಡನೇದಾಗಿ, ಈ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇ BJP. ಒಂದು ಕಡೆ ಅನುಮಾನಿತ ವಿದೇಶಿಯರನ್ನು ಪತ್ತೆ ಹಚ್ಚುವುದಕ್ಕಾಗಿ ನಾವು ಇದನ್ನು ಮಾಡ್ತೀವಿ ಅಂತ 2026 ಜನವರಿ 22ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಮೇಲೆ ಹೇಳಿದ್ರು. ಏನಂತ? ಸಿಕ್ಕಾಪಟ್ಟೆ ವಿದೇಶಿಗರು ಬಂದ್ಬಿಟ್ಟಿದ್ದಾರೆ, ಅಕ್ರಮ ವಿದೇಶಿಯರು, ಅವರನ್ನು ಪತ್ತೆ ಹಚ್ಚುವುದಕ್ಕಾಗಿ ನಾವು ಈ ಪ್ರಕ್ರಿಯೆ ಅನುಸರಿಸ್ತಿದ್ದೀವಿ. ವಿಷಯ ಏನಪ್ಪ ಅಂತಂದರೆ, ಮೇ 27ನೇ ತಾರೀಕು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶದ ಪ್ರಕಾರ ಎಲ್ಲೆಲ್ಲಿ SIR ಪ್ರಕ್ರಿಯೆಗಳು ಮುಗಿದಿದ್ದಾವೋ ಅಲ್ಲಿ ಎಲೆಕ್ಷನ್ ಕಮಿಷನ್ನು ಈ ಕೂಡಲೇ ತಮ್ಮ ತಮ್ಮ ರಾಜ್ಯಗಳಲ್ಲಿ ಪತ್ತೆಯಾದಂಥ ಅನುಮಾನಿತ ವಿದೇಶಿಯರ ಪಟ್ಟಿಯನ್ನು ಗೃಹ ಇಲಾಖೆಯ ಸಕ್ಷಮ ಪ್ರಾಧಿಕಾರಕ್ಕೆ ಒಪ್ಪಿಸತಕ್ಕದ್ದು. ಇದು ಮೇ 27ಕ್ಕೆ ಕೊಟ್ಟಂಥ ಆದೇಶ. 13 ರಾಜ್ಯಗಳಲ್ಲಿ ಈಗಾಗಲೇ SIR ಆಗಿದೆ. 13 ರಾಜ್ಯಗಳಲ್ಲಿ SIR ಆಗಿದೆ. ಮೇ 27 ಆಗಿ ಇವತ್ತು ನಾವು ಆಗಸ್ಟಲ್ಲಿದ್ದೀವಿ, ಆಗಸ್ಟ್ ಅಂತಿಮದಲ್ಲಿದ್ದೀವಿ. ನಾವು 4 ವಾರ ಇರಲಿ, ಹೆಚ್ಚು ಕಡಿಮೆ 15 ವಾರಗಳಾಗ್ತಾ ಇದೆ. ಯಾತಕ್ಕೆ ಯಾವ ರಾಜ್ಯವು SIR ಮುಗಿದ ಯಾವ ರಾಜ್ಯವೂ ಕೂಡ ಗೃಹ ಇಲಾಖೆಯ ಸಕ್ಷಮ ಪ್ರಾಧಿಕಾರಕ್ಕೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ಇಷ್ಟು ವಿದೇಶಿ ಮತದಾರರು ಪತ್ತೆಯಾಗಿದ್ದಾರೆ ಅಂತ ಕೊಟ್ಟಿಲ್ಲ. BJP ಯಾಕೆ ಮಾಡ್ತಿರೋದೇ ಈ ಕಾರಣಕ್ಕಾದರೆ ಅದನ್ನು ಅವರು ಟಾಮ್ ಮಾಡಬೇಕಾಗಿತ್ತು. ನೋಡಿ, ಯಾವ ಕಾರಣಕ್ಕೆ ನಾವು SIR ಮಾಡ್ತಿದ್ವಿ ಅಂದರೆ ಈ ಕಾರಣಕ್ಕಾಗಿ ಇಷ್ಟು ಲಕ್ಷ ಜನ ಸಿಕ್ಬಿಟ್ಟಿದ್ದಾರೆ ಅಂತ ಮಾಡಬೇಕಾಗಿತ್ತು. ಯಾಕಂದರೆ ಈ ಪ್ರಕ್ರಿಯೆಯಲ್ಲಿ ಒಬ್ಬ ವಿದೇಶಿಯನು ಪತ್ತೆಯಾಗುವಂತಹ ಸಾಧ್ಯತೆಯೇ ಇಲ್ಲ. ವಿದೇಶಿಯರು, ಅಕ್ರಮ ವಿದೇಶಿಯರು ಇರ್ತಾರೆ, ಇಲ್ಲ ಅಂತಲ್ಲ, ಅದು ಬೇರೆ ರೂಪದಲ್ಲಿ ಅವರು ಪತ್ತೆ ಆಗ್ತಾರೆ. ಅವರನ್ನು ಕಾಲಕ್ಕೆ ಅವರನ್ನು ಡಿಟೆನ್ಷನ್ ಸೆಂಟರ್ಲಿ ಇಡಲಾಗುತ್ತೆ, ಹೊರಗೆ ಕಳಿಸಲಾಗುತ್ತೆ, ಆ ಥರ ಕಳಿಸ್ಬೇಕು, ಅವೆಲ್ಲ ಬೇರೆ ಪ್ರಶ್ನೆ. ಆದರೆ ಗೃಹ ಇಲಾಖೆಯ ಬೇರೆ ಕಾರ್ಯಾಚರಣೆ ಮತ್ತು ರಾಜ್ಯದ ಕಾರ್ಯಾಚರಣೆಗಳು ಅವರು ಪತ್ತೆ ಆಗ್ತಾರೆ. SIR ಪ್ರಕ್ರಿಯೆಯಲ್ಲಿ ಇದುವರ ತನಕ ಒಬ್ಬರೂ ಪತ್ತೆಯಾದ ನಿದರ್ಶನ ಇಲ್ಲ. ಕರ್ನಾಟಕದ CEO ಎಷ್ಟು ಜನ ವಿದೇಶಿಯರು ಪತ್ತೆಯಾದ್ರಪ್ಪ ಅಂದರೆ ಇದುವರ ತನಕ ಬಾಯಿ ಮುಚ್ಕೊಂಡಿದ್ದಾರೆ ಹೊರತು ಒಂದು ಉತ್ತರ ಕೊಟ್ಟಿಲ್ಲ. ಸೊ ವಿದೇಶಿಯರ ಪತ್ತೆ ಎನ್ನುವಂಥದ್ದು ಜನರಲ್ಲಿ ಉನ್ಮಾದವನ್ನು ಸೃಷ್ಟಿ ಮಾಡುವುದಕ್ಕೆ, 20 ಲಕ್ಷ ಜನ ಬೆಂಗಳೂರಲ್ಲಿ ವಿದೇಶಿ ವಲಸಿಗರಿದ್ದಾರೆ, SIR ಮೂಲಕ ಅವ್ರನ್ನ ನಾವು ಪತ್ತೆ ಹಚ್ತೀವಿ ಅಂತ ಒಂದು ಕಡೆ BJPನವರು ಮಾತಾಡ್ತಿದ್ರು, ಇನ್ನೊಂದು ಕಡೆ ಕಾಂಗ್ರೆಸ್ಸಿಗರು ಮಾತಾಡ್ತಿದ್ರು, DK ಶಿವಕುಮಾರ್ ಹೆಂಗೆ ಮಾತಾಡಿದ್ರು. ಇದುವರ ತನಕ ಪತ್ತೆಯಾದ ಯಾವ ಸೂಚನೆಗಳು ಇಲ್ಲ. ಸೊ BJP ಇದಕ್ಕೆ ಪ್ರಧಾನ ಪಾತ್ರಧಾರಿ ಮತ್ತು ಸೂತ್ರಧಾರಿಯೂ ಕೂಡ ಆಗಿದ್ದಾರೆ. ಕರ್ನಾಟಕದಲ್ಲಂತೂ ಪ್ರತಿ ಹಂತದಲ್ಲೂ ಕೂಡ ಬೇರೆ ರಾಜ್ಯಗಳಿಂದ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಗುಜರಾತಿಂದ ಆಫೀಸರನ್ನು ಕರೆಸಿದ್ರೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ BJP ಶಾಸಿತ ರಾಜ್ಯಗಳಿಂದ ಅಧಿಕಾರಿಗಳನ್ನು ಕರೆಸಿ ಆ ಮೂಲಕ ತಮಗೆ ಬೇಕಾದಂತೆ ಚುನಾವಣಾ ಆಯೋಗವನ್ನು ನಿಯಂತ್ರಿಸುವ ಪ್ರಕ್ರಿಯೆಯಲ್ಲೂ ಕೂಡ ಅಹವಾಲುಗಳನ್ನು ಕೊಟ್ಟಿದ್ದರು. ಪ್ರಾಯಶಃ ಅನ್ಬುಕುಮಾರ್ ಅವರು ಆ ಅಗತ್ಯ ಇಲ್ಲ, ನಾವೇ ಅದನ್ನು ನಿಮ್ಮ ಪೂರಕವಾಗಿ ಮಾಡಿರ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟಿರಬಹುದು. ಉಳಿದಂತೆ ಕಾಂಗ್ರೆಸ್ ಇದರ ಸೂತ್ರಧಾರಿ BJP ಹೇಳ್ದಂಗೆ ನಡ್ಕೊಳ್ತಿರೋದು ಚುನಾವಣಾ ಆಯೋಗ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ರಾಜ್ಯ ಚುನಾವಣಾಧಿಕಾರಿಗಳು. ಇನ್ನು ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದೆಯಾ? ಫಸ್ಟ್ ಆಫ್ ಆಲ್ SIR ಮಾಡುತ್ತಿರುವುದೇ ದಲಿತ ದಮನಿತ ಮತದಾರರನ್ನು, ವಯಸ್ಕರನ್ನು 2ನೇ ದರ್ಜೆ ಪ್ರಜೆಗಳನ್ನು ಮಾಡುವುದಕ್ಕೆ ಅಸಂವಿಧಾನಿಕವಾಗಿ ಅದನ್ನು ಸಾರಾಸಗಟು ಕಾಂಗ್ರೆಸ್ ಒಂದು ಪಕ್ಷವಾಗಿ ಸರ್ಕಾರವಾಗಿ ವಿರೋಧಿಸಬೇಕಾಗಿತ್ತು. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಆಗಲಿ ಇತರ ಯಾವುದೇ ವಿರೋಧ ಪಕ್ಷಗಳಾಗಲಿ ಸಾರಾಸಗಟು ಅದನ್ನು ವಿರೋಧಿಸಲೇ ಇಲ್ಲ. ಹಾಗೂ ತಾವು ಅಧಿಕಾರದಲ್ಲಿ ಇರುವ ರಾಜ್ಯಗಳಲ್ಲಿ ಅಸಂವಿಧಾನಿಕವಾಗಿ 20-25% ದಲಿತ ದಮನಿತರಾದಂಥ ಆದಿವಾಸಿಗಳನ್ನು ಹೊರ ಹಾಕ್ತೀರಾ ಅಂದರೆ ಅದಕ್ಕೆ ಸಂವಿಧಾನಬದ್ಧವಾಗಿ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಸಂವಿಧಾನ ಇದಕ್ಕೆಲ್ಲ ನಮಗೆ ಅಧಿಕಾರ ಕೊಟ್ಟಿದ್ದು ಅಂತ ನಿರಾಕರಿಸಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿ ಆ ಮೂಲಕ ಇದಕ್ಕೆ ಚೆಕ್ ಹಾಕ್ಬೋದಾಗಿತ್ತು. ಆ ಪ್ರಯತ್ನವನ್ನೇ ಮಾಡಲಿಲ್ಲ. ಕರ್ನಾಟಕದಲ್ಲಂತೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ, DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಲೂ ಹೇಳ್ತಾ ಇದ್ದಿದ್ದು ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ. DK ಶಿವಕುಮಾರ್ ಅಂತೂ ಮುಖ್ಯಮಂತ್ರಿ ಆದ ಮೇಲೆ ಎನ್ಯುಮರೇಷನ್ ಫಾರಂ ಕೊಡಿ, ಇಲ್ಲ ಅಂದರೆ ನಿಮ್ಮ ಮತದಾರಕ್ಕೆ ತಪ್ಪೋಗುತ್ತೆ, ನೀವು ಮತದಾರರಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಗ್ಯಾರಂಟಿಗಳು ಸಿಗೋದಿಲ್ಲ ಅಂತ ಹೆದರಿಸ್ತಾ ಇದ್ರು. ಬಿಟ್ಟರೆ
ಉಳಿದಂತೆ ಯಾತಕ್ಕೆ ಈ ಪ್ರಕ್ರಿಯೆ ಅವೈಜ್ಞಾನಿಕವಾಗಿದೆ ಅಂತೇಳಿ ಚುನಾವಣಾ ಆಯೋಗದ ಮೇಲೆ ಬೇರೆ ಬೇರೆ ರೀತಿ ಸಾಂವಿಧಾನಿಕ ಒತ್ತಡಗಳನ್ನು ಸೃಷ್ಟಿ ಮಾಡುವ ಪ್ರಯತ್ನಗಳನ್ನು ಕೂಡ ಮಾಡಲಿಲ್ಲ. ಅದಾದ ಮೇಲೆ ಜನಪರ ಚಳವಳಿಗಳ ಒತ್ತಡಗಳಿಗೆ ಮಣಿದು PRC ಇತ್ಯಾದಿಗಳನ್ನು ಮಾತಾಡಿದ್ರೆ ಹೊರತು PRCಯನ್ನು ಯಾಕೆ ಒಪ್ಕೊಳ್ತಾ ಇಲ್ಲ, ಯಾತಕ್ಕೆ ಅದರ ಬಗ್ಗೆ ನೀವೇನು ಮಾಡ್ತಿಲ್ಲ ಅಂತ ಕೋರ್ಟ್ಗೋ ಮತ್ತು ಅದೊಂದು ಅಭಿಯಾನದ ರೂಪದಲ್ಲಿ, ಅದೊಂದು ದೊಡ್ಡ ರಾಜಕೀಯವಾಗಿ ಅವರನ್ನು ಸವಾಲು ಹಾಕುವ ರೂಪದಲ್ಲಿ ಮಾಡಲೇ ಇಲ್ಲ. ಯಾಕಂದರೆ ವಿಷಯ ಸ್ಪಷ್ಟ. SIR ಅನ್ನುವುದು ಆಡಳಿತಾತ್ಮಕ ಕ್ರಿಯೆ ಅಲ್ಲ, ಒಂದು ರಾಜಕೀಯ ಪ್ರಕ್ರಿಯೆ, ಒಂದು ಹಿಂದುತ್ವದ ಕಾರ್ಪೊರೇಟ್ ರಾಜ್ಯಭಾರದ ರಾಜಕೀಯ ಪ್ರಕ್ರಿಯೆ. ಆ ರಾಜಕೀಯವನ್ನು ಸಂವಿಧಾನದ ರಾಜಕೀಯ ಮೂಲಕವೇ ಎದುರಿಸಬೇಕಾಗಿತ್ತು, ರಾಜಕೀಯವಾಗಿ ಅದಕ್ಕೊಂದು ಸವಾಲು ಹಾಕಬೇಕಾಗಿತ್ತು. ಅದರ ಬದಲಿಗೆ ಆ ಚೌಕಟ್ಟಿನ ಒಳಗಡೆನೆ ತಮ್ಮ ಮತದಾರರನ್ನ ಹೆಂಗೆ ರಕ್ಷಿಸ್ಕೊಳ್ಬಹುದು ಅಂತ ಅದರ ಮೋಡೆ ಬದಲಾಗೋಯ್ತು. ಎಲ್ಲಿಯ ತನಕ ಅಂದರೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಈ ವಿಶೇಷವಾಗಿ SIR ಬಗ್ಗೆ ಜವಾಬ್ದಾರಿಯನ್ನು ಹೊತ್ತಿರುವ VR ಸುದರ್ಶನ್ ಅಂಥವರು ಪ್ರತಿ ಸಂದರ್ಭದಲ್ಲೂ ಕೂಡ SIR ಅತ್ಯಗತ್ಯವಾಗಿದೆ ಮತ್ತು SIR ಈಗಾಗಲೇ ಭಾರತದಲ್ಲಿ 10 ಬಾರಿ ಮಾಡಲಾಗಿದೆ ಅಂತ BJP ಹೇಳ್ತಿದ್ದಂಥ ಸುಳ್ಳುಗಳಿಗೆ ಮಾನ್ಯತೆಯನ್ನು ತಂದುಕೊಟ್ಬಿಟ್ರು. ಉಳಿದಂತೆ PLAಗಳಿಗೆ ಟ್ರೈನಿಂಗ್ ಕೊಡುವುದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು. ಜಾಗೃತ ಕರ್ನಾಟಕ ಇವರುಗಳು BLAಗಳಿಗೆ ಹಲವಾರು ಕಡೆ ಟ್ರೈನಿಂಗ್ ಕೊಟ್ಟರು. ಪರಿಣಾಮ ಏನಾಗಿದೆ? ಪರಿಣಾಮ ನಮ್ಮ ಕಣ್ಣೆದುರು ಕಂಡು ಬರುತ್ತೆ. ಪ್ರಯತ್ನಗಳು ಪ್ರಾಮಾಣಿಕವಾದದ್ದು ಜಾಗೃತ ಕರ್ನಾಟಕದ್ದು, ಅವ್ರ ಮೂಲಕ ಹೆಚ್ಚು ಜನರಿಗೆ ನಾವು ರೀಚ್ ಮಾಡಬಹುದು ಅನ್ನುವಂಥದ್ದು. ಬಟ್ ಅದೊಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿಶೇಷವಾದಂಥ ಸಾಂವಿಧಾನಿಕ ಪ್ರೇರಣೆಯಿಂದ ಕೆಲಸ ಮಾಡುವ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ಗೆ ಅವತ್ತೂ ಇಲ್ಲ, ಇವತ್ತಿಗೂ ಇಲ್ಲ, ಅದರ ಅಗತ್ಯವೂ ಅವ್ರಿಗಿಲ್ಲ. ಹೀಗಾಗಿ ಎಲ್ಲೆಲ್ಲಿ ನಿರ್ದಿಷ್ಟವಾದಂಥ ಶಾಸಕರು ಹೆಚ್ಚು ಕಾಳಜಿಯನ್ನು ತೆಗೆದುಕೊಂಡಿದ್ದಾರೋ ಅಲ್ಲಿ ಕೆಲವು ಪ್ರಯತ್ನಗಳಾಗಿದೆ ಬಿಟ್ಟರೆ ಅದಕ್ಕೊಂದು ಲಿಟ್ಮಸ್ ಟೆಸ್ಟ್ ಏನಪ್ಪ ಅಂತಂದರೆ ಆಗಸ್ಟ್ 5ರ ನಂತರ ASDDOಗಳು ಪ್ರತಿ ಬೂತಿನಲ್ಲಿ ಎಷ್ಟೆಷ್ಟಾಗಿದೆ ಎನ್ನುವ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಯಿತು. 1,11,00,000 ಇದ್ದದ್ದು 1,07,96,000 ಅಂದರೆ 1,08,00,000 ಇಳಿತು. ಸುಮಾರು 2.5 ಇಂದ 3 ಲಕ್ಷ ಏನು ಕಡಿಮೆ ಆಯಿತು, ಅದು ಬೆಂಗಳೂರಿನಲ್ಲಿ 90% ಕಡಿಮೆ ಆಯಿತು. ಅಲ್ಲಿ ಬೆಂಗಳೂರಿನಲ್ಲಿ ಪ್ರಾಯಶಃ ಇದರ ಬಗ್ಗೆ ಇನ್ನೊಂದಷ್ಟು ಅಧ್ಯಯನ ನಡೀಬೇಕು. ಅಲ್ಲಿ ಬೆಂಗಳೂರಿನಲ್ಲಿ ಜಾಗೃತವಾದಂಥ ಕೆಲವು ನೆಟ್ವರ್ಕ್ಗಳು, ವಿಶೇಷವಾಗಿ ಮುಸ್ಲಿಂ ಸಂಘಟನೆಗಳು, ಇವರುಗಳೆಲ್ಲರೂ ವಿಶೇಷ ಪ್ರಯತ್ನವನ್ನು ಮಾಡಿ ಅದಕ್ಕೆ ಬೇಕಾಗಿರುವ ದಾಖಲೆಗಳು ಕೊಟ್ಟು ರೋಲ್ ಬ್ಯಾಕ್ ಮಾಡಿಸ್ಕೊಂಡು ಚೂರು ಕಡಿಮೆ ಆಗಿರ್ಬೋದು. ಆದರೆ ಈಗಾಗಲೇ ನಾನು ಪಟ್ಟಿ ಮಾಡಿದಂತೆ ಬೆಂಗಳೂರನ್ನು ಹೊರತುಪಡಿಸಿ ಏನು ವಲಸೆಕೋರ ಜಿಲ್ಲೆಗಳಿದ್ದಾವೆ, ವಲಸೆಯಿಂದಲೇ ಬದುಕುವ ಜಿಲ್ಲೆಗಳಿದ್ದಾವೆ, ಅಲ್ಲಿ ASDDO ಪಟ್ಟಿನಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಆಗಲಿಲ್ಲ. ಆಗಸ್ಟ್ 5ರಿಂದ ಆಗಸ್ಟ್ 17 ಅಂದರೆ 7 ದಿವಸ ಮಾತ್ರ ಟೈಮ್ ಕೊಟ್ಟಿದ್ದರು, ಆಗಸ್ಟ್ 12 ತನಕ. ಕೆಲವು ಕಡೆ ಆಬ್ಸೆಂಟು ಡೆಡ್ಡು ಜಾಸ್ತಿ ಆದವು ಬಿಟ್ಟರೆ ಯಥಾಸ್ಥಿತಿ ಉಳಿತು. ಈ ಎಲ್ಲ ಜಿಲ್ಲೆಗಳಲ್ಲಿ BLAಗಳು ಅಷ್ಟೇ ಆ್ಯಕ್ಟಿವ್ ಆಗಿದ್ದ ಪಕ್ಷದಲ್ಲಿ ನಿಜಕ್ಕೂ ಕೂಡ ಬದಲಾವಣೆ ಬರ್ಬೋದಾಗಿತ್ತು. ಆದರೆ ಕಾಂಗ್ರೆಸ್ಸಿಂದ ಅದನ್ನು ನಿರೀಕ್ಷಿಸುವುದೇ ತಪ್ಪು. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ಸು ಒಂದು ಸಾಂವಿಧಾನಿಕ ಪಕ್ಷವಾಗಿದ್ದರೆ SIRನ ಮುಖಾಮುಖಿ ಮಾಡಿ ಅದನ್ನು ನಿಲ್ಲಿಸಬೇಕಾಗಿತ್ತು. ಯಾಕಂದರೆ ಇವತ್ತಿಗೂ ಕೂಡ ಈಗ 16 ರಾಜ್ಯಗಳಲ್ಲಿ ಇನ್ನೇನು ಅಕ್ಟೋಬರ್ ನಂತರ ಮುಕ್ತಾಯ ಆಗುತ್ತೆ. ಒಟ್ಟಾರೆ ಭಾರತದಲ್ಲಿ ಸುಮಾರು 15 ಕೋಟಿ ಜನರಷ್ಟು, 95 ಕೋಟಿ ಜನ ಇದ್ದರು ಮತದಾರರು. ಅದರಲ್ಲಿ 15 ಕೋಟಿ ಜನ ಅವರ ಮೂಲ ಸ್ಥಾನದಿಂದಲೂ ಶಿಫ್ಟೆಡ್ಡು, ಅವ್ರು ಇರೋ ಸ್ಥಾನದಿಂದಲೂ ಶಿಫ್ಟೆಡ್ಡು. ಎಲ್ಲೋ ಒಂದು ಕಡೆ ಅಕೌಂಟ್ ಆಗಬೇಕಲ್ವ, ಅಲ್ಲಿಲ್ಲ ಅಂದರೆ ಇಲ್ಲಿ ಇರಬೇಕಲ್ವ, ಇದ್ದವರೇ ಅಲ್ವ ಎಲ್ಲರೂ ಕೂಡ. ಅಥವಾ 20 ಕೋಟಿ ಜನ ಹಾಗಾದರೆ ವಿದೇಶಿ ಮತದಾರರ ಅಥವಾ ವಿದೇಶಿ ವಲಸಿಗರ ಸ್ನೇಹಿತರ. ಹೀಗಾಗಿ ಇದಕ್ಕೆ ಪ್ರಧಾನವಾದ ಕಾರಣ ಆಯೋಗನ ಸೂತ್ರಧಾರಿಯಾಗಿ ನಿಜವಾದ ಸೂತ್ರಧಾರಿ BJP ಹಾಗೂ ಕಾಂಗ್ರೆಸ್ಸಿನ ಒಂದು ಪಾಲುದಾರಿಕೆ ಮತ್ತು ಬೇಜವಾಬ್ದಾರಿ ಹಾಗೂ ಉಡಾಫೆ. ಇದರಲ್ಲಿ ಪಾಲುದಾರಿಕೆ ಏನಿದೆ, SIRನ ಸಂವಿಧಾನ ವಿರೋಧಿ ಅಂತೇಳಿ ಸಾರಾಸಗಟಾಗಿ ನಿರಾಕರಿಸುವ ಜವಾಬ್ದಾರಿಯನ್ನು ಬರೀ ಕಾಂಗ್ರೆಸ್ ಅಲ್ಲ, ಯಾವುದೇ ವಿರೋಧ ಪಕ್ಷಗಳು ಕೂಡ ಈ ದೇಶದಲ್ಲಿ ನಿರ್ವಹಿಸಲಿಲ್ಲ. ಆದರೆ SIR ರದ್ದಾಗದೆ ಯಾರು ಕೋಟಿ ಜನ ಹೊರಗುಳಿತಾರೆ ಅವ್ರಿಗೆ ಯಾವುದೇ ರೀತಿ ವಾಪಸ್ ಬರುವ ಅವಕಾಶ ಇಲ್ಲ. ಯಾಕಂದರೆ ಇನ್ನು ವಾಪಸ್ ಬರುವುದಕ್ಕೆ ಇರುವ ಏಕೈಕ ಅವಕಾಶ ಫಾರಂ ನಂಬರ್ 6 ಮತ್ತು 11 ದಾಖಲೆಗಳಲ್ಲಿ ಒಂದು ಕೊಡುವುದು. ಆ 11 ದಾಖಲೆಗಳು ನಾವು ಈಗಾಗಲೇ ಸಾಕಷ್ಟು ಸತಿ ಮಾತಾಡಿರುವ ಹಾಗೆ ದಲಿತ, ದಮನಿತ, ಅತ್ಯಂತ ಮಾರ್ಜಿನಲೈಸ್ಡ್ ಅಂತ ವರ್ಗಗಳಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅಕ್ರಮ ವಿದೇಶಿಯರನ್ನು ಪತ್ತೆ ಹಚ್ಚುವುದಕ್ಕಾಗಿ SIR ಅನ್ನುವುದೇ ದೊಡ್ಡ ಸುಳ್ಳು.
SIR ಅನ್ನು ಹೆಂಗೆ ಮತ್ತು SIRನ ಅದರ ಒಳಗಡೆಯಿಂದಲೇ ಪ್ರಜಾತಾಂತ್ರಿಕಗೊಳಿಸಬಹುದು ಅನ್ನೋದು ಅತಿ ದೊಡ್ಡ ಭ್ರಾಂತಿ. ಯಾಕಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಒಪ್ಪದೆ ಯಾವುದೇ ಬಗೆಯ ಪ್ರಜಾತಾಂತ್ರೀಕರಣ ಸಾಧ್ಯ ಇಲ್ಲ. ಚೀಫ್ ಎಲೆಕ್ಷನ್ ಕಮಿಷನರ್ ಮೋದಿ ಸರ್ಕಾರದ ಕೈಗೊಂಬೆ. ಅದನ್ನು ಬಿಟ್ಟು ರಾಜ್ಯ ಸರ್ಕಾರಗಳು ಪ್ರತ್ಯೇಕವಾಗಿ ಯಾವುದೇ ಬಗೆಯ ಪ್ರಜಾತಾಂತ್ರೀಕರಣ ಪ್ರಕ್ರಿಯೆಯನ್ನು ಮಾಡೋಕ್ಕಾಗೋದಿಲ್ಲ. ಅದು ಮಾಡಿದ್ರು SIR ಅಲ್ಲಿ ನಾಗರಿಕತ್ವ ನಿರಾಕರಣೆಗೆ, ಮತದಾರರ ನಿರಾಕರಣೆಗೆ ಯಾವುದೇ ಬಗೆಯ ಅಡ್ಡಿಯನ್ನು ಅದು ಮಾಡೋದಿಲ್ಲ. ಗ್ರಾಮ ಸಭೆ ಆಗಿರ್ಬೋದು ಅಥವಾ ಬೇರೆ ಇತ್ಯಾದಿಗಳಾಗಿರ್ಬೋದು. ಅವ್ರು ಕೊಟ್ಟಿರೋದಿಷ್ಟೇ, ಗ್ರಾಮ ಸಭೆಗಳಲ್ಲಿ ಕರಡು ಪಟ್ಟಿಯನ್ನು ಪ್ರದರ್ಶನ ಮಾಡ್ತಾರೆ. ಗ್ರಾಮ ಸಭೆಗಳಲ್ಲಿ ಆ ಕರಡು ಪಟ್ಟಿಯನ್ನು, ಪ್ರದರ್ಶಿತವಾದಂಥ ಕರಡು ಪಟ್ಟಿಯನ್ನು ಪರಿಶೀಲಿಸಿ ಅನುಮೋದಿಸಬೇಕು ಅಂತಿಲ್ಲ. ಹಾಗಿದ್ದಿದ್ರೆ ಅದು ಅತ್ಯಂತ ದೊಡ್ಡ ಪ್ರಜಾತಾಂತ್ರಿಕ ಆದರ್ಶ. ಫ್ಯಾಸಿಸ್ಟ್ ಕಾಲಘಟ್ಟದಲ್ಲಿ ಇರುವ ಪ್ರಜಾತಾಂತ್ರಿಕ ಹಕ್ಕುಗಳೇ ಕಾಣೆ ಆಗ್ತಿರುವ ಸಂದರ್ಭದಲ್ಲಿ ಈ ಮೋದಿ ಸರ್ಕಾರ ಅಷ್ಟು ಪ್ರಜಾತಾಂತ್ರಿಕವಾಗಿ ನಡ್ಕೊಳ್ಳುತ್ತೆ ಅನ್ನೋದು ಭ್ರಾಂತಿ ಆಗುತ್ತೆ. ಹಾಗೂ ಕಾನೂನು ಪ್ರಕಾರ ನಾನಾಗಲೇ ಹೇಳಿದಾಗೆ ಸೆಕ್ಷನ್ 13CC ಪ್ರಕಾರ ಇವರೆಲ್ಲರೂ ಚೀಫ್ ಎಲೆಕ್ಷನ್ ಕಮಿಷನರ್ನ ಶಿಸ್ತಿಗೆ ಒಳಪಡಬೇಕು. ಅದು ಸಾಧ್ಯ ಇಲ್ಲ. ಈಗ ಇದರ ವಿರುದ್ಧ ಬಹುದೊಡ್ಡವಾದಂಥ ವಿದೇಶಿ ಮತದಾರರ ಹೆಸರಲ್ಲಿ ಒಂದು ಉನ್ಮಾದ ಸೃಷ್ಟಿ ಮಾಡಿದ್ದಾರೆ. ಆದರೆ ಬಲಿ ಆಗ್ತಿರೋದು ಇದೇ ದೇಶದ ಮೂಲ ನಿವಾಸಿಗಳನ್ನು. ಇದರ ವಿರುದ್ಧ ನ್ಯಾಯಾಂಗವೂ ನಮ್ಮ ಜೊತೆಗಿಲ್ಲ, ಶಾಸಕಾಂಗವೂ ನಮ್ಮ ಜೊತೆಗಿಲ್ಲ, ಬೀದಿಗಳು ಮಾತ್ರ ನಮ್ಮ ಜೊತೆಗಿದೆ. ಅದೊಂದೇ ನಮಗಿರುವಂಥ ಏಕೈಕ ದಾರಿ. ಅಷ್ಟು ಮಾತ್ರ ಅಲ್ಲದಿರ ಇನ್ನೊಂದು ಕೊನೆಯ ಅಂಶವನ್ನು ಹೇಳಿ ಇವತ್ತಿನ ಚರ್ಚೆ ನಿಲ್ಲಿಸ್ತೀನಿ. ಅದೇನಪ್ಪ ಅಂದರೆ SIR ಮುಕ್ತಾಯ ಅಲ್ಲ. SIR ಮೋದಿ ಸರ್ಕಾರ ಈ ದೇಶದ ಗಣರಾಜ್ಯದ ಎಲ್ಲ ಬಗೆಯ ಪ್ರಜಾತಂತ್ರದ ಮೇಲೆ, ಜನರ ಮೇಲೆ ನಡೆಸಲು ಹೊರಟಿರುವ ಪ್ರಹಾರಗಳಲ್ಲಿ ಮೊದಲನೇ ದೊಡ್ಡ ಪ್ರಹಾರ. ಇದಾದ ನಂತರವೇ ಇನ್ಫ್ಯಾಕ್ಟ್ ಮೇ 25ನೇ ತಾರೀಕೆ, ಮೇ 27ಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ಮೇ 25ಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಪ್ರಕಾಶ್ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ಇಲ್ಲೀಗಲ್ ಮೈಗ್ರೆಂಟ್ಸ್, ಅಕ್ರಮ ವಲಸಿಗರಿಂದಾಗಿ ಭಾರತದ ಧಾರ್ಮಿಕವಾದಂಥ ಕಂಪೋಸಿಷನಲ್ಲಿ ಆಗಿರುವ ಬದಲಾವಣೆ ಏನು, ಅದರ ನಿಯಂತ್ರಣಕ್ಕೆ ಶಿಫಾರಸುಗಳೇನು ಅಂತ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅವರು ಮುಂದಿನ ವರ್ಷ ತಮ್ಮ ವರದಿ ಕೊಡ್ತಾರೆ. ಶಾ ಅವರು ಏನು ಹೇಳಿರ್ತಾರೋ ಅದೇ ವರದಿಯನ್ನು ಕೊಡ್ತಾರೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು. SIR ಮುಕ್ತಾಯ ಆಗ್ತಿದ್ದಂಗೆ ಅದು ಶುರುವಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ SIRನ ಇಷ್ಟು ತರಾತುರಿನಲ್ಲಿ ಯಾಕೆ ಮಾಡಿ ಮುಗಿಸ್ತಿದ್ದಾರೆ ಅಂತಂದರೆ, ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು, 2019ರಲ್ಲಿ ಸೆನ್ಸಸ್ನ ಜೊತೆಗೆ NPR NRC ಮಾಡುವುದಕ್ಕೆ ಹೊರಟಿದ್ರು. ಇದರ ಬಗ್ಗೆ ನಾವಿನ್ನೊಂದು ಎಪಿಸೋಡ್ ಮಾಡಿದ್ದೀವಿ. NPR ಅನ್ನುವುದು NRCಗೆ ಮೊದಲನೇ ಹಂತ ಅಂತೇಳಿ 2018-19ರಲ್ಲಿ ಗೃಹ ಇಲಾಖೆಯ ವಾರ್ಷಿಕ ವರದಿ ಸ್ಪಷ್ಟವಾಗಿ ಹೇಳಿತ್ತು. ಈಗ ಸೆನ್ಸಸ್ ಇಷ್ಟು ದಿವಸ ಆಗಿರಲಿಲ್ಲ, ಕೋವಿಡ್ ಕಾರಣಕ್ಕೆ ನಿಂತಿತ್ತು. 2027 ಫೆಬ್ರವರಿಯಿಂದ ಸೆನ್ಸಸ್ ಶುರುವಾಗುತ್ತೆ. ಸೆನ್ಸಸ್ಗೆ 40 ಪ್ರಶ್ನೆಗಳನ್ನು ನೀಡಲಾಗಿದೆ. ಆ 40 ಪ್ರಶ್ನೆಗಳಲ್ಲಿ 11 ಪ್ರಶ್ನೆಗಳು 2019ರಲ್ಲಿ NPR ಮಾಡುವುದಕ್ಕೆ ಸೂಚಿಸಲಾದಂಥ ಪ್ರಶ್ನೆಗಳೇ. ಹೀಗಾಗಿ 2027 ಫೆಬ್ರವರಿ ಒಳಗೆ ಅವರು SIR ಮುಗಿಸಿ ಅದರಲ್ಲಿ ಎಷ್ಟು ಜನ ASDDOನಲ್ಲಿ ಹೊರಗಿದ್ದಾರೆ ಅಂತ ಹೊಸ ಪಟ್ಟಿಯನ್ನು ತಯಾರು ಮಾಡಿ ಅವರು ಸಂಭಾವ್ಯ ವಿದೇಶಿಯರು ಅನ್ನೋ ರೀತಿ ಅವ್ರನ್ನ ಹೊರಗಿಡಬೇಕಾಗುತ್ತೆ. ಸೆನ್ಸಸ್ ಆದ ಮೇಲೆ ಸೆನ್ಸಸ್ನ ಜೊತೆಗೆ NPR ಆಗುತ್ತೆ. NPR ಅಂತಂದರೆ ದೇಶದಲ್ಲಿರುವ ಎಲ್ಲರ ಪಟ್ಟಿ, ನಾಗರಿಕರು, ನಾಗರಿಕರಲ್ಲದವರು ಎಲ್ಲರ ಪಟ್ಟಿ. ಅದರಲ್ಲಿ ನಾಗರಿಕರಾದವರನ್ನು ಮಾತ್ರ ಪರೀಕ್ಷೆಗೆ ಒಳಪಡಿಸಿ ಅವರನ್ನು ನಾಗರಿಕರ ಪಟ್ಟಿ NRC, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಪಟ್ಟಿಗೆ ಸೇರಿಸುತ್ತಾರೆ. NPR ಇಂದ NRC ಆಗಬೇಕಾದ್ರೆ SIRನ ಬಳಕೆ ಆಗಲಿದೆ. ಅದಕ್ಕಾಗಿ SIRನ ಅವರು ಇಷ್ಟು ತರಾತುರಿಯಾಗಿ ಬಳಸ್ತಿದ್ದಾರೆ. ಸೊ ಈಗ ಹೊರಗುಳಿಯುವವರು ಅಥವಾ ಈಗ ಬಚಾವಾದವರು ಕೂಡ ಸೆನ್ಸಸ್ನ ಪ್ರಕ್ರಿಯೆಯಲ್ಲಿ ಉಳಿತಾರ, NPR NRCನಲ್ಲಿ ಉಳಿತಾರ. ಹಾಗೂ ಅದರ ಜೊತೆಗೆ ಅದಾದ ಸೆನ್ಸಸ್ ಆಗುತ್ತಿದ್ದಂತೆಯೇ ಇಲ್ಲೀಗಲ್ ಮೈಗ್ರೆಂಟ್ಸಿಂದ ನಮ್ಮ ದೇಶಕ್ಕೆ ಆಗಿರುವ ತೊಂದರೆಗಳನ್ನು ನಿಭಾಯಿಸುವುದಕ್ಕೆ ದೇಶ ಮಟ್ಟದಿಂದ, ರಾಜ್ಯ ಮಟ್ಟದಿಂದ, ಸ್ಥಳೀಯ ಮಟ್ಟದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಬೋದು ಅನ್ನೋದು ಇನ್ನೊಂದು ಪ್ರಹಾರ ಶುರುವಾಗುತ್ತೆ. ಸೆನ್ಸಸ್ ಆದ 1 ವರ್ಷದಲ್ಲೇ ಡಿಲಿಮಿಟೇಷನ್ ಶುರುವಾಗುತ್ತೆ. ಇನ್ನು ಸಾಲು ದಾಳಿಗಳು ನಮ್ಮ ಮೇಲಾಗಲಿದೆ. SIR ಸಂಪೂರ್ಣವಾಗಿ ತಿರಸ್ಕರಿಸುವ ಬೃಹತ್ ಜನಾಂದೋಲನ ಆದರೆ ಮಾತ್ರ ಬರಲಿರುವ ಮುಂದಿನ ದಾಳಿಗಳು ನಿಲ್ತವೆ. SIR ಕೇವಲ SIR ಅಲ್ಲ. SIR ಒಳಗಡೆ ಹೇಗಾದರೂ ಬಚಾವ್ ಮಾಡಿಬಿಡೋದು ಅನ್ನೋದು ಉದ್ದೇಶ ಅಲ್ಲ. SIR ಮಾಡುತ್ತಿರುವುದೇ ಈ ದೇಶದ ಬಹುಜನರಿಗೆ 2ನೇ ದರ್ಜನೆ ಪ್ರಜೆಗಳನ್ನಾಗಿ ಮಾಡುವ ಉದ್ದೇಶ ಕಾರಣಕ್ಕಾಗಿ. ಇದನ್ನು ಈ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ
ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ವಚನ ಸಿಗುತ್ತೆ. ಆದ್ದರಿಂದ ಕರ್ನಾಟಕದ ಈ ಕರಡು ಪಟ್ಟಿಯೂ ನಮಗೆ ಅತ್ಯಂತ ಸ್ಪಷ್ಟವಾಗಿ SIRನ ಮೂಲ ಉದ್ದೇಶವಾದಂಥ ಸ್ಟ್ರಕ್ಚರಲ್ ಎಕ್ಸ್ಕ್ಲೂಷನ್ ಮತ್ತು ಇಂಟೆನ್ಷನಲ್ ಎಕ್ಸ್ಕ್ಲೂಷನ್, SIRನ ಪ್ರಕ್ರಿಯೆ ಮತ್ತು SIRನ ಮಾನದಂಡಗಳ ಕಾರಣಕ್ಕಾಗಿಯೇ BLOಗಳು ಎಷ್ಟೇ ಪ್ರಾಮಾಣಿಕರಾಗಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು SIRನಲ್ಲಿರುವ ಮಾನದಂಡ ಪ್ರಕ್ರಿಯೆಗಳೇ ಈ ದೇಶದ ದಲಿತರಿಗೆ, ದಮನಿತರಿಗೆ, ಬಹುಜನರಿಗೆ ಉಳಿದುಕೊಳ್ಳುವ ಅವಕಾಶವನ್ನು ಕಡಿಮೆ ಮಾಡುತ್ತೆ. ಅದರಿಂದಾಗಿ ಹೊರಗುಳಿದಲ್ಪಟ್ಟವರು ಇನ್ನು ದುರುದ್ದೇಶಪೂರ್ವಕವಾಗಿ SIR ಒಳಗಡೆನೆ ವಿಶೇಷವಾಗಿ ಕೆಲವರನ್ನು ಹೊರಗಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಅದರ ಬಗ್ಗೆ ಇನ್ನೂ ಅಧ್ಯಯನ ಆಗಬೇಕಾಗಿದೆ. ಆದರೆ ವ್ಯವಸ್ಥಿತವಾದಂಥ ಎಕ್ಸ್ಕ್ಲೂಷನ್ ಮಾತ್ರ ಬಹಳ ದೊಡ್ಡ ಸಂಖ್ಯೆಯಲ್ಲೇ ಆಗಿದೆ. ಕರ್ನಾಟಕದ ಜನಸಂಘಟನೆಗಳ ಹೋರಾಟಗಳು ಇದನ್ನು ಒಂದಷ್ಟು ಕಡಿಮೆ ಮಾಡುವುದಕ್ಕೆ ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ. ಆದರೆ SIR ರಚನೆಯೇ ಆ ಪ್ರಯತ್ನಗಳನ್ನು ನಿಷ್ಫಲವಾಗುವ ರೀತಿ ಮಾಡಲಿದೆ. ಅಲ್ಪ ಸ್ವಲ್ಪ ಫಲವನ್ನು ಕೊಟ್ಟಿದ್ರೂ ಕೂಡ, 1-2-3 ಲಕ್ಷ ಜನ ಉಳಿದುಕೊಂಡಿದ್ರೂ ಕೂಡ, ಕಳೆದುಕೊಂಡ 1,07,00,000 ಜನ ಅಥವಾ 45 ಲಕ್ಷ ಜನ ನೋಟಿಸ್ ಪಡೆಯುವವರ ಹೋಲಿಕೆಗೆ ನೋಡಿದ್ರೆ SIR ಪ್ರಕ್ರಿಯೆ ಜನರನ್ನು ಸೋಲಿಸುವ ದಿಕ್ಕಿನಲ್ಲಿ ಮುನ್ನಡೆದಿದೆ. ನಾವು ಗೆಲ್ಲಬೇಕು. ನಾವು ಗೆದ್ದಿಲ್ಲ, ನಾವು ಗೆಲ್ಲಬೇಕು. ಗೆಲ್ಲುವುದಕ್ಕೆ ಸಿದ್ಧತೆಗಳನ್ನು ಈ ಪ್ರಕ್ರಿಯೆಯಲ್ಲಿ ಮಾಡ್ಕೊಂಡಿದ್ವಿ. ಈಗ ಇನ್ನಷ್ಟು ಬಲವಾಗಿ SIR ನಂತರವೂ ನಡೆಯಲಿರುವ ದಾಳಿ, ಈ ಮುಂದಿನ 2 ತಿಂಗಳಲ್ಲಿ ನಡೆಯಲಿರುವ ದಾಳಿ, ಇವೆಲ್ಲಕ್ಕೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮ ಹೋರಾಟಗಳನ್ನು ಮಾಡ್ತಾ ಯಾರು ಉಳಿತಾರೋ ಅವ್ರನ್ನ ಉಳಿಸ್ಲೇಬೇಕು. ಆದರೆ SIR ಪ್ರಕ್ರಿಯೆಯಲ್ಲೇ ಸಾಕಷ್ಟು ಜನ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಉಳಿಯಲಿಕ್ಕೆ ಸಾಧ್ಯವಾಗದವರನ್ನು ಅನರ್ಹರು ಅಂತ ನಾವು ಘೋಷಿಸುವ ಅಪರಾಧವನ್ನು, ಪಾಪವನ್ನು ಮಾಡಬಾರದು. ಒಟ್ಟುಗೂಡಿ ಅವರನ್ನು ಪತ್ತೆ ಹಚ್ಚಿ ಹಂತ ಹಂತವಾಗಿಯಾದರೂ ಗಣರಾಜ್ಯವನ್ನು ಉಳಿಸಿಕೊಳ್ಳುವ ಮತ್ತೊಂದು ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ಸಿದ್ಧರಾಗಲೇಬೇಕಾದ ಸಂದರ್ಭ ಬಂದಿದೆ ಅನ್ನೋದೇ ಈ ಕರಡು ಪಟ್ಟಿಯ ವಿವರಗಳು ಹೇಳುತ್ತೆ ಅಂತ ನನಗನ್ಸುತ್ತೆ. ತಮಗೇನಿಸುತ್ತೆ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.